ಸತ್ತವ್ರು ಕನ್ಸಲ್ ಬಂದ್ರೆ ಅದರ ಅರ್ಥ ಏನು? ಮೆಸೇಜ್ ಹೇಳಬೇಕಿರುತ್ತೆ, ನಮ್ಮ ಮನಸ್ಸಲ್ಲೇ ಉಳಿದಿರುತ್ತೆ. ಅದು ಪುನಃ ಪುನಃ ಕಾನ್ಷಿಯಸ್ ಲೆವೆಲಲ್ಲಿ ಬರಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ನಿಮಗೆ ಏನೋ ಒಂದು ಮೆಸೇಜ್ ಹೇಳೋ ರೂಪದಲ್ಲಿ ಕೂಡ ನಿಮ್ಮ ಕನ್ಸಲ್ಲಿ ಬರ್ಬೋದು. ಏನೋ ಒಂದು ವಾರ್ನ್ ಮಾಡಬೇಕಾಗಿರುತ್ತೆ. ನನಗೆ ಆ್ಯಕ್ಚುಲಿ ಬಿಳಿ ಗೂಬೆ ಒಂದ್ಸಲಿ ಕಂಡಿತ್ತು. ಅದು ತುಂಬಾನೇ ಪಾಸಿಟಿವ್. ಹಲ್ ಮುರಿದೋದಂಗೋ ಅಥವಾ ಹಲ್ ಬಿದ್ದೋದಂಗೋ ಕನ್ಸು ಬರುತ್ತೆ. ಇದು ಇನ್ಸೆಕ್ಯೂರಿಟೀಸ್ನ ಪೋರ್ಟ್ರೇ ಮಾಡುತ್ತೆ. ಅದು ಆ ಥರ ಕನಸು ಬಿತ್ತು ಅಂದಾಗ ನಮ್ಮ ರಿಯಲ್ ಲೈಫ್ಗೆ ನಾವು ಕ್ಲೋಸ್ ಆಗಿ ನೋಡಬೇಕು. ಕನ್ಸಲ್ಲಿ ಅವರೇ ತೀರಿ ಹೋಗಿದ್ದಾರೆ. ನಿಮ್ಮ ಒಳಗಿರುವಂಥ ಒಂದು ವಿಷಯದ ಡೆತ್, ಬೆಳಿಗ್ಗೆ ಬೇಗ ಹೇಳಲ್ಲ, ನಾನು ತುಂಬ ಲೇಸಿಯಾಗಿ ದಿನ ಡೆತ್ ಆಫ್ ಯೋರ್ ಸೆಲ್ಫ್. ನಿನ್ನ ಜೀವನದಲ್ಲಿ ಆ ಒಂದು ಆಸ್ಪೆಕ್ಟ್ನ ಕಟ್ ಮಾಡು. ಯಾವುದೋ ಒಂದು ಹುಡುಗಿ ತುಂಬಾ ಇಷ್ಟಪಟ್ಟಿರ್ತೀವಿ, ಅವಳು ಪದೇ ಪದೇ ಕನ್ಸಲ್ಲಿ ಬರ್ತಾಳೆ. ಆ ಹುಡುಗಿ ನಿಮ್ಮಿಂದ ದೂರ ಆದಾಗ ಸರ್ಫೇಸ್ ಲೆವೆಲಿಗೆ ಬಂದ್ರೂ ನೀವು ಅದನ್ನ ತಳ್ಳಿ ಸಬ್ ಕಾನ್ಷಿಯಸ್ ಲೆವೆಲ್, ಅನ್ಕಾನ್ಷಿಯಸ್ ಲೆವೆಲಿಗೆ ಹಾಕಿರ್ತೀರಾ. ಸಪ್ರೆಸ್ಡ್ ಇಮೋಷನ್ಸ್ನ ನೀವು ಹೊರಗಡೆ ಹಾಕಬೇಕು ಅನ್ನೋದೊಂದು ಆ ಡ್ರೀಮ್ಸ್ ಇಂದ ಸಂಕೇತ ಆಗಿರುತ್ತೆ. ಯೂಶಲಿ ದೇವ್ರು ಕನ್ಸಲ್ಲಿ ಬರೋದು ತುಂಬಾ ಒಳ್ಳೆ ಪಾಸಿಟಿವ್ ಸೈನ್ ಅಂತಾನೆ. ದೇವ್ರು ಬಂತಲ್ಲ ಒಳ್ಳೇದು ಅಂತ. ಬಟ್ ಎಲ್ಲಾ ಸಲನೂ ಎಲ್ಲಾ ಡ್ರೀಮಲ್ಲೂ ದೇವ್ರು ಬರೋದು ಅದು ಪಾಸಿಟಿವ್ ಎಂಟಿಟಿ ಅಂತಾನೆ ಹೇಳಕ್ ಆಗಲ್ಲ. ಈಗ ಟ್ಯಾರೋ ಅಂದ್ರೆ ಅದೊಂದು ಎನರ್ಜಿ ಜೊತೆ ನೀವು ಕಮ್ಯುನಿಕೇಟ್ ಮಾಡಕ್ಕ, ಅಥವಾ ಟ್ಯಾರೋನ ಒಂದು ಟೂಲ್ ತರ ಬಳಸೋಣ? ಅದು ಶಫಲೇ ಆಗಲ್ಲ, ಇನ್ಫ್ಯಾಕ್ಟ್ ಬಿದೋಗ್ಬಿಡುತ್ತೆ. ಸೊ ದಟ್ ಇಸ್ ವೆನ್ ಐ ನೋ, ಓಕೆ ಇದಕ್ಕೆ ಟಯರ್ಡ್ ಆಗಿದೆ, ಇದಕ್ಕೆ ಸ್ವಲ್ಪ ರೆಸ್ಟ್ ಬೇಕು. ಸೊ ಇದು ಜಸ್ಟ್ ಟೂಲ್ ಆಗಿದ್ರೆ ಆ ಥರ ಆಗಲ್ಲ ಅಂತ. ಟ್ಯಾರೋ ಇಸ್ ಡೆಫಿನೆಟ್ಲಿ ಅ ಲಿವಿಂಗ್ ಎನರ್ಜಿ. ಈಗ ನಿಮಗೆ ಒಂದು ಪರ್ಸನ್ ಜೊತೆ ಕಾರ್ಡ್ ಕಟ್ ಮಾಡಬೇಕು ಅನ್ನೋದ್ರೆ ಇಬ್ರದ್ದು ಇಫ್ ಪಾಸಿಬಲ್ ಫೋಟೋ ಇಸ್ಕೊಂಡು ಅವರ ವಿಜುವಲೈಸೇಷನ್ ನಾನು ಮಾಡಿಬಿಟ್ಟು ಆ ಕಾರ್ಡ್ನ ಕಟ್ ಮಾಡ್ತೀನಿ. ಕಾರ್ಡ್ಸ್ ಬರೀ ಈ ಲೈಫ್ ಟೈಮಲ್ಲಿ ಜನಗಳ ಜೊತೆ ಮಾತ್ರ ಕನೆಕ್ಟ್ ಆಗಿರಲ್ಲ, ಡಿಫ್ರೆಂಟ್ ಲೈಫ್ ಟೈಮ್ಸಲ್ಲಿ ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ಟವರ್ ಕಾರ್ಡ್ ವೆರಿ ಕ್ಲಿಯರ್ಲಿ ಸಿಗ್ನಿಫೈಸ್ ಸಡನ್ ಟ್ರಾಮಾಯಿಂದ ಇಮೋಷನಲ್ ಬ್ಲಾಕೇಜ್ ಆಗಿದೆ ಅಂತ. 100% ನಂಬಿಕೆ ಇದ್ದು ಬಂದಾಗ ಅಥವಾ ಇಲ್ಲದೆ ಬಂದಾಗ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ರೀಡಿಂಗಲ್ಲಿ. ಎದುರುಗಡೆ ಇರೋರಿಗೆ ಆ ಕಾರ್ಡ್ಸ್ ಮೇಲೆ ನಂಬಿಕೆ ಇಲ್ಲ ಅಂದಾಗ ನನಗೆ ಮೀನಿಂಗೇ ಗೊತ್ತಾಗಲ್ಲ ಆ ಕಾರ್ಡಿನ. ಇಂಟ್ಯೂಷನ್ ಅಂದ್ರೆ ಏನು? ಅವರ ಡೇಟ್ ಆಫ್ ಬರ್ತ್ ಅಲ್ಲಿ 2 ಜಾಸ್ತಿ ಇದ್ದಾಗ ಅವರಿಗೆ ಇಂಟ್ಯೂಷನ್ ಪವರ್ ಜನರಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಥರ್ಡ್ ಐ ಚಕ್ರ ಅಂತ ಇದೆ. ಸೊ ಥರ್ಡ್ ಐ ಚಕ್ರ ನೀವು ಎಷ್ಟು ಸ್ಟ್ರಾಂಗ್ ಅಷ್ಟು ನಿಮ್ಮ ಇಂಟ್ಯೂಟಿವ್ ಪವರ್ ಸ್ಟ್ರಾಂಗ್ ಇರುತ್ತೆ. ಈ ಇಂಟ್ಯೂಷನ್ಗೂ ಮತ್ತು ಇಮ್ಯಾಜಿನೇಷನ್ ಇದಕ್ಕೆ ಏನ್ ಡಿಫ್ರೆನ್ಸ್? ಗಟ್ ಫೀಲಿಂಗ್ ಅಂತ ಹೇಳ್ತೀವಲ್ಲ, ಸೊ ಗಟ್ ಎಲ್ಲಿದೆ? ಇಲ್ಲಿದೆ. ಸೊ ಸೋಲಾರ್ ಪ್ಲೆಕ್ಸಸ್ ಚಕ್ರ ಇಂದ ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ ಅಂಡ್ ದೆನ್ ಕಮ್ಸ್ ಆಸ್ ವಿಷನ್. ನಿಮ್ಗೆ ಒಬ್ಬ ವ್ಯಕ್ತಿಯನ್ನು ನೋಡ್ತಿದ್ದಂಗೆ ಸಮಸ್ಯೆ ಗೊತ್ತಾಗತ್ತಾ? ಹೌದು. ಬರೀ ಬ್ಲ್ಯಾಕ್ ಮ್ಯಾಜಿಕ್ ಹೀಲಿಂಗ್ ಅಲ್ಲಿ ಆ ಪರ್ಸನ್ದು ಪ್ರೊಟೆಕ್ಷನ್ ಅಥವಾ ಆ ಪರ್ಸನ್ದು ಹೀಲಿಂಗ್ ಮಾತ್ರ ಇರಲ್ಲ. ಹೀಲರ್ದು ಪ್ರೊಟೆಕ್ಷನ್ ಅಂಡ್ ಹೀಲರ್ದು ಎನರ್ಜೀಸ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ. ಪ್ರಾಣಿಗಳು ಬರ್ತವೆ ನಮ್ಮ ಕನ್ಸಲ್ಲಿ. ಈಗ ಸ್ನೇಕ್ ಅಂತ ಇಟ್ಕೊಂಡು ಬರೀ ಬಂದು ಏನೋ ಇದ್ದು ಹೋದ್ರೆ ಪ್ರಾಬಬ್ಲಿ ನಮಗೆ ಹೆದರಿಕೆ ಆಗದೆ ಇರ್ಬೋದು ಕನ್ಸಲ್ಲೂ. ಅದೇ ಆ ಕನ್ಸಲ್ಲಿ ಹಾವು ಬಂದು ಅವಾಗ ಹೆದರಿಕೆ ಆಯಿತು, ಎಚ್ಚರ ಆದ್ವಿ ಅಂತ ಅಂದಾಗ ಬಿ ಕೇರ್ಫುಲ್ ಆಫ್ ಸಮ್. ರಾಜೇಶ್ ವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥ ನಮ್ಮ ಅತಿಥಿನೇ ವಿಶೇಷ. ಯಾಕಂದ್ರೆ ಬಿ ಗ್ರಾಜುಯೇಟ್ ಆಗಿ ಬೆಂಗಳೂರಲ್ಲಿ ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದಂಥ ಟೈಮಲ್ಲಿ ಸಡನ್ ಆಗಿ ಇವರ ಒಂದು ಎನರ್ಜಿ, ಇವರ ಫೋಕಸ್ಸೇ ಶಿಫ್ಟ್ ಆಗುತ್ತೆ ಬೇರೆ ಕಡೆಗೆ. ಅಂದ್ರೆ ಇವ್ರು ಓದಿದ್ದಕ್ಕೂ ಇವತ್ತು ಇವ್ರು ಮಾಡ್ತಿರೋದಕ್ಕೂ ಅಂಡ್ ಇವತ್ತು ನಾವು ಮಾತಾಡೋ ವಿಚಾರನೇ, ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ನಾವೀಗ ಸೈನ್ಸು ಪ್ರತಿಯೊಬ್ರು ಮುಂದುವರೆದಿದ್ದೀವಿ. ಕೆಲವೊಂದ್ಸರಿ ಕೆಲವು ಮೂಢನಂಬಿಕೆ ಅಂತಾರೆ, ಕೆಲವು ನಂಬಾರ್ದು ಅಂತ ಅಂತಾರೆ. ಆದ್ರೆ ಇಂಥ ವಿಚಾರದಲ್ಲಿ ಕುತೂಹಲದಿಂದ ಆರಂಭವಾಗ್ತಕ್ಕಂಥ ಕೆಲವರು ಪ್ರಯಾಣ ಕೊನೆಗೆ ಆ ಡೆಸ್ಟಿನೇಷನ್ ಹೆಂಗ್ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇವತ್ತು ನಮ್ಮ ಅತಿಥಿ. ಇವತ್ತು ನಾವು ಮಾತಾಡ್ತೀವಿ ಪಾಡ್ಕಾಸ್ಟ್ ಅಲ್ಲಿ ಟ್ಯಾರೋ ವಿಚಾರದ ಬಗ್ಗೆ. ಇವತ್ತು ನಮ್ಮೊಟ್ಟಿಗಿರ್ತಕ್ಕಂಥ ಈ ಅತಿಥಿ ಬಗ್ಗೆ ನಾನು ಹೇಳಲೇಬೇಕು. ಮೂಲತಃ ಇವರು ಬಿ ಗ್ರಾಜುಯೇಟ್. ಈಗ ಸದ್ಯಕ್ಕೆ ಇವರು ಚಿಕ್ಕಮಗಳೂರಲ್ಲಿ ಇರೋ ಇವರು. ಸೊ ಬೆಂಗಳೂರಲ್ಲಿ ಒಂದು MNC ಕೆಲಸ ಮಾಡ್ತಿದ್ದಂತರು ಸಡನ್ ಆಗಿ ಅವರ ಇಂಟ್ರೆಸ್ಟ್ ಬೇರೆ ಕಡೆ ಶಿಫ್ಟ್ ಆಗತ್ತೆ. ಕೊನೆಗೆ ಇವರು ಡಬಲ್ ಡಿಗ್ರಿ ಮಾಡಿಕೊಂಡು ಆಮೇಲೆ PhD ಮಾಡ್ತಾರೆ, ಅದು ಟ್ಯಾರೋಲಿ. ಈಗ ಡಾಕ್ಟರೇಟ್ನ ಕೂಡ ಪಡೆದಿದ್ದಾರೆ. ಅವರೇ ಡಾಕ್ಟರ್ ಮಂಗಳಾ ಸುನೇರಿ. ನಮಸ್ತೆ. ನಮಸ್ತೆ ರಾಜೇಶ್. ಹೇಗಿದ್ರಾ? ತುಂಬಾ ಚೆನ್ನಾಗಿದ್ದೀನಿ. ನೀವು? ತುಂಬಾ ಚೆನ್ನಾಗಿ, ಥ್ಯಾಂಕ್ ಯು. ಅಂಡ್ ತುಂಬಾ ಚೆನ್ನಾಗಿ ಕಾಣ್ತಿದ್ರಾ? ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಸಾರಿ ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನು ಇಟ್ಕೊಂಡಿರ್ತೀವಲ್ಲ, ಅಥವಾ ಏನಾದರೂ ಆಸೆ ಪಟ್ಟಿರ್ತೀವಿ. ಈಗ ಬಹುಶಃ ಯಾವುದೋ ಒಂದು ಹುಡುಗಿ ತುಂಬ ಇಷ್ಟಪಟ್ಟಿರ್ತೀವಿ, ಅವಳನ್ನ ಮದುವೆ ಆಗಬೇಕು ಅಂತ ಅನ್ಕೋತೀವಿ. ಮದುವೆ ಆಗಲ್ಲ ಅಂತ ಇಟ್ಕೊಳ್ಳಿ, ಅವಳು ಒಟ್ಟಿಗಾಗಲ್ಲ. ಅವಳು ಪದೇ ಪದೇ ಕನ್ಸಲ್ಲಿ ಬರ್ತಾಳೆ, ಅಥವಾ ಕನ್ಸಲ್ಲಿ ಅವಳ ಜೊತೆ ಮದುವೆ ಆದಂಗೆ ಬರುತ್ತೆ ಅಂತಂದರೆ
ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಇರೋದೇ ನಮ್ಮ ಕನ್ಸಲ್ಲಿ ಕಾಣೋದು ಅಂತ ಅರ್ಥ ಅಲ್ವಾ? ಯಾ ಹೆಂಗೆ ಅಂದರೆ ಆ ಟೈಮಲ್ಲಿ ಆ ಹುಡುಗಿ ಜೊತೆ ಇದ್ದಂಥ ಟೈಮಲ್ಲಿ ನೀವು ತುಂಬ ಕನಸುಗಳನ್ನ ಕಂಡಿರ್ತೀರ. ನಾನು ಇವ್ರ ಜೊತೆ ಇರಬೇಕು, ಇವ್ರ ಜೊತೆ ಲೈಫ್ ಲೀಡ್ ಮಾಡಬೇಕು, ಹೀಗೆ ಮದುವೆ ಆಗಬೇಕು ಅಂತ. ಬಟ್ ಆ ಹುಡುಗಿ ನಿಮ್ಮಿಂದ ದೂರ ಆದಾಗ ಆ ಒಂದು ಥಾಟ್ಸ್ನ ಸಪ್ರೆಸ್ ಮಾಡ್ಕೊತೀರಾ. ಇಮೋಷ್ನಲ್ ಲೆವೆಲ್ ಸರ್ಫೇಸ್ ಲೆವೆಲಿಗೆ ಬಂದ್ರೂ ನೀವು ಅದನ್ನ ತಳ್ಳಿ ತಳ್ಳಿ ಸಬ್ ಕಾನ್ಷಿಯಸ್ ಲೆವೆಲ್ ಅನ್ಕಾನ್ಷಿಯಸ್ ಲೆವೆಲಿಗೆ ಹಾಕಿರ್ತೀರ. ಸೊ ಅದು ಯಾವಾಗ ಹೊರಗಡೆ ಬರುತ್ತೆ ಅಂದರೆ ಮಲಗಿದಾಗ ಡ್ರೀಮ್ಸ್ ರೂಪದಲ್ಲಿ ಆ ಸಪ್ರೆಸ್ಡ್ ಇಮೋಷನ್ಸ್ ಮೇಲ್ ಬರುತ್ತೆ, ಸರ್ಫೇಸ್ ಲೆವೆಲಿಗೆ ಬರುತ್ತೆ. ನೀವು ಅದನ್ನು ಹೇಗೆ ಯು ಹ್ಯಾವ್ ಟು ಸ್ಟಾರ್ಟ್ ಅಡ್ರೆಸ್ಸಿಂಗ್ ದಟ್. ಹೇಗೆ ಅಂದರೆ ಹೀಲಿಂಗ್ಸ್ ಮುಖಾಂತರ ಆ ಸಪ್ರೆಸ್ಡ್ ಇಮೋಷನ್ಸ್ನ ನೀವು ಹೊರಗಡೆ ಹಾಕಬೇಕು ಅನ್ನೋದೊಂದು ಆ ಡ್ರೀಮ್ಸಿಂದ ಸಂಕೇತ ಆಗಿರುತ್ತೆ. ಓಕೆ. ಈಗ ಹಾಗಿದ್ರೆ ಈಗ ಕೆಲವು ಕನಸುಗಳು ನಾವು ಮಲ್ಕೊಂಡಾಗ ಏನು ಕನಸು ಬರುತ್ತಲ್ಲ ಅದು ಕೆಲವೊಂದ್ಸರಿ ತುಂಬ ಡಿಸ್ಟರ್ಬ್ ಮಾಡುತ್ತೆ, ತುಂಬ ಹಾಂಟ್ ಮಾಡುತ್ತೆ. ಅಂತ ಕೆಲವು ಕನಸುಗಳಿಗೆ ಅರ್ಥ ಅಂತ ಹೇಳೋದಾದ್ರೆ, ಈಗ ಉದಾಹರಣೆಗೆ ಸತ್ತೋರು ಕನಸಲ್ಲಿ ಬಂದರೆ ಅದರ ಅರ್ಥ ಏನು? ಸತ್ತೋರ್ ಕನ್ಸಲ್ಲಿ ಬಂದರೆ ಟು ಮೀನಿಂಗ್ಸ್ ಇದೆ. ಒಂದು ಅಗೇನ್ ಅನ್ರಿಸಾಲ್ವ್ಡ್ ಪ್ಯಾಟರ್ನ್ಸ್, ಅವ್ರ ಜೊತೆ ಅನ್ರಿಸಾಲ್ವ್ ಥಾಟ್ಸ್. ಅಥವಾ ಈಗ ನಮ್ಮ ಅಜ್ಜಿ ಯಾವಾಗಲೂ ಕನ್ಸಲ್ಲಿ ಬರ್ತಾರೆ, ಅವ್ರಿಗೆ ನಾನು ಏನೋ ಒಂದು ಹೇಳಬೇಕಿತ್ತು, ಅದು ಹೇಳೋಕ್ಕಾಗಿಲ್ಲ. ಆವಾಗ ನಮ್ಮ ಕನ್ಸಲ್ಲಿ ಪದೇ ಪದೇ ಬರ್ತಾ ಇರ್ತಾರೆ. ಯಾಕೆ ಅಂದರೆ ನಾವು ಆ ಒಂದು ಅನ್ರಿಸಾಲ್ವ್ ಆಗಿರುತ್ತಲ್ಲ, ನಾವು ಏನೋ ಒಂದು ಮೆಸೇಜ್ ಹೇಳಬೇಕಿರುತ್ತೆ, ನಮ್ಮ ಮನಸ್ಸಲ್ಲೇ ಉಳಿದಿರುತ್ತೆ. ಅದು ಪುನಃ ಪುನಃ ಕಾನ್ಷಿಯಸ್ ಲೆವೆಲಲ್ಲಿ ಬರಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಒಂದು ಇನ್ನೊಂದು ಅವರು ನಿಮಗೆ ಏನೋ ಒಂದು ಮೆಸೇಜ್ ಹೇಳೋ ರೂಪದಲ್ಲಿ ಕೂಡ ನಿಮ್ಮ ಕನ್ಸಲ್ಲಿ ಬರ್ಬೋದು. ಲವ್ಡ್ ಒನ್ಸ್, ಡಿಸೀಸ್ಡ್ ಪರ್ಸನ್, ಅವರು ನಿಮ್ಮ ಕನಸಲ್ಲಿ ಏನೋ ಒಂದು ವಿಷಯ ಹೇಳಬೇಕಿರುತ್ತೆ, ಏನೋ ಒಂದು ವಾರ್ನ್ ಮಾಡಬೇಕಾಗಿರುತ್ತೆ. ಸೊ ಈ ರೀತಿ ಬರುತ್ತೆ. ನಂದು ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ, ನಮ್ಮ ಅಜ್ಜಿ ಇಲ್ಲ, ತೀರ್ಕೊಂಡು ಆಲ್ಮೋಸ್ಟ್ 5-6 ಇಯರ್ಸ್ ಆಯಿತು. ಸೊ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಆಲ್ಮೋಸ್ಟ್ ಲಾಸ್ಟ್ ವೀಕಲ್ಲಿದ್ದೆ, ನಾನು ಡೆಲಿವರಿ ಆಗೋ ಲಾಸ್ಟ್ ವೀಕಲ್ಲಿ. ಸೊ ಅವ್ರು ನನ್ನ ಕನ್ಸಲ್ಲಿ ಬಂದು ದೇವಿ ಟೆಂಪಲಲ್ಲಿ, ದೇವಿ ಅಲ್ಲಿರುತ್ತೆ, ಮುಂದೆ ನಮ್ಮ ಅಜ್ಜಿ ಬಂದು ನಿಂತ್ಕೊಂಡು ಹೇಳ್ತಾರೆ, ದೇವಿ ಬರುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಬರುತ್ತೆ ಅಂತ ಒಂದು ಆ್ಯಕ್ಷನ್ಸಲ್ಲಿ ಹೇಳ್ತಾರೆ. ನನ್ಗೆ ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಾಗ್ಲಿಲ್ಲ. ನನ್ಗೆ ಅಲ್ಲೆಲ್ಲೋ ಒಂದು ಕಡೆ ಸೆನ್ಸ್ ಆಯಿತು, ಮೇ ಬಿ ಗರ್ಲ್ ಬೇಬಿ ಆಗ್ಬೋದು, ಅದಕ್ಕೆ ಈ ಥರ ಕನಸು ಬಂದಿರ್ಬೋದು ಅಂತ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಎಸ್, ಐ ಗಾಟ್ ಗರ್ಲ್ ಬೇಬಿ, ಹೆಣ್ಮಗು ಆಯಿತು ನನಗೆ. ಫಸ್ಟ್ ಡಾಕ್ಟರ್ ಹೆಣ್ಮಗು ಅಂದ ತಕ್ಷಣ ನನಗೆ ಆ ಕನಸೇ ಆ ಎಂಟೈರ್ ಇಮೇಜೇ ನನಗೆ ನೆನಪಿಗೆ ಬಂತು. ಸೊ ಈ ರೀತಿ ಕೆಲವೊಂದು ಮೆಸೇಜಸ್ನ ಕೂಡ ಹೇಳೋದು ಇದು. ಅಂದ್ರೆ ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಯಾವುದೋ ಗಂಡ ಹೆಂಡತಿ, ಅದರಲ್ಲಿ ಈಗ ಮದುವೆ ಆಗಿದ್ದು ಸ್ವಲ್ಪ ದಿನಕ್ಕೆ ಗಂಡನ ಹೆಂಡತಿನೂ ಯಾರೋ ಒಬ್ಬರು ತೀರ್ಕೊಂಡಿದ್ದಾರೆ. ಈಗ ಉದಾಹರಣೆಗೆ ಗಂಡ ತೀರ್ಕೊಂಡ ಅಂತ ಇಟ್ಕೊಳ್ಳಿ. ಆ ಗಂಡ ಹೋಗೋ ಮುಂಚೆ ಹೆಂಡತಿಗೇನೋ ಹೇಳಬೇಕಿತ್ತೇನೋ, ಅವ್ರು ಹೇಳ್ದೆ ಹೊಟ್ಟೋಗಿದ್ದಾರೆ. ಹೆಂಡತಿ ಕೂಡ ಗಂಡಂಗೇನೋ ಹೇಳಬೇಕಿತ್ತೇನೋ, ಬಟ್ ಗಂಡನೇ ಹೊಟ್ಟೋಗಿರೋ. ಇಂಥ ಟೈಮಲ್ಲಿ ಹೆಂಡತಿ ಕನಸಲ್ಲಿ ಗಂಡ ಬಂದರೆ, ಗಂಡ ಹೇಳ್ದಕ್ಕಾಗದೇ ಇರೋದನ್ನ ಹೇಳಕ್ ಬಂದ್ರು ಅಂತನ, ಅಥವಾ ಹೆಂಡತಿ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ರು ಅಂತ ಅವ್ರು ಬಂದ್ರು ಅಂತನ? ಸರ್ಫೇಸ್ ಲೆವೆಲಲ್ಲಿ ಯಾವ ರೀತಿ ಕನಸಲ್ಲಿ, ಈಗ ಜಸ್ಟ್ ಕನ್ಸಿಗೆ ಬರೋದು ಅಂತ ಅಂದರೆ ಅದರಲ್ಲೂ ತುಂಬ ಡೀಪರ್ ಅಲ್ಲಿ ನಾವು ಏನ್ ಹೋಗ್ಬೇಕಾಗುತ್ತೆ. ಆಕ್ಷನ್ಸ್ ಮಾಡೋದು, ಹೇಗೆ? ಏನು ಆ್ಯಕ್ಷನ್ಸ್ ಮಾಡಿದ್ರು, ಜಸ್ಟ್ ಆ್ಯಕ್ಷನ್ಸ್ ಅಲ್ಲ, ಆ ಕನಸಲ್ಲಿ ಯಾವ್ಯಾವ ಎಲಿಮೆಂಟ್ ಇತ್ತು, ಯಾವ್ಯಾವ ಕಲರ್ಸ್ ಇತ್ತು, ಡಾರ್ಕ್ ಕಲರ್ಸ್ ಅಥವಾ ಬ್ಲ್ಯಾಕ್, ಈ ರೀತಿ ಬಂದರೆ ಏನೋ ಒಂದು ಸ್ವಲ್ಪ ನೆಗೆಟಿವ್ ಮೆಸೇಜ್ ಇದೆ ಅಂತ ಅರ್ಥ. ಇಫ್ ಇಟ್ ಇಸ್ ಅ ವೆರಿ ಕಾಮ್ ಬ್ಯಾಕ್ಗ್ರೌಂಡಲ್ಲಿ, ಈಗ ಸ್ಕೈ ಅಥವಾ ವೈಟ್, ಈ ರೀತಿ ಕಾಮಿಂಗ್ ಬ್ಯಾಕ್ಗ್ರೌಂಡ್ ಇದ್ದಾಗ ವೆರಿ ಪಾಸಿಟಿವ್ ರೀತಿಯಲ್ಲಿ ಏನೋ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಈಗ ತುಂಬಾ ಆ್ಯಂಡ್ ಮೆಸೇಜ್ ಕೂಡ, ಈಗ ಅವ್ರು ಏನು ಹೇಳ್ತಾರೆ ಆ ಕನಸಲ್ಲಿ ಅವ್ರಿಗೆ ಏನು ಫೀಲ್ ಆಯಿತು ಒಂದು. ಇನ್ನೊಂದು, ಆ ಕನಸಿಂದ ಹೊರಗೆ ಬಂದಾಗ ಅವ್ರಿಗೆ ಏನು ಫೀಲಿಂಗ್ ಇತ್ತು, ಭಯ ಆಯ್ತಾ, ಈಗ ಎಚ್ಚರ ಆಗುತ್ತೆ, ಕನಸು ಬಂದಿನೋ ಕೆಟ್ಟ ಕನಸು ಬಂದ ತಕ್ಷಣ ಎಚ್ಚರ ಆಗುತ್ತೆ ಅಲ್ವಾ. ಸೊ ಅವಾಗ ಅವರಿಗೆ ಭಯ ಆಯ್ತಾ ಅಥವಾ ಪ್ಲೆಸೆಂಟ್ ಕಾಮ್ ಅಂತ ಅನ್ನಿಸ್ತಾ, ಸೊ ಇದು ಕೂಡ ಮ್ಯಾಟರ್ ಆಗುತ್ತೆ. ಈಗ ಉದಾಹರಣೆ ಕೆಲವು ತುಂಬಾ ಹತ್ತಿರದವ್ರು ತೀರ್ಕೊಂಡ್ರೆ, ಇವ್ರು ರಾತ್ರಿ ಕನಸಲ್ಲಿ ಮಲಗಿದ್ದಾಗ ಕೆಲವೊಂದ್ಸರಿ ಭಯದಿಂದನೇ ಎದ್ದು ಬಿಡ್ತಾರೆ. ತುಂಬಾ ಹತ್ತಿರದವ್ರು ಎಷ್ಟೇ ಕ್ಲೋಸ್ ಇದ್ರು ಅವ್ರ ಕನಸಲ್ಲಿ ಯಾವ ರೀತಿ ಬಂದಿರ್ತಾರೋ ಗೊತ್ತಿಲ್ಲ, ಭಯ ಪಟ್ಟು ಎದ್ದು ಬಿಡ್ತಾರೆ. ಅದು ಒಂದು ಮೀನಿಂಗ್ ಕನ್ವೆ ಮಾಡುತ್ತೆ. ಎಸ್, ಈಗ ಬೆಳಗ್ಗೆ ಎದ್ದ ತಕ್ಷಣ ಇವ್ರು ಬಂದಿದ್ರು ಅಂತ ನೆನ್ಸ್ಕೊಂಡು ಅತ್ರ ಕೂಡ ಅದು ಬೇರೆ ಕನ್ವೆ ಮಾಡುತ್ತೆ. ಹೌದು. ಈಗ ಭಯಪಟ್ಟು ಎದ್ದೇಳೋದು, ಈಗ ಕೆಲವೊಂದು ಕನಸುಗಳು ಪ್ರಾಣಿಗಳು ಬರ್ತವೆ ನಮ್ಮ ಕನಸಲ್ಲಿ. ಈಗ ಸ್ನೇಕ್ ಅಂತ ಇಟ್ಕೊಳ್ಳೋಣ. ಸೊ ಸ್ನೇಕ್ ಬಂದು ಏನೋ ಇದ್ದು ಹೋದ್ರೆ
ಪ್ರಾಬಬ್ಲಿ ನಮಗೆ ಹೆದರಿಕೆ ಆಗದೆ ಇರ್ಬೋದು ಕನ್ಸಲ್ಲೂ, ಎಚ್ಚರ ಆದ್ಮೇಲೂ ಹೆದರಿಕೆ ಆಗದೆ ಇರ್ಬೋದು. ಸೊ ಇಟ್ ಇಸ್ ಅ ಸೇಫ್ ಕನಸು, ಭಯ ಏನೂ ಇರಲ್ಲ, ಅದು ಮೀನಿಂಗ್ ಕೂಡ ಸೇಫ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಹಾವನ್ನ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹಾವು ಅಂತಂದ್ರೆ ಟ್ರಾನ್ಸ್ಫಾರ್ಮೇಶನ್, ಅದು ಹೆಂಗೆ ಅದ್ರ ಸ್ಕಿನ್ನ ಶೆಡ್ ಮಾಡುತ್ತೆ, ಅವಾಗ ಹೊಸ ಸ್ಕಿನ್ ಬರುತ್ತೆ, ರಿನ್ಯೂವಲ್ ಆಗುತ್ತೆ ಅದ್ರದ್ದು ಸ್ಕಿನ್ನು. ಅದೇ ರೀತಿ ನಮ್ಮ ಲೈಫಲ್ಲಿ ಏನೋ ಒಂದು ರಿನ್ಯೂವಲ್ ಆಗುತ್ತೆ, ಏನೋ ಒಂದು ಹೊಸ ಟರ್ನಿಂಗ್ ಪಾಯಿಂಟ್ ಇದೆ ಅನ್ನೋದು ಅರ್ಥ. ಅದೇ ಆ ಕನ್ಸಲ್ಲಿ ಹಾವು ಬಂದು ಕಚ್ತು, ಅವಾಗ ಹೆದರಿಕೆ ಆಯಿತು, ಎಚ್ಚರ ಆದ್ವಿ ಅಂತ ಅಂದಾಗ ಬಿ ಕೇರ್ಫುಲ್ ಆಫ್ ಸಮ್ ನೆಗೆಟಿವ್ ಪೀಪಲ್, ಏನೋ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಬಹುದು ಅನ್ನೋದು ಅರ್ಥ ಆಗುತ್ತೆ. ಈ ರೀತಿ ಈಗ ಸ್ನೇಕ್ ಅಂತಲ್ಲ, ಸ್ಕಾರ್ಪಿಯೋ, ಇದು ಚೇಳು ಕಚ್ಚಿದ್ರೂ ಅಷ್ಟೇ. ಚೇಳು ಕಚ್ಚಿದ್ರೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ನೆಗೆಟಿವ್ ಅಂತ ಇಂಟರ್ಪ್ರಿಟ್ ಮಾಡ್ಬೋದು. ಇದು ಟಾಕ್ಸಿಕ್ ಪೀಪಲ್ ಆಗಲೇ ಇದ್ದಾರೆ ನಿಮ್ಮ ಲೈಫಲ್ಲಿ, ಅವರು ನಿಮ್ಮ ಲೈಫಿಗೆ ಯಾವುದೇ ಪಾಯಿಂಟಲ್ಲಾದ್ರೂ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬೋದು ಅವರಿಂದ ಅನ್ನೋದನ್ನು ಅರ್ಥ ಆಗುತ್ತೆ. ಹುಷಾರಾಗಿದ್ರಿ. ಎಸ್. ಸೊ ಈಗ ಕನ್ಸಲ್ಲಿ ಹಾವು ಅಟ್ಟಿಸ್ಕೊಂಬಂದ್ರೆ ಕನ್ಸಲ್ಲಿ ಹಾವು ಅಟ್ಟಿಸ್ಕೊಂಬಂದ್ರೆ ನೀವು ನಿಮ್ಮ ಚೇಂಜಸ್ ಏನಿದೆ ಅದಕ್ಕೆ ನೀವು ಪ್ರಾಪರ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ನಿಮಗೆ ಏನೋ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಬೇಕಾಗಿದೆ, ಬಟ್ ನೀವು ನಿಮ್ಮ ಫೋಕಸ್ನ ಅದಕ್ಕೆ ಕೊಡ್ತಾ ಇಲ್ಲ. ಸೊ ಟ್ರೈ ಟು ಫೋಕಸ್ ಮೋರ್ ಆನ್ ದಟ್ ಸಬ್ಜೆಕ್ಟ್. ಸೊ ಆ ಹಾವ್ ನಮ್ಗೆ ಅಟ್ಟಿಸ್ಕೊಂಡು ಬರೋದು, ಫೋಕಸ್ ಮೋರ್, ಆ ಟ್ರಾನ್ಸ್ಫಾರ್ಮೇಶನ್ ಇಸ್ ಕ್ಲೋಸರ್ ಟು ಯು, ಫೋಕಸ್ ಮೋರ್ ಅಂತ. ಓಕೆ. ಮತ್ತೆ ಇನ್ನ ಗೂಬೆ, ಗೂಬೆ, Owl. ಔಲ್. ಆಲ್ ಸೊ ಗೂಬೆ ಏನ್ ರೆಪ್ರೆಸೆಂಟ್ ಮಾಡಿ ತುಂಬಾ ಗೂಬೆ ಲಕ್ಷ್ಮಿ ಅಂತ ಹೇಳ್ತೀವಿ ಅಲ್ಲ. ಸೊ ಎಸ್ಪೆಷಲಿ ಬಿಳಿ ಗೂಬೆ ನನಗೆ ಲೈಫಲ್ಲಿ ಒಂದ್ಸಲಿ ನನಗೆ ಡ್ರೀಮಲ್ಲಿ ಬಂದಿರೋದು ಬಿಳಿ ಗೂಬೆ. ನಾನು ಈ ಟ್ರಾನ್ಸ್ಫಾರ್ಮೇಷನಲ್ಲಿ ಯಾವಾಗಿದ್ದೆ, ಟಾರೋ ಸ್ಪಿರಿಚುವಾಲಿಟಿ ಈ ಟ್ರಾನ್ಸ್ಫಾರ್ಮೇಷನಲ್ಲಿ ಇದ್ದಾಗ ನನಗೆ ಆ್ಯಕ್ಚುಲಿ ಬಿಳಿ ಗೂಬೆ ಒಂದ್ಸಲಿ ಕಂಡಿತ್ತು. ಅದು ತುಂಬಾನೇ ಪಾಸಿಟಿವ್, ವೆರಿ ಪಾಸಿಟಿವ್ ಥಿಂಗ್ ಆಗೋದ್ರಲ್ಲಿದೆ ನಿಮ್ಮ ಲೈಫಲ್ಲಿ ಮುಂದೆ ಅನ್ನೋದು ಅರ್ಥ ಆಗುತ್ತೆ. ಸೊ ಗೂಬೆ ಬಂದ್ರೆ ಒಳ್ಳೇದು. ಹೌದು, ಗೂಬೆ ಬಂದ್ರೆ ಒಳ್ಳೇದು. ಓಕೆ. ಈಗ ಚೇಳು ಕಚ್ಚೋದು, ಹಾವು ಕಚ್ಚೋದು ಈ ತರದಾದ್ರೆ ನೀವು ಹುಷಾರಾಗಿರಿ, ಹುಷಾರಾಗಿ. ನಿಮ್ಮ ಅಕ್ಕಪಕ್ಕ ಇರತಕ್ಕಂಥ ಟಾಕ್ಸಿಕ್ ಪೀಪಲ್ ಇಂದ ಅಂತ. ಹೌದು. ಈಗ ತುಂಬಾ ಜನ ಇದನ್ನ ಹೇಳ್ಕೊಂಡಿರ ಆಯ್ತಾ, ಕೆಲವೊಂದ್ಸರಿ ಹಲ್ ಬಿದ್ದೋದಂಗೆ, ಹಲ್ ಮುರಿದೋದಂಗೋ ಅಥವಾ ಹಲ್ ಬಿದ್ದೋದಂಗೋ ಕನ್ಸ್ ಬರುತ್ತೆ. ಅದು ಏನ್ ಆಕ್ಚುಲಿ ಮೀನಿಂಗ್ ಅದಕ್ಕೆ? ಇನ್ಸೆಕ್ಯೂರಿಟೀಸ್ನ ಪೋರ್ಟ್ರೇ ಮಾಡುತ್ತೆ ಅದು. ಅಂದ್ರೆ ಅವ್ರ ಲೈಫಲ್ಲಿ ಇದೆ ಅಂತ. ಹಾ, ಎಂಬ್ಯಾರಸಿಂಗ್ ಮೂಮೆಂಟ್ಸ್, ಇನ್ಸೆಕ್ಯೂರಿಟೀಸ್. ಸೊ ನಾವು ನೇಕೆಡ್ ಆಗಿದ್ದೀವಿ ಅನ್ನೋ ಹಂಗು ತುಂಬಾ ಸಲಿ ಕನ್ಸು ಬರುತ್ತೆ. ಅದೂ ಅಷ್ಟೇ ನಮ್ಮ ಇನ್ಸೆಕ್ಯೂರಿಟೀಸ್ನ ತೋರಿಸ್ಕೊಡುತ್ತೆ. ನಾವು ಯಾವುದೋ ಒಂದು ವಿಷಯದಲ್ಲಿ ಅವಾಗ ಆ ಥರ ಕನ್ಸು ಬಿತ್ತು ಅಂದಾಗ ನಮ್ಮ ರಿಯಲ್ ಲೈಫ್ಗೆ ನಾವು ಕ್ಲೋಸ್ ಆಗಿ ನೋಡಬೇಕು. ಯಾವ ಇನ್ಸೆಕ್ಯೂರಿಟಿ ನನ್ನನ್ನು ಇಷ್ಟು ಡೀಪರ್ ಲೆವೆಲಲ್ಲಿ ಕಾಡಿಸ್ತಾ ಇದೆ, ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ, ರಿಲೇಶನ್ಶಿಪ್ ಇನ್ಸೆಕ್ಯೂರಿಟಿ. ಸೊ ಈ ರೀತಿ ನೋಡ್ಬೇಕಾಗತ್ತೆ. ಅಂದ್ರೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಕನ್ಸಲ್ಲಿ ಅವರೇ ನಗ್ನವಾಗಿ ಕಾಣಿಸ್ತಿದ್ದಾರೆ ಅಂತ, ಹೌದು, ಹೌದು, ಅಥವಾ ಪಬ್ಲಿಕ್ ಅಲ್ಲೆಲ್ಲೋ ಅವರು ಮೈ ಮೇಲೆ ಬಟ್ಟೆ ಇಲ್ಲದೆ ಏನೋ ತಿರುಗ್ತಿದ್ದಾರೆ ಅಂತಂದಾಗ, ಹೌದು. ಅಥವಾ ಬೇರೆಯವ್ರು ಕಾಣಿಸಿದ್ರು ಅದ್ರ ಅರ್ಥನ? ಯೂಶಲಿ ಅವ್ರು ಮಾತ್ರ ಅವ್ರಿಗೆ ಕಾಣಿಸ್ತಾರೆ. ಓಕೆ. ಯಾ. ಸೊ ಅಂದ್ರೆ ನಿಮ್ಗೆ ಅದು ಬಾಧಿಸ್ತಿದೆ ಅಂತ ಇನ್ಸೆಕ್ಯೂರಿಟಿ? ಹೌದು, ಅದೇನೋ ಇನ್ಸೆಕ್ಯೂರಿಟಿ ಇದೆ, ನೀವು ಅದನ್ನ ಅಡ್ರೆಸ್ ಮಾಡ್ತಾ ಇಲ್ಲ. ಸೊ ಅವಾಗ ನೀವು ಅದು ಯಾವ ವಿಷಯಗಳಲ್ಲಿ ಬೇಕೋ ಆಗ್ಬೋದು. ಯಾವ ವಿಷಯದಲ್ಲಿ ಮದುವೆ ಆಗ್ಬೋದು, ಫಿನಾನ್ಸ್ ಹೌದು, ಆಗ್ಬೋದು. ಹೌದು. ಓಕೆ. ಅದು ಯಾವ ವಿಷಯದಲ್ಲಿ ಸ್ಪೆಸಿಫಿಕ್ ಆಗಿ ಅಂತ ನೋಡಬೇಕು. ಈಗ ಫಿನಾನ್ಷಿಯಲ್ ಇರ್ಬೋದು, ಅವರು ಇಂಟ್ರೋಸ್ಪೆಕ್ಟ್ ಮಾಡಕ್ ಆಗ್ದಲೇ ಇರ್ಬೋದು. ಅವಾಗ ನಾವು ಟಾರೋ ಮುಖಾಂತರ ಅದರ ಮೀನಿಂಗ್ನ ತಿಳ್ಕೊಬೋದು. ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ಕನ್ಸಲ್ಲಿ ಅವರೇ ತೀರು ಹೋಗಿದ್ದಾರೆ, ಅವರೇ ಸತ್ತಂಗ್ ಕಾಣಿಸ್ತಾರೆ ಅಂತ ಇಟ್ಕೊಳ್ಳಿ, ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಅದು ನಮ್ಮ ಒಳಗಿರುವಂಥ ಒಂದು ವಿಷಯದ ಡೆತ್ ಅಂತ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಾನು ಲೇಝಿ ಇದ್ದೀನಿ, ನಾನು ಬೆಳಿಗ್ಗೆ ಬೇಗ ಏಳಲ್ಲ, ನಾನು ತುಂಬ ಲೇಸಿಯಾಗಿ ದಿನ ಸ್ಪೆಂಡ್ ಮಾಡ್ತೀನಿ ಅಂತ ಅಂದಾಗ, ಡೆತ್ ಆಫ್ ಯೋರ್ ಸೆಲ್ಫ್ ಅಂತ ಅಂದರೆ ಆ ಒಂದು ಆಸ್ಪೆಕ್ಟ್ನ ನೀನು ಸಾಯಿಸು, ನಿನ್ನ ಜೀವನದಲ್ಲಿ ಆ ಒಂದು ಆಸ್ಪೆಕ್ಟ್ನ ಕಟ್ ಮಾಡು ಅನ್ನೋದು ಅರ್ಥ ಆಗುತ್ತೆ. ಸೊ ಒಂದು ಪ್ಯಾಟರ್ನ್ನ ನೀನು ಬ್ರೇಕ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಓಕೆ. ಅದೇನ್ ಬೇಕೋ ಆಗಿರ್ಬೋದು. ಅದೇನ್ ಬೇಕಾದ್ರೂ, ಈಗ ತುಂಬಾ ಸ್ಪೆಂಡ್ ಮಾಡ್ತಿದ್ದಾರೆ, ಸ್ಟಾಪ್ ದಟ್ ಆ ಥರ. ಓಕೆ. ಈಗ ಯಾರಿಗಾದ್ರೂ ಒಂದು ಫ್ಲೈಟ್ ಇತ್ತು, ಫ್ಲೈಟ್ ಮಿಸ್ ಮಾಡ್ಕೊಂಡ್ಬಿಟ್ರು ಅಂತನೋ, ಟ್ರೈನ್ ಮಿಸ್ ಆಯ್ತು ಅಂತನೋ, ಅಥವಾ ಇನ್ನೂ ಎಕ್ಸಾಮ್ ಇರುತ್ತೆ ಸ್ಕೂಲಲ್ಲೋ ಕಾಲೇಜಲ್ಲೋ, ಎಕ್ಸಾಮ್ ಮಿಸ್ ಮಾಡ್ಕೊಂಡ್ಬಿಟ್ರಿ ಅಂತ ಅನ್ಕೊಂಡಾಗ ಅವಾಗ ಆ ಥರ ಕನ್ಸು ಬಂದ್ರೆ? ಸೊ ಅದು ತುಂಬಾ ಕಾಮನ್. ಐ ಥಿಂಕ್ ಎಲ್ರಿಗೂ, ಎಸ್ಪೆಷಲಿ ಎಕ್ಸಾಮಿಗೆ ಲೇಟ್ ಆಗ್ತಾ ಇದೆ, ಎಕ್ಸಾಮ್ ಆಗ್ತಿಲ್ಲ ಅಂತ ಕನ್ಸು ಬರೋದು ತುಂಬಾ ಕಾಮನ್. ಸೊ ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ,
ಏನೋ ಒಂದು ಡೆಡ್ಲೈನ್ ಇದೆ, ಬಟ್ ಯು ಆರ್ ನಾಟ್ ಏಬಲ್ ಟು ಫಿನಿಶ್ ದಟ್ ಡೆಡ್ಲೈನ್. ಸೊ ಆ ಒಂದು ಸಿಚುಯೇಷನ್, ಸೊ ರಿಯಲ್ ಮೀನಿಂಗೇನೆ ನಾವು ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. ಸೊ ಏನೋ ಒಂದು ಡೆಡ್ಲೈನ್ ಇದೆ. ಸೊ ಇಟ್ ಕುಡ್ ಬಿ ಮದ್ವೆ ಆಗ್ತಾ ಇಲ್ಲ, ಮದ್ವೆಗೆ ಲೇಟ್ ಆಗ್ತಾ ಇದೆ ಅನ್ನೋದು ಒಂದು ಸಬ್ ಕಾನ್ಶಿಯಸ್ ಅಲ್ಲಿ ಹೆದರಿಕೆ ಇದೆ, ಮನೆಯಲ್ಲಿ ಪ್ರೆಷರ್ ಮಾಡ್ತಾ ಇದ್ದಾರೆ, ಬಟ್ ನನ್ಗೆ ಏಜ್ ಆಗ್ತಾ ಇದೆ. ಸೊ ಇಂಥ ಸಿಚುವೇಶನ್ನು, ಅಥವಾ ಆಫೀಸಲ್ಲಿ ಎಲ್ಲರಿಗೂ ಪ್ರಮೋಷನ್ ಸಿಗ್ತಾ ಇದೆ, ನನಗೆ ಆಗ್ತಾ ಇಲ್ಲ, ಈ ಥರದ್ದು. ಈ ಒಂದು ಡೆಡ್ಲೈನ್ ಅಂತ ಇರುತ್ತೆ ಅಲ್ಲ ಪ್ರತಿಯೊಂದಕ್ಕೂ, ಏಜ್ ಲಿಮಿಟ್, ಏಜ್ ಡೆಡ್ಲೈನ್ ಇರ್ಬೋದು, ಈ ರೀತಿ. ಸೊ ಈ ರೀತಿ ಆಗ್ತಾ ಇಲ್ಲ ನಮ್ಗೆ ಅಂದ್ಕೊಂಡಿದ್ದು ಅಂತ ಅಂದಾಗ, ಎಕ್ಸಾಮಲ್ಲಿ ಲೇಟ್ ಆಗೋದು, ಅಥವಾ ಕ್ವೆಶನ್ ಪೇಪರಲ್ಲಿ ಬರೆಯೋಕ್ಕಾಗ್ತಾ ಇಲ್ಲ, ಸೊ ಈ ರೀತಿ. ಇನ್ನೆಷ್ಟೋ ಜನಕ್ಕೆ ಅವರು ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಬಾಡಿಗೆ ಮನೆ ಇರ್ತಾರೆ ಅಂತ ಇಟ್ಕೊಳ್ಳಿ, ಆ ಬಾಡಿಗೆ ಮನೆಗೆ ಹೋದಂಗೆ ಎಲ್ಲ ನೋಡ್ಕೊಂಡ್ ಬಂದಂಗೆ. ಇನ್ ಕೆಲವರಿಗೆ ಅವ್ರು ಓದಿದಂಥ ಸ್ಕೂಲ್ಗೋ ಕಾಲೇಜ್ಗೋ ವಾಪಸ್ ಒಂದ್ಸರಿ ಹೋಗಿ ಬಂದಂಗೆ, ಆ ಥರ ಕನ್ಸು ಬಂದ್ರೆ ನನಗೆ ಈ ರೀತಿ ತುಂಬ ಕನಸು. ಇವತ್ತಿಗೂ ನನಗೆ ಒಂದು ಕನ್ಸಲ್ಲಿ ಬರೋದು ಏನಂದರೆ, ನಾನು ಸ್ಕೂಲ್ದು 7th ಸ್ಟ್ಯಾಂಡರ್ಡ್ವರೆಗೂ ಒಂದು ಸ್ಕೂಲಲ್ಲಿ ಓದಿದೆ. ಸೊ ಆ ಸ್ಕೂಲಿಂದು ವಾಶ್ರೂಮ್ ನನಗೆ ಇವತ್ತಿಗೂ ಕನ್ಸಲ್ಲಿ ಬರುತ್ತೆ. ಯಾಕೆ ಅಂತ ಅಂದರೆ, ಆ ವಾಶ್ರೂಮ್ದು ಹೋಗೋ ವೇ ಇತ್ತಲ್ಲ, ಸೊ ಅದೊಂದು ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು. ಅದ್ರ ಪಕ್ಕ ಕಾಡು ಥರ ಇತ್ತು. ಎಲ್ಲರೂ ಹೆದರಿಸೋರು, ಅಲ್ಲಿನೋ ದೆವ್ವ ಇದೆ, ಹಾಗೆ ಹಿಂಗೆ ಅಂತೆಲ್ಲ ಸೀನಿಯರ್ಸ್ ಎಲ್ಲ ಹೆದರಿಸೋರು. ಸೊ ಅದು ಎಲ್ಲೋ ಒಂದು ಕಡೆ ಸೊ ನನಗೆ ವಾಶ್ರೂಮಿಗೆ ಹೋಗೋಕ್ಕೆ ಹೆದರಿಕೆ ಆಗ್ತಾ ಇತ್ತು. ಅದು ಎಷ್ಟು ಮಟ್ಟಿಗೆ ನನ್ನ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೋಗಿದೆ ಅಂತಂದರೆ, ಇವತ್ತಿಗೂ ಆ ವಾಶ್ರೂಮ್ ನನ್ನ ಕನ್ಸಿಗೆ ಬರುತ್ತೆ. ಸೊ ಇದನ್ನು ನಾನು ಅಡ್ರೆಸ್ ಮಾಡಲೇಬೇಕಿತ್ತು, ಬಿಕಾಸ್ ಅದು ತುಂಬ ಹೆದರಿಕೆ ಆಗ್ತಿತ್ತು. ನನ್ನ ಕನಸಲ್ಲಿ ಎದ್ದ ತಕ್ಷಣ ನಂಗೆ ತುಂಬ ಆಂಗ್ಸೈಟಿ ಆಗ್ತಾ ಇತ್ತು. ಸೊ ರೀಸೆಂಟಾಗಿ ನನ್ನ ಸೈಕಾಲಜಿದು ಏನೋ ಒಂದು ವರ್ಕ್ ಇತ್ತು ಅಂತ ಡೇಟಾ ಕಲೆಕ್ಷನಿಗೆ ಆ ಸ್ಕೂಲಿಗೆ ಹೋಗಿದ್ದೆ. ಸೊ ಹೋದಾಗ ಅಲ್ಲಿಗೆಲ್ಲ ಹೋಗಿ ಐ ಜಸ್ಟ್ ಫೆಲ್ಟ್ ದಟ್ ಇಲ್ಲಿ ಏನೂ ಇಲ್ಲ, ಅದನ್ನು ರಿಲೀಸ್ ಮಾಡಬೇಕಲ್ಲ, ಆ ಒಂದು ಟ್ರಾಮಾ, ನನ್ನಲ್ಲಿ ಚೈಲ್ಡ್ಹುಡ್ಡಲ್ಲಿ ಆಗಿರೋ ಟ್ರಾಮಾನ ನಾನು ರಿಲೀಸ್ ಮಾಡಲೇಬೇಕು. ಐ ಕಾಂಟ್ ಕ್ಯಾರಿ ಇಟ್ ಫಾರ್ ಎವರ್. ಸೊ ಅದೇ ವಾಶ್ರೂಮ್ ಹಾಗೆ ಇದೆ ಇವಾಗ್ಲೂ. ಸೊ ಅಲ್ಲಿಗೆ ಹೋಗಿ ಐ ಜಸ್ಟ್ ಪುಟಿಂಗ್ ದಟ್ ಇಂಟೆನ್ಷನ್ ದಟ್ ನನ್ನ ಏನು ಟ್ರಾಮಾ ಇದೆ ಅದು ಇಲ್ಲಿಗೆ ರಿಲೀಸ್ ಆಗ್ತಾ ಇದೆ, ನನಗಿನ್ಯಾವತ್ತೂ ಈ ಟ್ರಾಮಾನ ಕ್ಯಾರಿ ಫಾರ್ವರ್ಡ್ ಮಾಡೋದು ಬೇಡ, ಐ ರಿಲೀಸ್ ಇಟ್ ಹಿಯರ್ ಅಂತ ಹೋಗಿ ಅದನ್ನು ಹೇಳ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಬಂದೆ. ಇವತ್ತಿನವರೆಗೂ ಅದ್ರದ್ದೇನೋ ಕನ್ಸು ಬಂದಿಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ರೀತಿ ಹಳೇದೇನೋ ಕನ್ಸಲ್ಲಿ ಬರ್ತಿದೆ ಅಂದರೆ ಅಲ್ಲೇನೋ ಟ್ರಾಮಾ ಇದೆ ಅಂತ ಅರ್ಥ. ಸೊ ಆ ಟ್ರಾಮಾನ ನೀವು ಅಡ್ರೆಸ್ ಮಾಡಬೇಕು. ಇಲ್ಲ ಆ ಪ್ಲೇಸಿಗೆ ಹೋಗಿ ಅಡ್ರೆಸ್ ಮಾಡೋದಾಗಿರ್ಬೋದು, ಅಥವಾ ಕಾನ್ಷಿಯಸ್ಲಿ ಟೇಕ್ ಹೀಲಿಂಗ್. ಈಗ ತುಂಬ ಹೆದರಿಕೆ ಆಗುತ್ತೆ, ಅದು ಡಿಸ್ಟರ್ಬ್ ಆಗ್ತಿದೆ ಲೈಫಲ್ಲಿ ಅಂದಾಗ ಹೀಲಿಂಗ್ಸ್ ತಗೊಳ್ಳೋದ್ರ ಮುಖಾಂತರ ಆ ಒಂದು ಟ್ರಾಮಾನ ರಿಲೀಸ್ ಮಾಡ್ಕೊಬೋದು. ಈಗ ನೀವು ಹೇಳಿದ್ರೆ, ಓಕೆ, ನೀವು ಸ್ಕೂಲ್ ಇದ್ದಂಥ ಸ್ಕೂಲಿಗೆ ಹೋಗಿ ನೀವು ವಾಶ್ರೂಮ್ ಹತ್ರ ನೀವು ಅದನ್ನು ರಿಲೀಸ್ ಮಾಡಿ ಬಂದ್ರಿ, ಇಲ್ಲೇನೂ ಇಲ್ಲ ಅಂತ. ಈಗ ಉದಾಹರಣೆಗೆ ಜೀವನದಲ್ಲಿ ನಾವು ಯಾರನ್ನ ಮರಿಬೇಕು ಅಂತ ಪ್ರಯತ್ನ ಪಡ್ತಿರ್ತೀವಲ್ಲ, ನಿಮ್ಮ ಎಕ್ಸ್ಗಳಾಗ್ಬೋದು, ಎಕ್ಸ್ ಗರ್ಲ್ ಫ್ರೆಂಡೋ, ಬಾಯ್ ಫ್ರೆಂಡೋ, ನಿಮ್ಮ ಎಕ್ಸ್ ಡಿವೋರ್ಸ್ ತೊಗೊಂಡ್ರೆ ನಿಮ್ಮ ಹಸ್ಬೆಂಡ್ಗೆಲ್ಲ ಏನಾದರೂ ಆಗಿರ್ಬೋದು, ಇಂಥವರೆಲ್ಲ ಪದೇ ಪದೇ ಕನ್ಸಿಲ್ ಕಾಣಿಸ್ಕೊಂಡ್ರೆ ಪುನಃ ನಾನು ಹೇಳ್ದಂಗೆನೆ ಅನ್ರಿಸಾಲ್ವ್ಡ್ ಇಮೋಷನ್ಸ್ ಸ್ಟಕ್ ಆಗಿರುತ್ತೆ ಅವ್ರ ಜೊತೆಗೆ. ಸೊ ಅದನ್ನ ಆಮೇಲೆ 2 ವಿಷಯ ಇದೆ. ಒಂದು ಏನು ಗೊತ್ತಾ, ಅಲ್ಲಿ ಆ ಒಂದು ರಿಲೇಶನ್ಶಿಪ್ಪಿಂದ ಮೂವ್ ಆನ್ ಆಗೋವರೆಗೂ ನಾವು ಅದೇ ರಿಲೇಶನ್ಶಿಪ್ಪಲ್ಲಿ ಸ್ಟಕ್ ಆಗಿರ್ತೀವಿ. ಬೆಳಗಿಂದ ಸಂಜೆವರೆಗೂ ಅದನ್ನೇ ಯೋಚನೆ ಮಾಡ್ತಾ ಇದ್ದಾಗ ಕೂಡ ತುಂಬ ಏನ ಯೋಚನೆ ಮಾಡ್ತೀವಿ, ಅದು ನಮ್ಮ ಕನ್ಸಲ್ಲಿ ಬರುತ್ತೆ. ಈಗ ರಾತ್ರಿ ಮಲಗ್ತಾ ಏನೋ ಒಂದು ಹಾರರ್ ಮೂವಿ ನೋಡ್ಕೊಂಡು ಮಲಗಿದ್ರೆ ಯೂಶಲಿ ರಾತ್ರಿ ಇದಾಗುತ್ತೆ. ದಟ್ ಇಸ್ ಬಿಕಾಸ್ ಆ ಮೊಮೆಂಟಲ್ಲಿ ಅಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದನ್ನು ಅದೇ ರೀತಿ ಇರುತ್ತೆ. ಬೆಳಗಿಂದ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿರ್ತೀವಿ ಹಾಗೆ. ಬಟ್ ಬ್ರೇಕಪ್ ಆಗಿ ಎಷ್ಟೋ ವರ್ಷ ಆದ್ರೂ ನನಗಿನ್ನೂ ಅದೇ, ಅಥವಾ ಡಿವೋರ್ಸ್ ಆಗಿ ಎಷ್ಟೋ ವರ್ಷ ಆದ್ರೂ ನನಗಿನ್ನೂ ಅದು ಬರ್ತಾ ಇದೆ ಅಂತ ಅಂದಾಗ ದಟ್ ಈಸ್ ಸಮಥಿಂಗ್ ಟು ವರಿ ಅಬೌಟ್. ಸೊ ಅದನ್ನ ನಾವು ಅಡ್ರೆಸ್ ಮಾಡಬೇಕು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಾರ್ಡ್ ಕಟ್ಟಿಂಗ್. ಸೊ ಆ ಕಾರ್ಡ್ಸ್, ಈಗ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂದರೆ ಅ ಕಾರ್ಡ್ ಇಸ್ ಕನೆಕ್ಟೆಡ್, ಈವನ್ ಕಾಲಲ್ಲಿ ಆಗಿರ್ಬೋದು, ಏನೇ ಆಗಿದ್ರು. ಸೊ ಆ ಕಾರ್ಡ್ ಅನ್ನೋದು ಅನ್ಹೆಲ್ದಿ ಆದಾಗ ಈ ರೀತಿ ಟ್ರಾಮಾ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕಟ್ ದೋಸ್ ಕಾರ್ಡ್ಸ್. ಓಕೆ, ಈಗ ಕಾರ್ಡ್ ಅಂದರೆ ನಾನೇನು ಅರ್ಥ ಮಾಡ್ಕೊಂಡೆ, ಈಗ ಉದಾಹರಣೆಗೆ ನಾನು ನೀವು ಇಲ್ಲೇ ಮಾತಾಡ್ತಿದ್ದೀವಿ ಅಥವಾ ಫೋನಲ್ಲೇ ಮಾತಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ಕಾರ್ಡ್ಸ್ ಅಂದರೆ ಹೀಗೆ ಇಮ್ಯಾಜಿನ್ ಮಾಡ್ಕೊಬೋದು, ಏನೋ ಒಂದು ವೈಟ್ ಕಲರು ಅಥವಾ ಬ್ಲ್ಯಾಕ್ ಕಲರ್ ಒಂದು ಥ್ರೆಡ್ ಇಲ್ಲಿಂದ ಅಲ್ಲಿಗೆ ಒಂದು ಕನೆಕ್ಟ್ ಆಗಿದೆ ಅಷ್ಟೇ ಅಲ್ವಾ? ಓಕೆ, ಇದನ್ನ ಕಟ್ ಮಾಡೋದಂದ್ರೆ ಥ್ರೆಡ್ ಅಲ್ಲೂ ಆಗ್ಬೋದು, ರೋಪು ಆಗಿರ್ಬೋದು. ಡಿಪೆಂಡ್ಸ್ ಆನ್ ಎಷ್ಟು ಇಮೋಷನಲಿ ಕನೆಕ್ಟ್ ಆಗಿದ್ದೀವಿ. ಇಟ್ ಕ್ಯಾನ್ ಬಿ ವೈಟ್ ಕಲರ್, ಇಟ್ ಕ್ಯಾನ್ ಬಿ ಪಿಂಕ್, ಇಟ್ ಕ್ಯಾನ್ ಬಿ ಬ್ಲ್ಯಾಕ್. ನೆಗೆಟಿವ್ ಕಾರ್ಡ್ಸ್ ಅಂತ ಬಂದಾಗ ಬ್ಲ್ಯಾಕ್ ಬರುತ್ತೆ.
ನಾವು ಕಾರ್ಡ್ ಕಟ್ಟಿಂಗ್ ಸೆಷನ್ಸ್ ಮಾಡಿದಾಗ ಕೆಲವು ಡಿಪೆಂಡ್ಸ್, ಒಬ್ಬೊಬ್ರಿಗೆ ಒಂದೊಂದು ಥರ. ಒಬ್ಬೊಬ್ರಿಗೆ ಒಂದೇ ಬಿಗ್ ರೋಪ್ ಕಾಣುತ್ತೆ. ಕೆಲವೊಂದ್ಸಲಿ ಚಿಕ್ಕ 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 ರೋಪ್, ಇದು ಥ್ರೆಡ್ಸ್ ತುಂಬ ಕನೆಕ್ಟ್ ಆಗಿರುತ್ತೆ, ಕಲರ್ಫುಲ್ ಕನೆಕ್ಟ್ ಆಗಿರುತ್ತೆ. ಯೂಶಲಿ ನೆಗೆಟಿವ್ ಕಾರ್ಡ್ಸಲ್ಲಿ, ನೆಗೆಟಿವ್ ಕನೆಕ್ಷನ್ನಲ್ಲಿ ಬ್ಲ್ಯಾಕ್ ಕಾಣಿಸುತ್ತೆ. ಓಕೆ, ಇವಾಗ ಇದನ್ನ ಹಿಂಗೆ ಹೇಳ್ಬೋದಾ? ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ, ಮುಂದೆ ಹೋಗ್ತಿದ್ದಾನೆ. ಆದ್ರೆ ಕೈಗೊಂದು ಕಾರ್ಡ್, ಅಂದ್ರೆ ಕೈಗೆ ಯಾರೋ ಒಂದು ಹಗ್ಗ ಹಾಕಿದ್ದಾರೆ, ಕಾಲ್ಗೆ ಯಾರೋ ಒಂದು ಹಗ್ಗ ಹಾಕಿದ್ದಾರೆ, ಅವನ ತಲೆಗೆ. ಬೇಸಿಕಲಿ ನಿಮ್ಮನ್ನ ಹಿಡಿದಿಟ್ಕೊಂತಿದ್ದಾರೆ, ಮುಂದಕ್ಕೆ ಹೋಗ್ಬಿಡ್ತಿಲ್ಲ. ಬಿಕಾಸ್ ಆ ವ್ಯಕ್ತಿ ಒಟ್ಟಿಗೆ ಆ ಕಾರ್ಡ್ಸ್ ಏನಿದೆ ಅಲ್ಲ, ಆ ಎಮೋಷನ್ಸ್ ನಿಮ್ಮನ್ನ ಮುಂದೆ ಹೋಗಕ್ ಬಿಡ್ತಿಲ್ಲ. ಎಸ್, ಹೌದು. ಆ ಕಾರ್ಡ್ಸ್ನ ಮುಂದೆ ಹೋಗೋಕೆ ಬಿಡ್ತಾ ಇಲ್ಲ. ಸೊ ಅವಾಗ ಅದು ನಮಗೆ ಡ್ರೀಮಲ್ಲಿ ಸರ್ಫೇಸ್ ಲೆವೆಲಿಗೆ ತರಕ್ಕೆ ಟ್ರೈ ಮಾಡುತ್ತೆ. ಅಡ್ರೆಸ್ ದಿಸ್, ಸಬ್ ಕಾನ್ಷಿಯಸ್ ಮೈಂಡ್ ಹೇಳುತ್ತೆ, ನನಗೆ ಇಲ್ಲಿಂದ ನನಗೆ ಬೇರೆ ನನ್ನ ಒಂದು ಸ್ಪೇಸ್ ಇದೆ ಅಲ್ಲ, ಒಂದು ಬೌಲ್ ಇರುತ್ತೆ, ಆ ಬೌಲಲ್ಲಿ ಒಂದಷ್ಟು ಮಾತ್ರ ತುಂಬಿಸೋಕೆ ಸಾಧ್ಯ. ಬೇರೆ ಹೊಸ ತುಂಬಿಸ್ಬೇಕು ಅಂದರೆ ಹಳೇದು ಹೋಗಬೇಕು ಅಲ್ಲ. ಸೊ ಅದು ಹೋಗ್ಸು ನನಗೆ ಅಂತ ನಮ್ಮ ಕಾನ್ಷಿಯಸ್ ಲೆವೆಲಿಗೆ ತರಕ್ಕೆ ಟ್ರೈ ಮಾಡೋದು ಡ್ರೀಮ್ಸ್ ಮುಖಾಂತರ ಟ್ರೈ ಮಾಡುತ್ತೆ. ಓಕೆ, ಈಗ ಕಾರ್ಡ್ ಕಟ್ಟಿಂಗ್ ಅಂದ್ರಲ್ಲ, ಅದು ಹೇಗದು? ಎರಡು ರೀತಿ ಕಾರ್ಡ್ ಕಟ್ಟಿಂಗ್ ಮಾಡ್ತೀನಿ. ಒಂದು ಲೈವ್ ಅಲ್ಲಿ, ಅಂದರೆ ಮೆಡಿಟೇಷನ್ ಲೆವೆಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಗೈಡೆಡ್ ಮೆಡಿಟೇಷನ್ ಮಾಡಿ ಕಾರ್ಡ್ ಕಟ್ಟಿಂಗ್ ಮಾಡ್ತೀವಿ. ಕೆಲವರು ವಿಜುವಲೈಸೇಷನ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ನನ್ನ ಕ್ಲೈಂಟ್ಸ್ ತುಂಬ ಜನ ವಿಜುವಲೈಸೇಷನ್ ಮಾಡ್ಕೊಳಕ್ಕಾಗಲ್ಲ. ಸೊ ಈ ರೀತಿ ಸಿಚುವೇಶನ್ ಇದ್ದಾಗ ಐ ಡೂ ಇಟ್ ಆನ್ ಬಿಹಾಫ್ ಆಫ್ ದೆಮ್. ಈಗ ನಿಮಗೆ ಒಂದು ಪರ್ಸನ್ ಜೊತೆ ಕಾರ್ಡ್ ಕಟ್ ಮಾಡಬೇಕು ಅನ್ನೋಂಗಿದ್ರೆ ಇಬ್ರದ್ದು ಇಫ್ ಪಾಸಿಬಲ್ ಫೋಟೋ ಇಸ್ಕೊಂಡು ಅವರ ವಿಜುವಲೈಸೇಷನ್ ನಾನು ಮಾಡಿಬಿಟ್ಟು ಆ ಕಾರ್ಡ್ನ ಕಟ್ ಮಾಡ್ತೀನಿ. ಆ್ಯಂಡ್ ಕಾರ್ಡ್ ಕಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಿಲೇಷನ್ಶಿಪ್ಸಲ್ಲೂ ಅಷ್ಟೇ, ಫಿನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲೂ ಅಷ್ಟೇ. ರಿಲೇಷನ್ಶಿಪ್ಪಲ್ಲಿ ನೆಗೆಟಿವ್ ಕಾರ್ಡ್ಸ್, ಈಗ ಒಬ್ಬ ಪರ್ಸನ್ ಜೊತೆ ರಿಲೇಷನ್ಶಿಪ್ ಇತ್ತು, ಅಥವಾ ಮದುವೆ ಆಗಿದ್ರು, ಡಿವೋರ್ಸ್ ಆಯಿತು, ಆ ಪರ್ಸನ್ ಮೂವ್ ಆನ್ ಆಗೋಕ್ಕೆ ಆಗ್ತಾ ಇಲ್ಲ. ಎಷ್ಟೇ ಹೊಸೊಬ್ರನ್ನ ಮೀಟ್ ಮಾಡಿದ್ರು ಹೊಸ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಪ್ರಾಬ್ಲಮ್ಸ್ ಇರುತ್ತೆ. ಅದು ಮೋಸ್ಟ್ ಆಫ್ ದ ಟೈಮ್ ಯಾಕಾಗಿರುತ್ತೆ ಅಂದರೆ ಈ ನೆಗೆಟಿವ್ ಕಾರ್ಡ್ಸ್ ಕನೆಕ್ಟ್ ಆಗಿರುತ್ತೆ. ನೆಗೆಟಿವ್ ಪರ್ಸನ್ ಅಲ್ಲ, ಹಳೆ ಪರ್ಸನ್ ಜೊತೆ ಕಾರ್ಡ್ ಕನೆಕ್ಟ್ ಆಗಿರುತ್ತಲ್ಲ, ಅದು ಹೊಸ ಕಾರ್ಡ್ನ ಕನೆಕ್ಟ್ ಮಾಡೋಕ್ಕೆ ಅಥವಾ ಎಸ್ಟಾಬ್ಲಿಷ್ ಮಾಡೋಕ್ಕೆ ಬಿಡ್ತಾ ಇರಲ್ಲ. ಸೊ ನಾವು ಯಾವಾಗ ಈ ಕಾರ್ಡ್ನ ಕಟ್ ಮಾಡ್ತೀವಿ, ವಿ ವಿಲ್ ಬಿಕಮ್ ಫ್ರೀ ಅಗೇನ್ ಟು ಕನೆಕ್ಟ್ ನ್ಯೂ ಕಾರ್ಡ್ಸ್. ಆ್ಯಂಡ್ ಫಿನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲೂ ಅಷ್ಟೇ, ಎಷ್ಟು ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ, ಅಥವಾ ನನಗೆ ತುಂಬ ಸ್ಕಿಲ್ ಇದೆ ಬಟ್ ನನಗೆ ಅರ್ನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಅಂದಾಗ ಅಗೇನ್ ಕಾರ್ಡ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಕಾರ್ಡ್ಸ್ ಬರೀ ಈ ಲೈಫ್ ಟೈಮಲ್ಲಿ ಈ ಜನಗಳ ಜೊತೆ ಮಾತ್ರ ಕನೆಕ್ಟ್ ಆಗಿರಲ್ಲ. ಕಾರ್ಡ್ಸ್ ಡಿಫ್ರೆಂಟ್ ಲೈಫ್ ಟೈಮ್ಸಲ್ಲಿ ಕೂಡ ಕನೆಕ್ಟ್ ಆಗಿರುತ್ತೆ. ನನಗೆ ಯಾವುದಾದ್ರೂ ಒಂದು ಲೈಫ್ ಟೈಮಲ್ಲಿ, ಫಾರ್ ಎಕ್ಸಾಂಪಲ್, ಇದು ದುಡ್ಡಿನ ವಿಷಯದಲ್ಲಿ ನನಗೆ ಒಳ್ಳೆ ರಿಲೇಷನ್ ಇರಲ್ಲ ಅಂತ ಇಟ್ಕೊಳ್ಳಿ. ಸೊ ನಾನು ತುಂಬ ಪೂವರ್ ಆಗಿರ್ತೀನಿ, ಅಥವಾ ದುಡ್ಡು ನನ್ನ ಕೈಯಲ್ಲಿ ಇರಲ್ಲ. ಸೊ ಅಲ್ಲಿ ನೆಗೆಟಿವ್ ಕಾರ್ಡ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಇವತ್ತಿಗೆ ನಾನು ಎಷ್ಟೇ ದುಡ್ಡು ಮಾಡಿದ್ರು ನಾನು ಎಂಜಾಯ್ ಮಾಡೋಕ್ಕಾಗ್ತಾ ಇರಲ್ಲ, ನನ್ನ ಹತ್ರ ಕೈಯಲ್ಲಿ ಉಳಿತಾ ಇರಲ್ಲ. ಯಾಕೆ ಅಂದರೆ ಪ್ರೀವಿಯಸ್ ಲೈಫ್ ಟೈಮಲ್ಲಿ ನನ್ನ ಸೋಲು ನೆಗೆಟಿವ್ ಕಾರ್ಡ್ಸ್ ಕನೆಕ್ಟ್ ಆಗಿದೆ ಫಿನಾನ್ಷಿಯಲ್ ವಿಷಯದಲ್ಲಿ. ಸೊ ಈ ಲೈಫ್ ಟೈಮಲ್ಲಿ ಕಾನ್ಷಿಯಸ್ ಆಗಿ ನಾನು ಆ ಕಾರ್ಡ್ನ ಕಟ್ ಮಾಡ್ಕೊಂಡಾಗ ಮಾತ್ರ ಅದರಿಂದ ನಾವು ರಿಮೂವ್ ಆಗಿ ಹೊಸ ಬೆಟರ್ ಕಾರ್ಡ್ಸ್ ಫಿನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕಾಗತ್ತೆ. ಈಗ ಎಷ್ಟೊಂದು ಸಾರಿ ಕೆಲವರಿಗೆ ಎಷ್ಟೇ ದುಡಿದ್ರು ಕೈಯಲ್ಲಿ ಹಣ ನಿಲ್ಲಲ್ಲ. ಹೌದು, ಅದಕ್ಕೂ ಕೂಡ ಕಾರ್ಡ್ಸ್ ಕನೆಕ್ಟ್. ಎಸ್ ಒಂದು ಕಾರ್ಡ್ಸ್ ಇರುತ್ತೆ. ಇನ್ನೊಂದು ಆನ್ಸೆಸ್ಟ್ರಲ್ ಟ್ರಾಮಾಸ್ ಕೂಡ ಇರುತ್ತೆ. ಈಗ ನಮ್ಮ 3 ಜನರೇಷನ್ನು 4 ಜನರೇಷನ್ನು ಹಿಂದೆ ಹೆಂಗೆ ಯೋಚನೆ, ಅವಾಗೆಲ್ಲ ಈಗಲೇ ಅದಿರೋದು, ಎಷ್ಟು ಇದ್ರೂ ನನಗೆ ಇನ್ನೂ ಬೇಕು ಅನ್ನೋ ಒಂದು ಮೆಂಟಾಲಿಟಿ ಈ ಜನ್ರೇಷನಲ್ಲಿ ಬಂದಿರೋದು. ಬಟ್ ಹಿಂದೆ ಹೆಂಗಿತ್ತು ಅಂದರೆ, ನನಗೆ ಇಷ್ಟು ಸಾಕು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅನ್ನೋದೊಂದಿತ್ತು. ಇಷ್ಟು ದುಡ್ಡಿದೆ, ನನಗೆ ಇಷ್ಟು ಸಾಕು. ಎಷ್ಟೊಂದು ಜನ ದಾನ ಮಾಡೋರು ಅಲ್ಲ ಬೇರೆಯವರಿಗೆ, ಬೇಡ ಅಂತ. ಸೊ ಅವ್ರಿಗೆ ಹೆಂಗಿತ್ತು ಅಂದರೆ, ನನಗೆ ಇಷ್ಟರಲ್ಲೇ ನನ್ನ ಜೀವನ ಇರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ಅಂತ ತಿಳ್ಕೊಳ್ಳಿ ನಮ್ಮ ಫಾದರ್ಸಿಗೆ. ಸೊ ಆ ಒಂದು ಥಾಟ್ ಅಥವಾ ಆ ಒಂದು ಇಂಟೆನ್ಷನ್ ನಮಗೆ ಜನ್ರೇಷನ್ನಲ್ಲಿ ಪಾಸ್ ಆನ್ ಆಗಿರುತ್ತೆ. ಸೊ ಹೆಂಗಾಗುತ್ತೆ ಅಂದರೆ, ಈ ಲೈಫ್ ಟೈಮಲ್ಲಿ ಒಂದಿಷ್ಟು ಅರ್ನಿಂಗ್ಸ್ವರೆಗೂ ಮಾಡೋಕ್ಕೆ ಸಾಧ್ಯ, ಅದಕ್ಕಿಂತ ಬಿಯಾಂಡ್ ಮಾಡೋಕ್ಕೆ ಆಗಲ್ಲ. ಅಥವಾ ಎಷ್ಟೇ ನಾವು ದುಡಿದ್ರೂ ಇಷ್ಟು ಮಾತ್ರ ನಾನು ಎಂಜಾಯ್ಮೆಂಟ್ ಮಾಡೋಕ್ಕಾಗೋದು, ಇನ್ನೆಲ್ಲದು ಬರೀ ಸಾಲಕ್ಕೆ ಅಥವಾ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಸಿಗೆ ಹೋಗ್ತಾ ಇರುತ್ತೆ. ಸೊ ಅದು ನಮ್ಮ ಜನ್ರೇಷನ್ ಟ್ರಾಮಾ ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ಅದು ಯಾವುದು ಅನ್ನೋದನ್ನ ಅಡ್ರೆಸ್ ಮಾಡಿಕೊಂಡು ಫಸ್ಟು, ಆಮೇಲೆ ಅದನ್ನ ಹೀಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಕೆಲವೊಂದ್ಸರಿ ಕೆಲವರಿಗೆ ಸಮುದ್ರದಲ್ಲಿ ಬಿದ್ದೋದೊಂದು,
ಅಥವಾ ಯಾವ್ದಾದ್ರು ಒಂದು ನೀರಲ್ಲಿ ಬಿದ್ದಂಗೆ ನದಿಲಿ ಬಿದ್ದಂಗೆ ಅನ್ಸುತ್ತಲ್ಲ, ಈ ನೀರು ತುಂಬಾ ಕನ್ಸಲ್ಲಿ ಬಂದ್ರೆ ಏನರ್ಥ ಅದು? ನೀರು ಅನ್ನೋದು ಇಮೋಷನ್ ಲೆವೆಲಲ್ಲಿ ಕನೆಕ್ಟ್ ಆಗಿದೆ. ಈಗ ವಾಟರ್ ಇಸ್ ಈಕ್ವಲ್ ಟು ಇಮೋಷನ್ಸ್. ಮೂನ್, ವಾಟರ್ ಇದೆಲ್ಲದು ಇಮೋಷನ್ಸ್ ಅಂತ. ಸೊ ನೀರು ಒಳಗಡೆ ಬೀಳೋದು ಅಂತ ಅಂದ್ರೆ ನೀನು ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಇಮೋಷನಲ್ ಆಗ್ತಾ ಇದೆಯಾ, ಅದು ಒಳ್ಳೇದಲ್ಲ. ಆ ಥರ ಇಮೋಷನ್ಸ್ ಅಲ್ಲಿ ಮುಳುಗೋಗ್ತೀಯ ನೀನು ಓಕೆ 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 ಅನ್ನೋದು. ಅದೇನಾದ್ರೂ ಕನ್ಸಲ್ಲಿ ಇಫ್ ಬಿದ್ದು ಸ್ವಿಮ್ ಮಾಡ್ಕೊಂಡು ನಾನು ದಡ ಸೇರ್ತೀನಿ ಅನ್ನೋ ಕನ್ಸು ಬಂದ್ರೆ ಕಷ್ಟ ಆಗುತ್ತೆ, ಬಟ್ ನೀನ್ ದಡ ಸೇರ್ತೀಯ ಅನ್ನೋದು ಅರ್ಥ ಆಗುತ್ತೆ. ಓಕೆ. ಇನ್ನು ಒಳ್ಳೆ ಕನ್ಸುಗಳು, ಈಗ ಮಲಗಿದ್ದಾಗ, ಈಗ ಗಣಪತಿ ಮುಂದೆ ಕೂತ್ಕೊಂಡು ನೀನು ಮಾತಾಡ್ತಿದ್ದಂಗೆ, ಶ್ರೀನಿವಾಸನ್ ಗರ್ಭಗುಡಿಲಿ ಇದ್ದಿದ್ದಂಗೆ, ಅಥವಾ ಮಂಜುನಾಥ ಸ್ವಾಮಿ ಜೊತೆ ಮಾತಾಡ್ತಿದ್ದಂಗೆ, ನಮ್ಗೆ ಇಷ್ಟವಾದಂಥ ದೇವರುಗಳು ನಮ್ಮ ಕನ್ಸಲ್ಲಿ ಕಾಣಿಸೋದು, ಅಥವಾ ನಾವು ಯಾವುದೋ ದೇವಸ್ಥಾನಗಳಲ್ಲಿ ಇದ್ದಂಗೆ ಕನ್ಸು ಬರೋದು, ಇದು ಏನರ್ಥ? ಯೂಶಲಿ ದೇವ್ರು ಕನ್ಸಲ್ಲಿ ಬರೋದು ತುಂಬಾ ಒಳ್ಳೆ ಪಾಸಿಟಿವ್ ಸೈನ್ ಅಂತಾನೆ. ನಾವು ಕನ್ಸಲ್ಲಿ ಮಾತ್ರ ಅಲ್ಲ, ಮೆಡಿಟೇಷನಲ್ಲಿ ನಾವು ಗೈಡೆಡ್ ಮೆಡಿಟೇಷನಲ್ಲಿ ಒಂದೊಂದ್ಸಲಿ ಟ್ರಾಮಾಸ್ನ ಐಡೆಂಟಿಫೈ ಮಾಡಕ್ ಹೇಳ್ತೀವಿ. ಅವಾಗ ದೇವ್ರು ಬರುತ್ತೆ. ಸೊ ಆ ಮೊಮೆಂಟಲ್ಲಿ ಅವ್ರಿಗೆ ಏನ್ ಅನ್ಸುತ್ತೆ, ಓ ದೇವ್ರು ಬಂತಲ್ಲ ಒಳ್ಳೇದು ಅಂತ. ಬಟ್ ಎಲ್ಲಾ ಸಲನೂ ಎಲ್ಲಾ ಡ್ರೀಮಲ್ಲೂ ದೇವ್ರು ಬರೋದು ಅದು ಪಾಸಿಟಿವ್ ಎಂಟಿಟಿ ಅಂತಾನೆ ಹೇಳಕ್ ಆಗಲ್ಲ. ಅದು ಒಂದೊಂದ್ಸಲಿ ನೆಗೆಟಿವ್ ಎಂಟಿಟಿ ದೇವ್ರ ರೂಪದಲ್ಲೂ ಬಂದಿರುತ್ತೆ. ಅದು ಅದು ತುಂಬಾ ಸಲ ಪ್ರೂವ್ ಆಗಿರೋದು. ಮೆಡಿಟೇಷನ್ ನಾವು ಹೀಲಿಂಗ್ ಏನ್ ಮಾಡ್ತೀವಿ ಅದರಲ್ಲಿ ಕ್ಲೈಂಟ್ ಹೇಳ್ತಾರೆ, ಹೌದು ಇಮ್ಯಾಜಿನ್, ಓ ನನಗೆ ದೇವ್ರು ಬರ್ತಾ ಇದೆ ಅಂತ ಹೇಳ್ತಾರೆ ಕ್ಲೈಂಟ್ಸ್. ಸೊ ಆವಾಗ ನಾವು ದೇ ಸಮಥಿಂಗ್ ಕಾಲ್ಡ್ ವೈಲೆಟ್ ಲೈಟ್. ಸೊ ವೈಲೆಟ್ ಲೈಟ್ನ ಇಮ್ಯಾಜಿನ್ ಮಾಡಿಕೊಂಡು ಆ ಒಂದು ದೇವ್ರು ಅಂತ ಏನಿದೆ ಅದನ್ನ ವೈಲೆಟ್ ಲೈಟಲ್ಲಿ ಹಾಕಿ ಅಂತ ಹೇಳ್ತೀವಿ. ಆ ವೈಲೆಟ್ ಲೈಟ್ ಹಾಕ್ದಾಗ್ಲೂ ದೇವ್ರ ರೂಪದಲ್ಲೇನೆ ಇದ್ರೆ ಅದು ಪಾಸಿಟಿವ್ ಎಂಟಿಟಿ, ದೇವ್ರೇನೆ. ಬಟ್ ಆ ವೈಲೆಟ್ ಲೈಟಿಗೆ ಹಾಕಿದಾಗ ಅದೇನಾದ್ರೂ ಸುಟ್ಟು ಹೋಗೋದು ಅಥವಾ ಮಾಯ ಆಗೋದು ಆದ್ರೆ, ಬ್ಲ್ಯಾಕ್ ಆಗಿ ಡಿಸಪಿಯರ್ ಆದ್ರೆ ಇಟ್ ಇಸ್ ನೆಗೆಟಿವ್ ಎಂಟಿಟಿ. ಸೊ ಪ್ರತಿ ಸಲನೂ ದೇವ್ರು ನನ್ನ ಕನ್ಸಲ್ಲಿ ಬಂದಿದೆ ಅಂದ್ರೆ ಅದು ಒಳ್ಳೇದೇ ಹೇಳ್ತಾ ಇದೆ ಅಂತ ಅಲ್ಲ, ಮೆಜಾರಿಟಿ ಟೈಮ್ಸ್ ಹೌದು. ಓಕೆ. ನಿಮ್ಮ ಸ್ಟೋರಿ ಫಸ್ಟ್, ಈಗ ನಾವು ಟ್ಯಾರೋ ಇದೆಲ್ಲ ಮಾತಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಬಗ್ಗೆ ನಾನು ತಿಳ್ಕೊಳಕ್ಕೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ. ಅಂದರೆ BE ಮಾಡ್ತಿದ್ದಂಥವ್ರು, ಇವತ್ತು ನೀವು ಟ್ಯಾರೋ ರೀಡಿಂಗಲ್ಲಿ ನೀವು PhD ಮಾಡಿದಿರ. ಅದು ಹೆಂಗೆ ಒಂದು ಸೈನ್ಸ್ ಸ್ಟೂಡೆಂಟ್ಗೆ ಹೆಂಗೆ ಶಿಫ್ಟ್ ಆಯ್ತಿದು? ಓಕೆ. ಸೊ ನನಗೆ ಚಿಕ್ಕವಳಿಂದನೂ ಡ್ರೀಮ್ಸಲ್ಲಿ ನನ್ಗೆ ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಇತ್ತು. ಅದನ್ನ ನಾನು ಯಾರ ಹತ್ರ ಹೇಳ್ಕೊತಾ ಇರಲಿಲ್ಲ. ಬಟ್ ಚಿಕ್ಕವಳಿದ್ದಾಗ, ಐ ಥಿಂಕ್ 4th or 5th ಸ್ಟ್ಯಾಂಡರ್ಡಲ್ಲಿದ್ದಾಗ ಒಬ್ರು ಸನ್ಯಾಸಿ ಥರ ಬಂದು ಒಂದು ಪೆಂಡೆಂಟ್ನ ಕೊಟ್ಟು, ಇದು ಇಟ್ಕೊ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಏನೋ ಒಂದು ಕನಸು. ಇದೊಂದು ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಬಿಕಾಸ್ ನಾನು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತಿದ್ದೆ, ಯಾಕೆ ಹಂಗೆ ಬಂತು ಅಂತ. ಆಮೇಲೆ ಇಗ್ನೋರ್ ಮಾಡಿದೆ, ಹಾಗೆ ಇಂಜಿನಿಯರಿಂಗ್ ಮಾಡಿದೆ, ಆಮೇಲೆ ವರ್ಕ್ ಮಾಡ್ತಾ ಇದ್ದೆ. ಅದಾದಮೇಲೆ ಐ ಗಾಟ್ ಮ್ಯಾರಿಡ್, ವಾಪಸ್ ಚಿಕ್ಕಮಂಗ್ಳೂರಿಗೆ ಹೋದೆ. ನಾನು ಅವಾಗ ಅಂದ್ಕೊಂಡೆ, ಓಕೆ ಇನ್ನು ವರ್ಕ್ ಏನೂ ಮಾಡಲ್ಲ, ಐ ವಿಲ್ ಜಸ್ಟ್ ಬಿ ಅ ಹೌಸ್ ವೈಫ್ ಅಂತ ಡಿಸೈಡ್ ಮಾಡಿಕೊಂಡೆ. ಆ ಡಿಸೈಡ್ ಮಾಡಿದ ಟೈಮಿಂದನೂ ಪುನಃ ನನಗೆ ಡ್ರೀಮ್ಸಲ್ಲಿ ಕೆಲವೊಂದು ಸಿಂಬಲ್ಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಇನಿಷಿಯಲಿ ಗೊತ್ತಾಗ್ತಿರ್ಲಿಲ್ಲ ಏನು ಸಿಂಬಲ್ಸು ಅದು ಇದು ಅಂತ. ಬಟ್ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಏನೋ ನೋಡ್ತಾ ಇದ್ದಾಗ ಈ ಟ್ಯಾರೋ ಕಾರ್ಡ್ಸ್ ಕಾಣಿಸ್ತು, ಯಾರೋ ರೀಡ್ ಮಾಡ್ತಾ ಇದ್ದಿದ್ದೇನೋ. ಅದನ್ನ ನೋಡಿದಾಗ ಐ ಸಾ ಫ್ಯೂ ಸಿಂಬಲ್ಸ್ ನನ್ನ ಡ್ರೀಮ್ಸಲ್ಲಿ ಕಾಣಿಸ್ತಾ ಇದ್ದಿದ್ದು ಸಿಂಬಲ್ಸಲ್ಲಿ ಕಾಣಿಸ್ತು. ಸೊ ನನಗೆ ಓಕೆ, ದೇರ್ ಇಸ್ ಸಮಥಿಂಗ್, ಏನೋ ಒಂದು ಲಿಂಕ್ ಇದೆ ಅಂತ. ಅಲ್ಲಿ ನಾನು ಕ್ಯಾಪ್ಷನಲ್ಲಿ ನೋಡಿದಾಗ ನನಗೆ ಫಸ್ಟ್ ಗೊತ್ತಾಗಿದ್ದು ಇದು ಟ್ಯಾರೋ ಕಾರ್ಡ್ಸ್ ಅಂತ ಏನೋ ಒಂದು ಇದೆ ಅನ್ನೋದು ನನಗೆ ಅಲ್ಲಿ ಗೊತ್ತಾಗಿದ್ದು. ಸೊ ಅದನ್ನು ನೋಡಿದೆ, ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಬಟ್ ನಮ್ಮ ಫ್ಯಾಮ್ಲಿಯಲ್ಲಾಗಿರ್ಬೋದು ಅಥವಾ ಹಸ್ಬೆಂಡ್ ಫ್ಯಾಮ್ಲಿಯಲ್ಲಿ ಯಾರೂ ಈ ಫೀಲ್ಡಲ್ಲಿ ಇಲ್ಲ. ಸೊ ನನ್ನ ಹಸ್ಬೆಂಡಿಗೆ ಇದ್ರ ಬಗ್ಗೆ ಕಲಿಬೇಕು ಅಂತ ಅಪ್ರೋಚ್ ಮಾಡುವಾಗ ನಂಗೆ ಸ್ವಲ್ಪ ಸಂಕೋಚ ಇತ್ತು, ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ, ಬೇಡ ಇದು, ಬಿಕಾಸ್ ನಾವು ಕಾಫಿ ಪ್ಲಾಂಟೇಶನ್ ಬ್ಯಾಕ್ಗ್ರೌಂಡ್ ಅಲ್ಲ, ಸೊ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅಂತ. ಬಟ್ ಹಿ ವಾಸ್ ವೆರಿ ಪಾಸಿಟಿವ್, ಕಲಿ ಏನಾಗುತ್ತೆ, ಇದೊಂದು ವಿದ್ಯೆ ಅಲ್ವಾ ಅಂತ ಕಣ್ಣು ಮುಚ್ಕೊಂಡು ಐ ವೆಂಟ್ ಅಹೆಡ್. ಇನ್ಫ್ಯಾಕ್ಟ್ ಹಿ ಟೋಲ್ಡ್, ನಾನೇ ನಿನ್ಗೆ ಫಸ್ಟ್ ಕಾರ್ಡ್ಸ್ ಕೊಡಿಸ್ತೀನಿ, ಯು ಗೋ ಅಹೆಡ್ ವಿತ್ ಇಟ್ ಅಂತ. ಸೊ ಟ್ಯಾರೋ ಕೋರ್ಸ್ ಮಾಡಿದೆ. ಅದಾಗಿದ ತಕ್ಷಣ ನಾನು ರೀಡಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಪ್ರೊಫೆಷ್ನಲ್ ಡಿಗ್ರಿ ಬೇಕು ನನಗೆ ಇದರಲ್ಲಿ ಅಂತ ಅನ್ನಿಸ್ತು. ಮಾಸ್ಟರ್ಸ್ ಮಾಡಿದೆ, PhD ಮಾಡಿದೆ. ಸೊ ಹಿಯರ್ ಐ ಆಮ್. ಡಾಕ್ಟರೇಟ್ ತಗೊಂಡ್ರಿ. ಎಸ್. ಈಗ ನೀವು ಮಾಡಿದಂಥ ರೀಡಿಂಗ್ಸಲ್ಲಿ ಮೊದಲನೇ ರೀಡಿಂಗ್ ಆಗ್ಬೋದು ಅಥವಾ ಯಾವುದಾದ್ರು ಒಂದು ರೀಡಿಂಗು
ನಿಮಗೆ ಒಂಥರ ಶಾಕ್ ಅಂತ ಅನ್ಸದ್ದು ಅಥವಾ ಒಂದು ಲೈಫ್ ಚೇಂಜಿಂಗ್ ಥರದ್ದು? ಓಕೆ. ಸೊ, ಇನಿಷಿಯಲ್ ಡೇಸ್ ನಾನು ಆ್ಯಕ್ಚುಲಿ ತುಂಬ ಶಾರ್ಟ್ ಟೆಂಪರ್ಡ್ ಪರ್ಸನ್. ನನ್ನ ಬಗ್ಗೆ ಗೊತ್ತಿರೋರಿಗೆ ಗೊತ್ತು. ಚಿಕ್ಕ ಚಿಕ್ಕ ವಿಷಯಕ್ಕೂ ನಂಗೆ ತುಂಬ ಕೋಪ ಬರ್ತಾ ಇತ್ತು. ಆ್ಯಂಡ್ ಆಬ್ವಿಯಸ್ಲಿ ಹುಡುಗಿರ್ ಗೊತ್ತಲ್ಲ, ಕಂಪೇರ್ ಮಾಡೋದು ಸ್ವಲ್ಪ ಸಹಜ. ಓಕೆ, ನನಗಿದ್ದಿದೆ ಅದು ನನಗಿಲ್ಲ, ಇದು ನನಗಿಲ್ಲ, ಈ ಥರ ಬೇಸಿಕ್ ಇದು. ಬಟ್ ನಾನು ಟ್ಯಾರೋಗೆ ಯಾವಾಗ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ರೀಡಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಈ 2 ವಿಷಯ ನನ್ನ ಲೈಫಲ್ಲಿ ತುಂಬಾ ಡಿಫ್ರೆನ್ಸ್ ಆಯಿತು. ಒಂದು, ನನಗೆ ನೆಕ್ಸ್ಟ್ ಲೆವೆಲ್ ಪೇಷನ್ಸ್ ಬಂತು. ಅಂದರೆ ನನಗೆ 100% ಶಾರ್ಟ್ ಟೆಂಪರ್ ಇದ್ದಿದ್ದು ಡ್ರಾಸ್ಟಿಕ್ ಚೇಂಜ್ ಆಗಿ 40%, ಆಲ್ಮೋಸ್ಟ್ 30%ವರೆಗೂ ಡ್ರಾಸ್ಟಿಕ್ ಚೇಂಜ್ ಆಯಿತು. ಅದಾದಮೇಲೆ ಇದು ಆಬ್ವಿಯಸ್ಲಿ ಈಗ ನಮ್ಮ ಹತ್ರ ಬರೋರು ಎಲ್ಲ ಚೆನ್ನಾಗಿದೆ ಲೈಫಲ್ಲಿ ಅಂತ ಯಾರು ನಮ್ಮ ಹತ್ರ ಬರಲ್ಲ, ಹೀಲರ್ಸ್ ಹತ್ರ ಅಲ್ವಾ. ಸೊ ದೇರ್ ಇಸ್ ಸಮ್ ಪ್ರಾಬ್ಲಮ್ ಅಂತ ಅಂದಾಗ ನಮ್ಮನ್ನ ಸೀಕ್ ಮಾಡ್ತಾರೆ. ಸೊ ಆ ಥರ ನಾನು ರೀಡಿಂಗ್ಸ್ ಮಾಡ್ತಾ ಇದ್ದಾಗ ಐ ಫೆಲ್ಟ್ ಸಮ್ವೇರ್ ನನ್ನ ಲೈಫ್ ಎಷ್ಟು ಬೆಟರ್ ಇದೆ, ಅಥವಾ ಎಷ್ಟು ಅಂದರೆ ನನಗೆ ನನ್ನ ಲೈಫ್ನ ನೋಡುವಂಥ ಪರ್ಸ್ಪೆಕ್ಟಿವ್ ಚೇಂಜ್ ಆಯಿತು ಟ್ಯಾರೋ ಮುಖಾಂತರ. ಸೊ ಇದೆರಡು ವಿಷಯ ನನ್ನ ಲೈಫಲ್ಲಿ ಡ್ರಾಸ್ಟಿಕ್ ಚೇಂಜ್ ಆಗಿದೆ. ಆ್ಯಂಡ್ ಅದರಿಂದ ನನಗೆ ಅಮೇಝಿಂಗ್ ರಿಸಲ್ಟ್ಸ್ ಕೂಡ ಬಂದಿದೆ, ನನ್ನ ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಎಲ್ಲ. ಈಗ ಟ್ಯಾರೋ ಅಂದರೆ ಅದೊಂದು ಎನರ್ಜಿ ಜೊತೆ ನೀವು ಕಮ್ಯುನಿಕೇಟ್ ಮಾಡಕ್ಕೆ, ಅಥವಾ ಟ್ಯಾರೋನ ಒಂದು ಟೂಲ್ ಥರ ಬಳಸೋದಾ? ಟ್ಯಾರೋ ಆ್ಯಕ್ಚುಲಿ ಏನು ನಮಗೆ ತಿಳಿಸುತ್ತೆ? ಓಕೆ. ಸೊ ಟ್ಯಾರೋನ ಬಹಳಷ್ಟು ಜನ ಟೂಲ್ ಆಗಿನೂ ಯೂಸ್ ಮಾಡಿದ್ದಾರೆ. ನಾನು ತುಂಬ ನೋಡಿದ್ದೀನಿ. ಬೈ ಮಾಡ್ತಾರೆ, 1 ಮಂತ್ 2 ಮಂತ್ಸ್ ಏನೋ ಕ್ಯೂರಿಯಾಸಿಟಿಗೆ ಯೂಸ್ ಮಾಡ್ತಾರೆ, ಅದರಲ್ಲಿ ಏನಿದೆ ಅಂತ ಕಲಿತಾರೆ ಹಾಗೆ. ಬಟ್ ನನ್ನ ಪ್ರಕಾರ ಟ್ಯಾರೋ ಟೂಲ್ ಅಷ್ಟೇ ಅಲ್ಲ, ಅದು ಬಿಯಾಂಡ್ ಟೂಲ್, ಇಟ್ ಈಸ್ ಅ ಲಿವಿಂಗ್ ಎನರ್ಜಿ. ಸೊ ನಾನು ಟ್ಯಾರೋ ಜೊತೆ ಮಾತಾಡ್ತೀನಿ, ಜಸ್ಟ್ ಲೈಕ್ ನಾನು ಕ್ರಿಸ್ಟಲ್ ಜೊತೆ ನಾನು ಹೆಂಗೆ ಕಮ್ಯುನಿಕೇಟ್ ಮಾಡ್ತೀನಿ, ಟ್ಯಾರೋ ಜೊತೆ ಮಾತಾಡ್ತೀನಿ. ಆ್ಯಂಡ್ ಟ್ಯಾರೋಗೆ ಒಂದು ಎನರ್ಜಿ ಇದೆ ಅನ್ನೋದಕ್ಕೆ, ಇವಾಗ ನಮಗೆ ಬೆಳಗಿಂದ ಸಂಜೆವರೆಗೂ ವರ್ಕ್ ಮಾಡಿ ಅಥವಾ ಏನೋ ಮಾಡಿ ಸುಸ್ತಾಗಿ ಸಂಜೆ ಅಷ್ಟಕ್ಕೆ ಫುಲ್ ಸುಸ್ತಾಗಿ ಮಲ್ಗೋಣ ಅನ್ಸುತ್ತೆ. ಸೊ ನಾವು ಮಲ್ಗೋದು ಅಥವಾ ರೆಸ್ಟ್ ಮಾಡೋದು ನಮಗೆ ಎನರ್ಜೈಸ್ ಮಾಡುತ್ತೆ ಅಲ್ಲ, ನಮಗೆ ಚಾರ್ಜ್ ಮಾಡುತ್ತೆ. ಸೊ ಇದೇ ರೀತಿಯಲ್ಲಿ ಕಾರ್ಡ್ಸ್ ಕೂಡ ಸುಸ್ತಾಗುತ್ತೆ ಕಾರ್ಡ್ಸಿಗೂ. ಸೊ ಕಂಟಿನ್ಯೂಸ್ಲಿ ನಾವು ಹೇಗೆ ರೀಡಿಂಗ್ಸ್ ಮಾಡ್ತೀವಿ, ಎಂಟೈರ್ ಡೇ ರೀಡಿಂಗ್ ಮಾಡಿ ಅದನ್ನ ಚಾರ್ಜ್ ಅಥವಾ ಎನರ್ಜೈಸ್ ಮಾಡ್ದಲೇ ಹಾಗೆ ಇಟ್ಟು ಮತ್ತೆ ಅದನ್ನ ಯೂಸ್ ಮಾಡಿದಾಗ, ನನ್ನ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ 5 to 6 years ಆಫ್ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಶಫಲ್ ಮಾಡೋಕ್ಕೆ ಗ್ರಿಪ್ ತುಂಬಾ ಚೆನ್ನಾಗಿ ಇದೆ ಆಬ್ವಿಯಸ್ಲಿ. ಬಟ್ ಇವತ್ತಿಗೂ ಕಾರ್ಡ್ಸನ್ನ ನಾನೇನಾದರೂ ಮರ್ತು ಹೋಗಿ ಕ್ಲೆನ್ಸ್ ಮಾಡೋಕ್ಕೆ ಆ ಥರ ಆದರೆ ಶಫಲ್ ಮಾಡುವಾಗ ಅದು ಶಫಲೇ ಆಗಲ್ಲ, ಇನ್ಫ್ಯಾಕ್ಟ್ ಬಿದ್ದೋಗ್ಬಿಡುತ್ತೆ. ಸೊ ದಟ್ ಇಸ್ ವೆನ್ ಐ ನೋ, ಓಕೆ, ಇದಕ್ಕೆ ಟಯರ್ಡ್ ಆಗಿದೆ, ಇದಕ್ಕೆ ಸ್ವಲ್ಪ ರೆಸ್ಟ್ ಬೇಕು, ಇದಕ್ಕೆ ಚಾರ್ಜ್ ಮಾಡಬೇಕು ಅಂತ. ಸೊ ಇದು ಜಸ್ಟ್ ಟೂಲ್ ಆಗಿದ್ರೆ ಆ ಥರ ಆಗಲ್ಲ ಅಲ್ವಾ. ಸೊ ಶಫಲ್ ಮಾಡುವಾಗ ಇದಾಗಿದೆ. ಆಮೇಲೆ ರೀಡಿಂಗ್ ಮಾಡುವಾಗ್ಲೂ ಅಷ್ಟೇ, ಶಫಲ್ ಮಾಡ್ತಿದ್ದಾಗ ಕೆಲವೊಂದು ಕಾರ್ಡ್ಸ್ ಪಾಪ್ಔಟ್ ಆಗುತ್ತೆ. ಅದರಲ್ಲಿ ಆ ಕಾರ್ಡಲ್ಲಿ ಸ್ಪೆಷಲಿ ತುಂಬ ಪವರ್ಫುಲ್ ಗೈಡೆನ್ಸ್ ಮೆಸೇಜ್ ಇರುತ್ತೆ. ಸೊ ದಟ್ ಈಸ್ ಹೌ ಟ್ಯಾರೋ ವರ್ಕ್ಸ್. ಸೊ ಟ್ಯಾರೋ ಇಸ್ ಡೆಫಿನೆಟ್ಲಿ ಅ ಲಿವಿಂಗ್ ಎನರ್ಜಿ, ಆ್ಯಂಡ್ ಐ ಕ್ಯಾನ್ ಕಮ್ಯುನಿಕೇಟ್ ವಿತ್ ಟ್ಯಾರೋ ಲೈಕ್ ಆಲ್ಮೋಸ್ಟ್ ಎವ್ರಿ ಡೇ ಐ ಡೂ. ನನ್ನ ಪರ್ಸ್ನಲ್ ರೀಡಿಂಗಲ್ಲಿ ನಾನು ಕಮ್ಯುನಿಕೇಟ್ ಮಾಡಿ ಕನೆಕ್ಟ್ ಆಗಿನೇ ನಾನು ರೀಡಿಂಗ್ಸ್ ಮಾಡೋದು. ಈ ಟ್ಯಾರೋ ಕಾರ್ಡ್ಸ್ ಅಂತ ಏನು ಕರಿತೀವಲ್ಲ, ಇದು ಮೂಲತಃ ಎಲ್ಲಿಂದು? ಇದು ನಮ್ಮ ದೇಶದ ಅಥವಾ ಹೊರಗಡೆಯಿಂದ ಬಂದಿದ್ದ? ಎಲ್ಲಿಂದ ಇದರ ಹಿನ್ನೆಲೆ ಏನು? ಸೊ ಟ್ಯಾರೋ ಕಾರ್ಡ್ಸ್ 1300 1400 ಅಲ್ಲಿ ಇದು ಆ್ಯಕ್ಚುಲಿ ಒರಿಜಿನ್ ಇರೋದು ಇಟಲಿಯಲ್ಲಿ. ಸೊ ಹೇಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕಾರ್ಡ್ಸಲ್ಲಿ ಅಂದರೆ, ಮನೆಗಳು ಈ ಥರ ಕೋನ್ ಶೇಪಲ್ಲಿ ರೂಫ್ ಇರೋ ಮನೆಗಳು ಒರಿಜಿನ್ ಇಟಲಿ. ಆ್ಯಂಡ್ ನಮ್ಮ ಕಾರ್ಡ್ಸಲ್ಲಿ ನಾವು ನೋಡಿದ್ರೆ ಸಿಂಬಲ್ಸ್ ಅಲ್ಲ ಆಬ್ವಿಯಸ್ಲಿ ಟ್ಯಾರೋ ಕಾರ್ಡ್ಸಲ್ಲಿ. ಸೊ ಅದರಲ್ಲಿ ಮನೆಗಳ ಸಿಂಬಲ್ಸಲ್ಲಿ ಮೆಜಾರಿಟಿ ಆಫ್ ದ ಕಾರ್ಡ್ಸಲ್ಲಿ ಆ ಥರ ಸಿಂಬಲ್ಸ್ ಇದೆ. ಸೊ ಇಟ್ ಈಸ್ ಇಟಲಿ ಬೇಸ್ಡ್ ಇದು. 1300 to 1400 ಅಲ್ಲಿ ಟ್ಯಾರೋನ ಪ್ಲೇಯಿಂಗ್ ಕಾರ್ಡ್ಸಾಗಿ ಯೂಸ್ ಮಾಡ್ತಾ ಇದ್ರಂತೆ. ಟ್ಯಾರೋಚಿ ಅಂತ ಅದಕ್ಕೆ ಕರೀತಾರೆ. ಸೊ ಹಾಗೆ ಯೂಸ್ ಮಾಡ್ತಾ ಇದ್ರು. ಬಟ್ ಇದನ್ನ ಒಂದು ಡಿವಿನಿಷನ್ ಟೂಲ್ ಆಗಿನೂ ಯೂಸ್ ಮಾಡಬಹುದು ಅಂತ ಗೊತ್ತಾಗಿದ್ದು ತುಂಬ ಲೇಟಾಗಿ, ಇನ್ 1900s. ಸೊ ನಮಗೆ ಫೇಮಸ್ ಟ್ಯಾರೋ ಡೆಕ್ ಇದೆ, ರೈಡರ್ ವೇಟ್ ಸ್ಮಿತ್ ಡೆಕ್ ಅಂತ. ಸೊ ಅದರಲ್ಲಿ ಹೇಗೆ ಅಂದರೆ, ರೈಡರ್ ಅಂತ ಒಂದು ಪರ್ಸನ್ ಅವರು ಪಬ್ಲಿಷ್ ಮಾಡಿತ್ತು ಲಂಡನ್ನಲ್ಲಿ 1909ಅಲ್ಲಿ. ಆ್ಯಂಡ್ ವೇಟ್ ಆ್ಯಂಡ್ ಸ್ಮಿತ್ ಅನ್ನೋ ಇಬ್ಬರು ಇದ್ರ ಬಗ್ಗೆ ಒಕಲ್ಟಿಸ್ಟ್ ರಿಸರ್ಚರ್ಸ್. ಸೊ ಅವರು ಇದ್ರ ಬಗ್ಗೆ ರಿಸರ್ಚ್ ಮಾಡಿ, ಎಸ್ಪೆಷಲಿ ಸ್ಮಿತ್, ಪಮೇಲಾ ಸ್ಮಿತ್ ಅಂತ,
ಅವರು ಇಂಟ್ಯೂಟಿವ್ ಆಗಿ ಈ 78 ಕಾರ್ಡ್ಸ್ ಇದೆ. ಸೊ 78 ಡಿಸೈನ್ಸ್ನ ಅವರು ಡ್ರಾ ಮಾಡಿ ಅದನ್ನು ಪಬ್ಲಿಷ್ ಮಾಡಿದ್ದು. ಸೊ ಬೇಸಿಕಲಿ ಇದನ್ನ ಡಿವಿನಿಷನ್ ಟೂಲ್ ಆಗಿ ನಾವು 1900 ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಟ್ಯಾರೋ ಯಾಕೆ 78 ಕಾರ್ಡ್ ಇರುತ್ತೆ? ಅದ್ರ ಹಿಂದೆ ಏನಾದರೂ ಒಂದು ಡೀಪರ್ ಸ್ಟ್ರಕ್ಚರಲ್ಸ್ ಅಂದರೆ ವಾಟ್ ಐ ಕ್ಯಾನ್ ಸೇ ಏನಾದ್ರೆ ಹಿನ್ನೆಲೆ ಏನು ಆ್ಯಕ್ಚುಲಿ? ಟ್ಯಾರೋ 78 ಕಾರ್ಡ್ಸ್ ಇದೆ. ಅದು 2 ಆರ್ಕಾನ ಆಗಿ ಡಿವೈಡ್ ಆಗಿದೆ, ಮೇಜರ್ ಆರ್ಕಾನ ಆ್ಯಂಡ್ ಮೈನರ್ ಆರ್ಕಾನ. ಸೊ ಮೇಜರ್ ಆರ್ಕಾನದಲ್ಲಿ 22 ಕಾರ್ಡ್ಸ್. ಸೊ 22 ಕಾರ್ಡ್ಸ್ ಅಂತ ಏನಿದೆ ಅದು ಆರ್ಕಿಟೈಪ್ನ ಇದು ಟ್ಯಾರೋ ಇಸ್ ಆಲ್ಸೋ ರಿಲೇಟೆಡ್ ಟು ಸೈಕಾಲಜಿ. ಸೊ ತುಂಬ ರಿಸರ್ಚಸ್ ಆಗಿದೆ ಸೈಕಾಲಜಿಯಲ್ಲಿ ಟ್ಯಾರೋ ಬಗ್ಗೆ. ಸೈಕ್ಯಾಟ್ರಿಸ್ಟ್ ಕಾರ್ಲ್ ಯಂಗ್ ಅಂತ ಒಬ್ಬರು ಸೈಕ್ಯಾಟ್ರಿಸ್ಟ್, ಅವರು ಪ್ರೊಜೆಕ್ಟಿವ್ ಟೆಕ್ನಿಕ್ನ ಯೂಸ್ ಮಾಡಿ ಅದನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಸೈಕಾಲಜಿ. ಇಟ್ ಇಸ್ ಅ ಮೇಜರ್ ಕಾಂಟ್ರಿಬ್ಯೂಷನ್ ಟು ಸೈಕಾಲಜಿ. ಸೊ ಅವರು ಆರ್ಕಿಟೈಪ್ ಅಂತ ಒಂದು ಕಾನ್ಸೆಪ್ಟ್ನ ತರ್ತಾರೆ. ಸೊ ಅದರಲ್ಲಿ ಪ್ರೊಜೆಕ್ಟಿವ್ ಟೆಕ್ನಿಕ್ ಅಂತ, ಅದರಲ್ಲಿ ಟ್ಯಾರೋ ಕಾರ್ಡ್ಸ್ನ ಹೇಗೆ ಮಿರರ್ ಮಾಡುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದನ್ನ ತೋರಿಸುತ್ತೆ. ಸೊ ಅವರು ಈ ಆರ್ಕಿಟೈಪ್ ಬಗ್ಗೆ ಮಾತಾಡಿದ್ದಾರೆ. ಸೊ ಫಸ್ಟ್ ಮೇಜರ್ ಆರ್ಕಾನ 22 ಕಾರ್ಡ್ಸ್ ಏನಿದೆ ಅದು ಆರ್ಕಿಟೈಪ್ ಅಂದರೆ ಮೇಜರ್ ಲೈಫ್ ಈವೆಂಟ್ಸ್ನ ಅದು ಡಿನೋಟ್ ಮಾಡುತ್ತೆ. ಇಟ್ ಈಸ್ ಲೈಕ್ ಅ ಸ್ಪಿರಿಚುವಲ್ ಜರ್ನಿ. ಫಸ್ಟ್ ಕಾರ್ಡ್ ಏನಿದೆ ನಂಬರ್ 0, ಆ ಕಾರ್ಡಿನ ನಂಬರ್ 0. ಸೊ ಅದು ದ ಫೂಲ್ ಕಾರ್ಡ್ ಅಂತ ಹೇಳ್ತೀವಿ. ಅದರದ್ದು ದ ಫೂಲ್ ಕಾರ್ಡ್. ಸೊ ಅವನ ಜರ್ನಿ ಹೇಗೆ ಹೋಗುತ್ತೆ ಅಂತ. ಸೊ ಫೂಲ್ ಅಲ್ಲ, ಅವ್ನಿಗೇನೂ ಗೊತ್ತಿಲ್ಲ. ಇಟ್ ಇಸ್ ಅ ನ್ಯೂ ಬಿಗಿನಿಂಗ್. ಒಂದು ಹೊಸ ಪ್ರಪಂಚಕ್ಕೆ ಕಾಲಿಡ್ತಾನೆ. ಆ ಪ್ರಪಂಚದ ಬಗ್ಗೆ ಏನೂ ಗೊತ್ತಿಲ್ಲ, ಬ್ಲ್ಯಾಂಕ್ ಆಗಿ ಬ್ಲೈಂಡ್ ಆಗಿ ಮುಂದೇನು ಗೊತ್ತಿಲ್ಲದೆ ಕಾಲಿಡ್ತಾನೆ. ಸೊ ದಟ್ ಇಸ್ ಅ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ವಿಸ್ಡಮ್ ಆ್ಯಂಡ್ ಇಂಟ್ಯೂಟಿವ್ನೆಸ್ನ ಕಲಿತಾನೆ, ಸಬ್ಕಾನ್ಷಿಯಸ್ ಬಗ್ಗೆ ಕಲಿತಾನೆ. ಸೊ ಇದು ಸೆಕೆಂಡ್ ಸ್ಟೆಪ್ ಆಗುತ್ತೆ. ಥರ್ಡ್ ಸ್ಟೆಪ್ ಇಸ್ ವೇರ್ ಅವನು ಸೊಸೈಟಿ ಮಧ್ಯದಲ್ಲಿ ಹೇಗಿರಬೇಕು, ಸೊ ಸೊಸೈಟಿಗೆ ನಾನು ಹೇಗೆ ಫೇಸ್ ಮಾಡಬೇಕು, ಜಸ್ಟಿಸ್ ಅಂದರೆ ಏನು, ನಾವು ನ್ಯಾಯವಾಗಿದ್ರೆ ಹೇಗಾಗುತ್ತೆ, ಅಥವಾ ಚಾಲೆಂಜಸ್, ನಾವು ಸೊಸೈಟಿಯಲ್ಲಿ ಫೇಸ್ ಮಾಡುವಂಥ ಚಾಲೆಂಜಸ್, ಇದ್ರ ಬಗ್ಗೆ ಕಲಿತಾನೆ. ಅದ್ರ ನೆಕ್ಸ್ಟ್ ಸ್ಟೆಪ್ ಏನಂದರೆ ಸ್ಪಿರಿಚುವಲ್ ಚಾಲೆಂಜಸ್. ಅಂದರೆ ನಾವು ಸೋಲ್ ಪರ್ಪಸ್ ಏನು, ಅಥವಾ ನಾವು ಯಾಕೆ, ವೈ ಡು ವಿ ಡೂ ವಾಟ್ ವಿ ಡೂ, ಆ ಥರ ಪರ್ಪಸಸ್ನ ಕಲಿತಾ ಹೋಗ್ತಾನೆ. ಆ್ಯಂಡ್ ಸರೆಂಡರ್ನೆಸ್, ಅವನು ಹೇಗೆ ಸರೆಂಡರ್ ಮಾಡ್ಕೋಬೇಕು ಫಾರ್ ಹಿಸ್ ಬೆಟರ್ಮೆಂಟ್ ಅನ್ನೋದನ್ನು ಸ್ಪಿರಿಚುವಲ್ ಚಾಲೆಂಜಸ್ಸಲ್ಲಿ ಕಲಿತಾನೆ. ಅದ್ರ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸ್ಟೆಪ್ ಸ್ವಲ್ಪ ಟಫ್ ಸ್ಟೆಪ್ ಅಂತ ಹೇಳ್ಬೋದು. ಇದು ಸ್ಪಿರಿಚುವಲ್ ಅವೇಕನಿಂಗ್ ಸ್ಟೇಜ್. ಸೊ ಈ ಸ್ಪಿರಿಚುವಲ್ ಅವೇಕನಿಂಗಲ್ಲಿ ಏನಾಗುತ್ತೆ, ಅವನವನ ಡೀಪರ್ ಸಬ್ಕಾನ್ಷಿಯಸ್ ಫಿಯರ್ಸ್ನ ಕಳ್ಕೊಂಡು ಬಿಡ್ತಾನೆ ಆ್ಯಂಡ್ ಡೀಪರ್ ಲೆವೆಲಲ್ಲಿ ಸ್ಪಿರಿಚುವಲ್ ಅವೇಕ್ನಿಂಗ್ ಆಗುತ್ತೆ. ಸೊ ಇದು ಸಿಮಿಲರ್ ಕಾನ್ಸೆಪ್ಟ್ಸ್ ಸೈಕಾಲಜಿಯಲ್ಲಿ ಒಂದಿದೆ, ಏಬ್ರಹಿಂ ಮ್ಯಾಸ್ಲೋಸ್ ನೀಡ್ ಆಫ್ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದರಲ್ಲೂ ಅಷ್ಟೇ ಸಿಮಿಲರ್ ಒನ್ ಇದೆ ಅಲ್ಲ, ಹೈರಾರ್ಕಿ ಬರುತ್ತೆ. ಅದರಲ್ಲಿ ಲಾಸ್ಟ್ ಹೈರಾರ್ಕಿ ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ. ಸೊ ಅದೇ ಇದೂ ಅದೇ ಥರ ಬರುತ್ತೆ. ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂದರೆ ಹೇಗೆ, ಕಂಪ್ಲೀಟ್ ಸ್ಪಿರಿಚುವಲ್ ಫುಲ್ಫಿಲ್ಮೆಂಟ್. ಸೊ ಆ ಒಂದು ಸ್ಟೇಜ್ಗೆ ಅಟೈನ್ ಆಗ್ತಾನೆ ಆ ಫುಲ್. ಸೊ ಇದು ಒಂದು ಜರ್ನಿ, ಅವನ ಸ್ಪಿರಿಚುವಲ್ ಜರ್ನಿ. ಸೊ ಈ ಸ್ಟೋರಿ ನಾನು ಏನು ಹೇಳಿದೆ, ಇದು ಆ 22 ಕಾರ್ಡ್ಸ್ ಕಂಪ್ಲೀಟ್ ಸ್ಟೋರಿ ನಾನು ಇವಾಗ ಹೇಳಿರೋದು. ಸೊ 0th ಕಾರ್ಡಿಂದ 21st ಕಾರ್ಡ್, ಟೋಟಲ್ 22 ಕಾರ್ಡ್ಸ್. ಸೊ ದಿಸ್ ಇಸ್ ದ ಜರ್ನಿ. ದಿಸ್ ಇಸ್ ಆ್ಯಕ್ಚುಲಿ ಅ ಸ್ಪಿರಿಚುವಲ್ ಜರ್ನಿ, ಮೇಜರ್ ಲೈಫ್ ಚೇಂಜಿಂಗ್ ಜರ್ನಿ ಆಫ್ ಅ ಪರ್ಸನ್. ಸೊ ಇದನ್ನ ಮೇಜರ್ ಆರ್ಕಾನ ಡಿನೋಟ್ ಮಾಡುತ್ತೆ. ಇನ್ನು ಮೈನರ್ ಆರ್ಕಾನ ಅಂತ ಬಂದಾಗ 4 ಸೂಟ್ಸ್ ಇದೆ. ಈಚ್ ಸೂಟ್ ಅಲ್ಲಿ ನಾವು ನಾರ್ಮಲ್ ಪ್ಲೇಯಿಂಗ್ ಕಾರ್ಡ್ ಇದ್ದಂಗೆ ಕಿಂಗ್, ಕ್ವೀನ್, ಆ ಥರ ಎಲ್ಲ ನೈಟ್ ಆ್ಯಂಡ್ ಪೇಜ್ ಅಂತ ಬರುತ್ತೆ. ಆ್ಯಂಡ್ ಅದರಲ್ಲಿ ಈಚ್ ಸೂಟ್ ಒಂದೊಂದು ಎಲಿಮೆಂಟ್ ಆಫ್ ನೇಚರ್ನ ಡಿನೋಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಪೆಂಟಿಕಲ್ಸ್ ಅರ್ತ್ ಎಲಿಮೆಂಟ್ನ ಡಿನೋಟ್ ಮಾಡುತ್ತೆ, ಕಪ್ಸ್ ಇಮೋಷನ್ಸ್ ಅಂದರೆ ವಾಟರ್ ಎಲಿಮೆಂಟ್ ಡಿನೋಟ್ ಮಾಡುತ್ತೆ, ಆ್ಯಂಡ್ ವಾಂಡ್ಸ್ ಫೈರ್ ಎಲಿಮೆಂಟ್ ಡಿನೋಟ್ ಮಾಡುತ್ತೆ, ಸ್ವೋರ್ಡ್ ಇಸ್ ಅಗೇನ್ ಏರ್ ಎಲಿಮೆಂಟ್. ಸೊ ಈ ರೀತಿ ಎಲಿಮೆಂಟ್ಸು ನಾವು ರೀಡ್ ಮಾಡುವಾಗ ವಿ ಗೋ ಇನ್ ಟು ದ್ಯಾಟ್ ಡೀಪರ್ ಲೆವೆಲ್. ಸೊ ಎಲಿಮೆಂಟ್ಸ್ ಆ ಪರ್ಸನ್ನಿನ ಪ್ರೆಸೆಂಟ್ ಆರ್ ಫ್ಯೂಚರ್ ಆರ್ ಪಾಸ್ಟಲ್ಲಿ ಈ ಎಲಿಮೆಂಟ್ಸ್ ಯಾವ ರೀತಿ ಲೈಫಲ್ಲಿ ಪ್ಲೇ ಆಗಿದೆ, ಇಷ್ಟು ಡೀಪರ್ ಲೆವೆಲಲ್ಲಿ ನಾವು ನೋಡ್ತೀವಿ, ರೀಡಿಂಗ್ಸ್ನ ಮಾಡ್ತೀವಿ. ಸೊ ದಿಸ್ ಈಸ್ ಡೆಫಿನೆಟ್ಲಿ ಅ ಡೀಪರ್ ಸ್ಪಿರಿಚುವಲ್ ಸ್ಟ್ರಕ್ಚರ್. ಓಕೆ, ಈಗ ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ಗೆ ಅಂತ ಯಾರಾದರೂ ಬಂದಾಗ, ಅವ್ರು ನಿಮ್ಮ ಮುಂದೆ ಕೂತ್ಕೊಂಡಾಗ ಅವ್ರ ಡೇಟ್ ಆಫ್ ಬರ್ತ್ ಕೊಡಬೇಕಾ, ಅಥವಾ ಏನು ಆ್ಯಕ್ಚುಲಿ ಅವ್ರು ನಿಮ್ಮ ಮುಂದೆ ಕೂತ್ಕೊಂಡಾಗ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅವ್ರ ಕಡೆಯಿಂದ?
ಸೊ ಬೇಸಿಕಲಿ ನಾನು ನ್ಯೂಮರಾಲಜಿನೂ ಮಾಡಿರೋದ್ರಿಂದ ಯೂಶಲಿ ಡೇಟ್ ಆಫ್ ಬರ್ತ್ ಕೂಡ ತಗೊಳ್ತೀನಿ. ಬಿಕಾಸ್ ಡೇಟ್ ಆಫ್ ಬರ್ತಲ್ಲೂ ತುಂಬ ಹಿಡನ್ ಪ್ಯಾಟರ್ನ್ಸ್ ಅಥವಾ ಮೀನಿಂಗ್ಸ್ನ ನಾವು ತೆಗಿಬೋದು. ಆ್ಯಂಡ್ ಅದರ್ವೈಸ್ ಕೆಲವರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ. ಒಂದು ಸ್ವಲ್ಪ ವಯಸ್ಸಾಗಿರೋರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ. So they are not sure sometimes. ದೇ ಆರ್ ನಾಟ್ ಶೋರ್ ಸಮ್ಟೈಮ್ಸ್. ಸೊ ಆ ರೀತಿ ಇದ್ದಾಗ ದಟ್ ಇಸ್ ಟೋಟಲಿ ಫೈನ್. ಜಸ್ಟ್ ದಟ್ ಪರ್ಸನ್ ಅವರು ನಾನು ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎರಡೂ ಸೆಷನ್ಸ್ ತೊಗೊತೀನಿ. ಸೊ ಆಫ್ಲೈನಲ್ಲಿ ಆಬ್ವಿಯಸ್ಲಿ ಅವರ ವ್ಯಕ್ತಿ ನನ್ನ ಮುಂದೆ ಕುತ್ಕೊಂಡಿರ್ತಾರೆ. ಸೊ ಅವರ ಎನರ್ಜೀಸ್ನ ಹಾಗೆ ಕನೆಕ್ಟ್ ಮಾಡ್ಕೊತೀನಿ. ಆನ್ಲೈನಲ್ಲಿ ಯೂಶಲಿ ನಾನು ರೀಸೆಂಟ್ ಫೋಟೋನ ಕೇಳ್ತೀನಿ. ಸೊ ಆ ಫೋಟೋ ಥ್ರೂ ನಾನು ಅವರ ಎನರ್ಜೀಸ್ನ ಕನೆಕ್ಟ್ ಮಾಡಿಕೊಂಡು ರೀಡಿಂಗ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಈಗ ನೀವೊಬ್ರು ಸೈಕಾಲಜಿಸ್ಟ್ ಕೂಡ ಅಲ್ವಾ? ಈ ಟ್ಯಾರೋ ಕಲ್ತಿದ್ದು, ಈ ಟ್ಯಾರೋ ಕಾರ್ಡ್ಸ್ ನಿಮ್ಮನ್ನ ಸೈಕಾಲಜಿಗೆ ಹೆಂಗ್ ಕರ್ಕೊಂಡ್ಬರುತ್ತೆ? ಟ್ಯಾರೋದಲ್ಲಿ ಇನಿಷಿಯಲಿ ಗೈಡೆನ್ಸ್ ಮಾಡ್ತಾ ಇದ್ದೆ ನಾನು. ಟ್ಯಾರೋದಲ್ಲಿ ಯಾವ ರೀತಿ ಬರುತ್ತೆ, ಪ್ಲಸ್ ನಾನು ಇಂಟ್ಯೂಷನ್ನ ಯೂಸ್ ಮಾಡಿ ಗೈಡೆನ್ಸ್ ಹೇಳ್ತಾ ಇದ್ದೆ. ಬಟ್ ಇವಾಗ ತುಂಬ ನೋ ಅಫೆನ್ಸ್ ಟು ಎನಿಬಡಿ, ಬಟ್ ತುಂಬ ಜನ ರೆಮಿಡೀಸ್ ಕೊಡ್ತಾರೆ. ಅಂದರೆ ಆ ಪೂಜೆ ಮಾಡಿ ಅಥವಾ ಸೋ ಮೆನಿ ರೈಸಲ್ಲಿ ರೆಮಿಡೀಸ್ ಅದು ಇದು ಎಲ್ಲ. ನಾನು ಪರ್ಸ್ನಲಿ ಅಷ್ಟೊಂದು ಅದನ್ನ ಫಾಲೋ ಮಾಡಲ್ಲ, ರೆಮಿಡೀಸ್ನ ಫಾಲೋ ಮಾಡಲ್ಲ. ನಾನು ಒಂದೇನು ಬಿಲೀವ್ ಮಾಡ್ತೀನಿ ಅಂದರೆ ಎವ್ರಿಥಿಂಗ್ ಈಸ್ ಇನ್ ಅವರ್ ಮೈಂಡ್. ನಮ್ಮ ಮೈಂಡ್ ಈಸ್ ಹ್ಯೂಮನ್ಸ್ ಸೂಪರ್ ಪವರ್. ಸೊ ಮೈಂಡ್ನ ನಾವು ಹೆಂಗೆ ಕಂಟ್ರೋಲಲ್ಲಿ ಇಟ್ಕೊತೀವಿ, ಹೆಂಗೆ ನಾವು ಮೈಂಡ್ನ ನಮಗೆ ಹೇಗೆ ಬೇಕೋ ಆ ಚಾನಲೈಸ್ ಮಾಡ್ತೀವಿ, ಹಾಗೆ ನಮ್ಮ ಲೈಫ್ ಇರ್ತಾ ಹೋಗುತ್ತೆ ಅಂತ. ಸೊ ನನ್ನ ಹತ್ರ ಬರೋರಿಗೆ ನಾನು ಸಬ್ಕಾನ್ಷಿಯಸಲ್ಲಿ ಹೇಗೆ ಟ್ಯೂನ್ ಆಗಬೇಕು, ಅವ್ರಿಗೆ ಏನು ಬೇಕು ಅದು ಸಿಗೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆ, ಸೊ ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ. ಸಬ್ಕಾನ್ಷಿಯಸ್ಲಿ ಹೇಗೆ ಟ್ಯೂನ್ ಇನ್ ಆಗ್ಬೋದು ಅದರ್ ಪರ್ಸನ್ಸ್ ಎನರ್ಜಿಗೆ, ಸೊ ದಟ್ ಬೆಟರ್ ಲೈಫ್ನ ಲೀಡ್ ಮಾಡ್ಬೋದು, ಈ ರೀತಿ. ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಸಬ್ಕಾನ್ಷಿಯಸ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಬ್ವಿಯಸ್ಲಿ ಅದು ಸೈಕಾಲಜಿಯಿಂದ ಮಾತ್ರ ಸಾಧ್ಯ ಅಲ್ವಾ? ಸೊ ಹಾಗಾಗಿ ಆ್ಯಂಡ್ ಕ್ಲೈಂಟ್ಸು ಎಲ್ಲದನ್ನು ಓಪನ್ ಆಗಿ ಹೇಳಲ್ಲ ಫಸ್ಟ್ ಅಟೆಂಪ್ಟಲ್ಲೇ. ತುಂಬ ಡಿಗ್ ಮಾಡಬೇಕಾಗತ್ತೆ ಅವರ ಪ್ರಾಬ್ಲಮ್ಸು ಅದು ಇದು ಎಲ್ಲ. ಸೊ ಸೈಕಾಲಜಿನ ನಾನು ತಿಳ್ಕೊಂಡ್ರೆ ಈಸಿಯಾಗಿ ಅವ್ರ ಜೊತೆಗೆ ಸೈಕಾಲಜಿಕಲ್ ಲೆವೆಲಲ್ಲಿ ನಾನು ಕನೆಕ್ಟ್ ಆಗ್ಬೋದು ಅನ್ನೋದು ಒಂದು. ಆ್ಯಂಡ್ ಅವರ ಕಾಗ್ನಿಟಿವ್ ಬಿಹೇವಿಯರ್ನ ಹೇಗೆ ಟ್ಯೂನ್ ಮಾಡ್ಬೋದು ಅನ್ನೋದಕ್ಕೆ ಸೈಕಾಲಜಿ ವಾಸ್ ಮೈ ಬೆಸ್ಟ್ ಟೂಲ್. ಓಕೆ, ಈಗ ನೀವೊಬ್ರು ಸೈಕಾಲಜಿಸ್ಟ್ ಆಗಿರೋದ್ರಿಂದ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬಂದು ಕೂತ್ಕೊಂಡಾಗ ಇವರು ಎಮೋಷ್ನಲಿ ತುಂಬಾ ಹರ್ಟ್ ಆಗಿದ್ದಾರೆ ಅಂತ ಹೆಂಗ್ ಗೊತ್ತಾಗತ್ತೆ ನಿಮಗೆ? ಅವರ ವಾಯ್ಸ್ದು ಪಿಚ್ಚಲ್ಲೇ ತುಂಬ ಗೊತ್ತಾಗತ್ತೆ ಅವರು ಆಮೇಲೆ ಎನರ್ಜಿ, ಆರಾ. ಸೊ ಆಬ್ವಿಯಸ್ಲಿ ಅದು ಸೈಕಾಲಜಿ ಕನೆಕ್ಟೆಡ್ ಅಲ್ಲ, ಅದರ್ವೈಸ್ ಆಲ್ಸೋ ಎರಡೂ ಮಾಡೋ. ಸೈಕಾಲಜಿ ಟರ್ಮ್ಸ್ ಅಲ್ಲಿ ಹೇಳಿ. ಈಗ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬಂದು ಎಮೋಷನಲಿ ಹರ್ಟ್ ಆಗಿದ್ದಾರೆ ಅಂದ್ರೆ ನೀವು ಹೆಂಗೆ ಅವ್ರು ನೋಡಿದ ತಕ್ಷಣ ಹೆಂಗ್ ಬಗೆಹರಿಸ್ತೀರಾ? ಫಸ್ಟ್ ಥಿಂಗ್ ನಾವು ಆಸ್ ಸೈಕಾಲಜಿಸ್ಟ್ ಅವರು ಮಾತಾಡೋದು ಏನು ನಾವು ಅಬ್ಸರ್ವ್ ಮಾಡೋದ್ರ ಜೊತೆಗೆ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಎಕ್ಸ್ಪ್ರೆಷನ್ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಸೊ ಒಬ್ರು ಬಂದು ಕೂತಾಗ ನಾವು ಪ್ರತಿಯೊಂದನ್ನು ನೋಡ್ತೀವಿ. ಈಗ ಎಲ್ಲರೂ ಲೋ ಟೋನಲ್ಲಿ ಇದ್ದಾರೆ ಅಂತ ಮಾತ್ರಕ್ಕೆ ಅವರು ಬೇಜಾರಲ್ಲೇ ಇದ್ದಾರೆ ಇನ್ ರಿಯಾಲಿಟಿ ಅಂತ ಹೇಳೋಕ್ಕಾಗಲ್ಲ. ನಮ್ಮನ್ನ ಡಿಸೀವು ಮಾಡ್ತಾರೆ ತುಂಬ ಸಲಿ. ಸೊ ಹಾಗಾಗಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರ ಸ್ಮಾಲ್ ಥಿಂಗ್ಸ್ ಲೈಕ್ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಅದು ಎಲ್ಲದನ್ನು ನೋಡಬೇಕಾಗತ್ತೆ. ಈಗ ನಾವು ಯಾವ್ದಾದ್ರು ಒಬ್ಬ ವ್ಯಕ್ತಿನ ಜೀವನದಲ್ಲಿ ತುಂಬಾ ನಂಬಿರ್ತೀವಿ ಅವರು ಒಳ್ಳೆಯವರು ಆಗ್ತಾರೆ. ತುಂಬಾ ಹತ್ತಿರದವ್ರು ಆಗ್ಬೋದು, ಪ್ರೀತಿಸಿದವ್ರು ಆಗ್ಬೋದು, ಗಂಡ ಹೆಂಡತಿ ಆಗ್ಬೋದು. ಆ ಥರ ತುಂಬಾ ಹತ್ತಿರದ ಸಂಬಂಧಗಳಲ್ಲಿ ಕೊನೆಗೆ ಮುಂದೊಂದು ದಿನ ಅವರೊಟ್ಟಿಗೆ ನಾನು ಜಗಳ ಆದಾಗ ಅವಾಗ ಅವರ ನಿಜವಾದ ಬಣ್ಣಗಳು ಹೊರ ಬಂದು ದೂರ ಆಗ್ತಾರೆ. ಆದರೆ ಇನ್ಶಿಯಲ್ ಈಗಲೂ ಕೂಡ ಎಷ್ಟೋ ಜನ ನಾನು ನಂಬಿ ಮೋಸ ಹೋದೆ ಅಂತ ಯಾವತ್ತೂ ಒಂದು ದಿನ ಅವ್ರಿಗೆ ಗೊತ್ತಾಗತ್ತ. ಈಗ ನಾವು ನಮ್ಮ ಅಕ್ಕಪಕ್ಕನೇ ಇರ್ತಾರೆ, ಅವರು ನಮ್ಮ ಬಗ್ಗೆ ಏನೂ ಒಳ್ಳೇದು ಯೋಚನೆ ಮಾಡಲ್ಲ, ನಮಗೆ ಒಳ್ಳೇದೇ ಬಯಸಲ್ಲ, ನಮ್ಮ ಮುಂದೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ. ನಾವು ಹೇಗೆ ಪತ್ತೆ ಹಚ್ಬೋದು ಇವರಿಂದ ಹುಷಾರಾಗಿರ್ಬೇಕು ನಾವು ಅಂತ? ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆಗೆ ಓಕೆ ತುಂಬ ಚೆನ್ನಾಗಿರ್ತಾರೆ, ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಬಟ್ ಅವರು ಬೇರೆಯವರು ಈ ಥರ ಹೇಳಿದ್ರು ನಿನ್ನ ಬಗ್ಗೆ, ಬೇರೆಯವರು ಆ ಥರ ಹೇಳಿದ್ರು ನಿನ್ನ ಬಗ್ಗೆ ಅಂತ ಕೆಲವೊಂದ್ಸಲಿ ಕೆಲವ್ರು ಬಂದು ಹೇಳ್ತಾರೆ ಅಲ್ವಾ? ಸೊ ನನಗೆ ನನ್ನ ಕ್ಲೈಂಟ್ಸ್ ಈ ಥರ ಹೇಳಿದಾಗ ನಾನು ಫಸ್ಟ್ ಕೇಳೋದೇನಂದ್ರೆ, ಓಕೆ ಬೇರೆಯವ್ರು ಯಾರೋ ಬಂದು ಈ ಥರ ಹೇಳಿದ್ರು ದಟ್ಸ್ ಓಕೆ, ಬಟ್ ನಿಮ್ಮ ಫ್ರೆಂಡ್ ಅದಕ್ಕೇನು ರೆಸ್ಪಾಂಡ್ ಮಾಡಿದ್ರು ಅದು ಮುಖ್ಯ. ಅದು ಮುಖ್ಯ. ಸೊ ಆ ಫ್ರೆಂಡು ಡಿಫೆಂಡ್ ಮಾಡ್ಕೊಂತಾರ ನನ್ನನ್ನು,
ಇಲ್ಲ ಅವಳು ಹಂಗಲ್ಲ ಅಂತ. ದಟ್ ಈಸ್ ದ ರಿಯಲ್ ಫ್ರೆಂಡ್ಶಿಪ್. ಅದೇ ಫ್ರೆಂಡು ಓ ಹೌದಾ, ಓಕೆ ಓಕೆ ಅಂತ ಅಲ್ಲಿ ಇದೆಲ್ಲ ಕೇಳ್ಕೊಂಡು ನನ್ನ ಹತ್ರ ಬಂದು ಹೇಳಿದ್ರೆ ಶಿ ಈಸ್ ನಾಟ್ ಅ ಟ್ರೂ. ಹುಷಾರಾಗಿರ್ಬೇಕಂತ. ಎಸ್. ಸೊ ಅವ್ರು ಯಾರೋ ಥರ್ಡ್ ಪರ್ಸನ್ ನನ್ನ ಫ್ರೆಂಡ್ ಹತ್ರ ಬಂದು ಏನು ಹೇಳ್ತಾಳೆ ಅನ್ನೋದು ಇಟ್ ಡಸಂಟ್ ಮ್ಯಾಟರ್, ಬಿಕಾಸ್ ಆ ಪರ್ಸನ್ದು ಪರ್ಸೆಪ್ಷನ್ ನನಗೆ ಬೇಕಾಗಿಲ್ಲ. ಬಟ್ ನನ್ನ ಫ್ರೆಂಡ್ ನನ್ನ ಬಗ್ಗೆ ರೆಸ್ಪಾಂಡ್ ಹೇಗೆ ಮಾಡ್ತಾಳೆ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈಗ ಟ್ಯಾರೋ ಏನಿರುತ್ತಲ್ಲ, ಟ್ಯಾರೋ ಆಕ್ಚುಲಿ ಈ ಸಬ್ಕಾನ್ಶಿಯಸ್ ಮೈಂಡಿಗೆ ಒಂದು ಮಿರರ್ ಇದ್ದಂಗೆ ಒಬ್ಬ ವ್ಯಕ್ತಿಗೆ. ಹೌದು, ನಾನು ಮುಂಚೆ ಹೇಳ್ದಂಗೆ ಕಾರ್ಲ್ ಯಂಗ್ ಅವರು ಇದ್ರ ಬಗ್ಗೆನೇ ರಿಸರ್ಚ್ ಮಾಡಿದ್ದು. ಆರ್ಕಿಟೈಪ್ ಅಂತ ಬರುತ್ತೆ, ಅವರು ಆರ್ಕಿಟೈಪ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು. ಹೇಗೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಯೂನಿವರ್ಸಲ್ ಮೀನಿಂಗ್ ಆರ್ಕಿಟೈಪ್ ಬಗ್ಗೆ ಹೇಳಬೇಕಂದ್ರೆ, ಈಗ ರೌಂಡ್ ಅಥವಾ ಸರ್ಕಲ್ನ ನಾವು ಏನಂತೀವಿ, ಇಲ್ಲ ಎಂಟಿನೆಸ್ ಅಂತೀವಿ, ಇಲ್ಲ ಫುಲ್ ಸರ್ಕಲ್, ಲೈಫ್ದು ಸರ್ಕಲ್ ಅಂತ ಹೇಳ್ತೀವಿ. ಅಥವಾ ಲೈಟ್ ಆ್ಯಂಡ್ ಡಾರ್ಕ್ ಅಂತ ಅಂದರೆ ಇಟ್ ಈಸ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಅಂತ ಹೇಳ್ತೀವಿ. ಸೊ ಈ ರೀತಿ ದಿಸ್ ಇಸ್ ಆರ್ಕಿಟೈಪ್ ಅಂತ ನಾನು ಜನರಲ್ ಆಗಿ ಹೇಳಿದ್ದು. ಸೊ ಈ ರೀತಿ ಕಾರ್ಡ್ಸಲ್ಲಿ ಏನು ಬರುತ್ತೆ ಅದು ನಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿರುವಂತಹ ಹಿಡನ್ ಥಿಂಗ್ಸ್ನ ಹೊರಗಡೆ ಹಾಕುತ್ತೆ. ಸೊ ದಟ್ ಈಸ್ ವಾಟ್ ವಿ ಸಿ ಇನ್ ದ ಕಾರ್ಡ್ಸ್. ನಾವು ಸರ್ಫೇಸ್ ಲೆವೆಲಲ್ಲಿ ಕೆಲವೊಂದು ವಿಷಯಗಳನ್ನ ಒಪ್ಕೊಳ್ತೀವಿ, ಒಪ್ಕೊಳ್ಳಲ್ಲ. ಬಟ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋದಾಗ ಅಲ್ಲಿ ರಿಯಲ್ ಟ್ರೂತ್ ಅಡಗಿರುತ್ತೆ. ಈಗ ಒಂದು ಸೀನ್ ಹಿಂಗೆ ನೋಡಿದಾಗ ಅಲ್ಲಿ ನಮಗೆ ಕಾನ್ಷಿಯಸ್ ಮೈಂಡ್ ಒಂದಷ್ಟು ಫ್ಯೂ ಎಲಿಮೆಂಟ್ಸ್ನ ಮಾತ್ರ ಗ್ರ್ಯಾಬ್ ಮಾಡೋಕ್ಕಾಗತ್ತೆ. ಬಟ್ ಸಬ್ಕಾನ್ಷಿಯಸ್ ಮೈಂಡಿಗೆ ಮಾತ್ರ ಅದರಲ್ಲಿರೋ ಡೀಪರ್ ಆಬ್ಜೆಕ್ಟ್ಸ್ನ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿನೇ ಡ್ರೀಮ್ಸಲ್ಲಿ ನಮಗೆ ಒಂದೊಂದ್ಸಲ ಡ್ರೀಮ್ಸ್ ಯಾಕೆ ಕೆಲವೊಂದ್ಸಲಿ ತುಂಬ ರಿಯಲಿಸ್ಟಿಕ್ ಆಗಿ ನಮ್ಮ ಲೈಫಲ್ಲಿ ಏನು ಆಗ್ಬೋದು ಅನ್ನೋದನ್ನ ತೋರಿಸುತ್ತೆ ಅಥವಾ ಈ ರೀತಿ. ಅಂದರೆ ಡ್ರೀಮ್ಸ್ ಆರ್ ಸಬ್ಕಾನ್ಷಿಯಸ್ ಮೈಂಡಿಂದು ಸರ್ಫೇಸ್ ಲೆವೆಲಿಗೆ ಬಂದು ಡ್ರೀಮ್ಸ್ ಆಗಿ ನಮ್ಗದು ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಅಗೇನ್ ಫೇಮಸ್ ಸೈಕಾಲಜಿಸ್ಟ್ ಸಿಗ್ಮಂಡ್ ಫ್ರೂಡ್ ಅಂತ, ಸೈಕಾಲಜಿಸ್ಟ್ ಅಲ್ಲಿ ಇರೋರಿಗೆ ದಿಸ್ ವರ್ಡ್ ಇಸ್ ಅ ವೆರಿ ಕಾಮನ್ ಇದು. ಸೊ ಅವರು ಡ್ರೀಮ್ ಇಂಟರ್ಪ್ರಿಟೇಷನ್ ಬಗ್ಗೆ ರಿಸರ್ಚ್ ಮಾಡಿದಾಗ ಅವ್ರು ಹೇಳಿರೋದು ಏನಂತ ಅಂದರೆ, ನಮ್ಮ ಡ್ರೀಮ್ಸಲ್ಲಿ ಬರೋದು ಸಬ್ಕಾನ್ಷಿಯಸ್ ಅಲ್ಲಿ ಏನೇನಾಗುತ್ತೆ ಅಲ್ಲ ಅದು ಡ್ರೀಮ್ಸಲ್ಲಿ ಬರುತ್ತೆ ಅಂತ. ಆಫ್ ಟಾಪಿಕ್ ಹೋದೆ. ಸೊ ಟ್ಯಾರೋ ಕಾರ್ಡ್ಸ್ ಅಲ್ಲಿನೂ ಕೂಡ ಹಾಗೆ ಸಬ್ಕಾನ್ಷಿಯಸ್ ಅಲ್ಲಿ ಏನಿರುತ್ತೆ ಅದು ಅಲ್ಲಿ ಪ್ರೊಜೆಕ್ಟ್ ಆಗುತ್ತೆ ಥ್ರೂ ಸಿಂಬಲ್ಸ್. ಸೊ ನಾನು ನಿಮ್ಮ ರೀಡಿಂಗ್ ಮಾಡ್ತೀನಿ ಅಂತ ಅಂದರೆ ನನ್ನ ಕಾರ್ಡ್ಸ್ನ ನಾನೇ ಅಂದರೆ ನಿಮ್ಮ ರೀಡಿಂಗ್ ಮಾಡೋದಾದ್ರೂ ನಾನೇ ಪಿಕ್ ಮಾಡ್ತೀನಿ, ಬಿಕಾಸ್ ಎನರ್ಜೀಸ್ ಡಿಸ್ಟರ್ಬ್ ಆಗಬಾರ್ದು ಅಂತ. ಈಗ ಕಾರ್ಡ್ಸ್ನ ಬೇರೆಯವ್ರು ಮುಟ್ಟೋದು ನನಗೆ ಇಷ್ಟ ಆಗಲ್ಲ. ಸೊ ನಾನು ನಿಮ್ಮ ಎನರ್ಜೀಸ್ನ ಕನೆಕ್ಟ್ ಮಾಡ್ಕೊಂಡಾಗ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಏನೋ ಇರುತ್ತೆ, ಅದಕ್ಕೆ ಗೊತ್ತಿರುತ್ತೆ ಅದು ಸತ್ಯ, ಬಟ್ ಕಾನ್ಷಿಯಸ್ ಲೆವೆಲ್ ಅದನ್ನ ತಗೊಳ್ಳೋಕ್ಕೆ ರೆಡಿ ಇರಲ್ಲ. ಸೊ ಅದನ್ನು ಕಾರ್ಡ್ಸಲ್ಲಿ ಪೋರ್ಟ್ರೇ ಆಗುತ್ತೆ. ದಟ್ ಇಸ್ ವಾಟ್ ಇಸ್ ಪೋರ್ಟ್ರೇಟ್, ದಟ್ ಇಸ್ ದ ಮಿರರ್. ಕಾರ್ಡ್ಸ್ ಆರ್ ದ ಮಿರರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಈಗ ಒಂದು ಟ್ಯಾರೋ ಮುಖಾಂತರ ಒಬ್ಬ ವ್ಯಕ್ತಿಲಿ ಏನಾದರೂ ಎಮೋಷನಲ್ ಬ್ಲಾಕೇಜಸ್ ಇದ್ರೆ, ಅಥವಾ ಅವ್ರಿಗೆ ಯಾವುದೋ ಚಿಕ್ಕ ವಯಸ್ಸಲ್ಲಿ ನಡೆದಂಥ ಒಂದು ಘಟನೆ, ಒಂದು ಟ್ರಾಮಾ ಅವ್ರಿಗೆ ತುಂಬ ಕಾಡ್ತಾ ಇದ್ರೆ, ಈ ಕಾರ್ಡ್ಸ್ ಮುಖಾಂತರ ಗೊತ್ತಾಗತ್ತಾ ಅಂದರೆ ಅವರಲ್ಲಿ ಈ ಎಮೋಷನ್ಸ್ ಬ್ಲಾಕೇಜಸ್ ಇದೆಯಾ ಇಲ್ವಾ ಅಂತ? ಸೊ ಕೆಲವೊಂದು ಕಾರ್ಡ್ಸ್ ಇದೆ ಟ್ಯಾರೋದಲ್ಲಿ. ಫಾರ್ ಎಕ್ಸಾಂಪಲ್ ಮೇಜರ್ ಆರ್ಕಾನ ಅಂತ ಬಂದರೆ ಟವರ್ ಕಾರ್ಡ್ ಇದೆ. ಸೊ ಟವರ್ ಕಾರ್ಡ್ ವೆರಿ ಕ್ಲಿಯರ್ಲಿ ಸಿಗ್ನಿಫೈಸ್ ಏನೋ ಒಂದು ಟ್ರಾಮಾ. ಸೊ ಸಡನ್ ಟ್ರಾಮಾಯಿಂದ ಇಮೋಷ್ನಲ್ ಬ್ಲಾಕೇಜ್ ಆಗಿದೆ ಅಂತ. ಅಥವಾ ಕೆಲವೊಂದು ಪ್ಯಾಟರ್ನ್ಸ್, ಈಗ 3 ಆಫ್ ಸ್ವಾರ್ಡ್ಸ್ ಇಮೋಷ್ನಲ್ ಹರ್ಟ್, ಇಮೋಷ್ನಲಿ ತುಂಬ ಚೀಟ್ ಆಗಿದೆ. ಅಥವಾ 7 ಆಫ್ ವಾಂಡ್ಸ್ ಕೂಡ ಚೀಟಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ರೀತಿ ಕೆಲವೊಂದು ಕಾರ್ಡ್ಸ್ ಇದೆ. ಸೊ ಆ ಕಾರ್ಡ್ಸ್ ಬಂದಾಗ ಇಟ್ ಈಸ್ ಅ ವೆರಿ ಕ್ಲಿಯರ್ ಸೈನ್ ದ್ಯಾಟ್ ಇವರಿಗೆ ಟ್ರಾಮಾ ಆಗಿದೆ, ಅಲ್ಲೇನೋ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಮನಿ ಆಗಿರ್ಬೋದು, ಬ್ಲಾಕೇಜಸ್ ಆಗಿದೆ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಅಂತ. ಈಗ ಟ್ಯಾರೋ ಸೆಷನ್ಸ್ಗೆಲ್ಲ ನಿಮ್ಮ ಹತ್ರ ಬಂದಾಗ ಜನ ಆ್ಯಕ್ಚುಲಿ ಟ್ಯಾರೋಲಿ ಓಪನ್ ಅಪ್ ಆಗ್ತಾರ, ಅಂದರೆ ಅವ್ರ ಪರ್ಸ್ನಲ್ ಎಲ್ಲ, ಅಂದರೆ ವಾಟ್ ಐ ಕನ್ಸಿಡರ್ ಡೀಪ್ ಎಮೋಷನ್ಸ್ ಎಲ್ಲ ಶೇರ್ ಮಾಡ್ತಾರ? ಓಕೆ, ಸೊ ಇದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಒಂದು ಕಪಲ್ ಬಂದಿದ್ರು. ಅದರಲ್ಲಿ ಹೆಂಗೆ ಅಂದರೆ ವೈಫಿಗೆ ಬ್ಯಾಕ್ ಪೇಯ್ನ್ ಇದೆ ಅಂತ. ಸೊ ಬ್ಯಾಕ್ ಪೇಯ್ನ್ ಇದೆ, ಅದು ಏನೇ ಮೆಡಿಕೇಶನ್ಸ್ ಏನೇ ಮಾಡಿದ್ರು ಹೋಗ್ತಾ ಇಲ್ಲ. ಏನು ರೀಸನ್ ಇರ್ಬೋದು, ಸ್ಪಿರಿಚುವಲಿ ಏನಾದರೂ ಕನೆಕ್ಟೆಡ್ ಇದೆಯಾ ಅಂತ ಹಸ್ಬೆಂಡ್ ಹೇಳಿದ್ರು. ಸೊ ವೆರಿ ಕ್ಲಿಯರ್ಲಿ ಒಂದು ವಿಷಯ ಗೊತ್ತಾಯಿತು ಅಂದರೆ, ತುಂಬ ಡಾಮಿನೇಟ್ ಮಾಡ್ತಾಯಿದ್ರು ಹಸ್ಬೆಂಡ್ ವೈಫ್ನ. ಸೊ ಅದರಲ್ಲೇ ಕೆಲವೊಂದು ಅವರು ಕೆಲವೊಂದು ಮಾತಾಡುವಾಗ ಅಥವಾ ಹೆಂಡ್ತಿನ ಒಂದು ನಿಮಿಷ ತಡಿ ನಾನು ಹೇಳ್ತೀನಿ ಅಂತ ಹೇಳ್ತಿದ್ದಿದ್ದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಸಪ್ರೆಸ್ಡ್ ಇಮೋಷನ್ಸ್ ಅಂತ ಗೊತ್ತಾಯಿತು. ಆ್ಯಂಡ್ ವೆರಿ ಕ್ಲಿಯರ್ಲಿ ಲೋವರ್ ಬ್ಯಾಕ್ ಪೇಯ್ನ್ ಅಂತ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಸ್ಟೋರೇಜ್ ಆಫ್ ಟ್ರಾಮಾ.
ಫಿನಾನ್ಷಿಯಲ್ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಟ್ರಾಮಾಸ್ ಆಗಿರ್ಬೋದು. ಸೊ ಈ ರೀತಿ ಟ್ರಾಮಾ ಸ್ಟೋರ್ ಆದಾಗ ಅದು ಬ್ಯಾಕ್ ಪೇನ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ನಾನು ಇನಿಷಿಯಲಿ ಕೇಳಿದೆ, ಫಸ್ಟ್ ಆಫ್ ಆಲ್ ಅವರು ಕ್ವೆಶನ್ ಕೇಳಿದಾಗ್ಲೇ ನನ್ನ ಎನರ್ಜೀಸಲ್ಲಿ ಗೊತ್ತಾಯಿತು ನನಗೆ ಅವ್ರಿಗೆ ಈ ಟ್ಯಾರೋ ಮೇಲೆ ತುಂಬ ನಂಬಿಕೆ ಇಲ್ಲ ಅಂತ. ಬಿಕಾಸ್ ಕ್ಲೈಂಟ್ ಬಂದು 100% ನಂಬಿಕೆ ಇದ್ದು ಬಂದಾಗ ಅಥವಾ ಇಲ್ಲದೆ ಬಂದಾಗ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ರೀಡಿಂಗಲ್ಲಿ. ಅವ್ರು ಎಷ್ಟು ನಂಬಿಕೆ ಇಡ್ತಾರೆ ಅಲ್ಲ ಅಷ್ಟು ಕ್ಲಾರಿಟಿ ಸಿಗುತ್ತೆ. ನಂಬಿಕೆ ಇಲ್ಲ ಅಂತ ಅಂದರೆ ಅಲ್ಲಿ ನನಗೆ ಸೇಮ್ ಕಾರ್ಡ್ ನಾನು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಎಷ್ಟೊಂದು ಇಂಟರ್ಪ್ರಿಟೇಷನ್ ಅದೇ ಕಾರ್ಡಲ್ಲಿ ಮಾಡಿರ್ತೀನಿ. ಬಟ್ ಎದುರುಗಡೆ ಇರೋರಿಗೆ ಆ ಕಾರ್ಡ್ಸ್ ಮೇಲೆ ನಂಬಿಕೆ ಇಲ್ಲ ಅಂದಾಗ ನನಗೆ ಮೀನಿಂಗೇ ಗೊತ್ತಾಗಲ್ಲ ಆ ಕಾರ್ಡಿಂದು, ಅಥವಾ ನನ್ನ ಇಂಟ್ಯೂಷನ್ನೇ ವರ್ಕ್ ಆಗಲ್ಲ. ಸೊ ದಟ್ ಈಸ್ ವೆನ್ ಐ ನೋ ಓಕೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ. ಸೊ ಅವರಿಗೆ ಹೇಳಿದೆ, ನಿಮಗೆ ನಂಬಿಕೆ ಇಲ್ಲ ಅಂದರೆ ಇಟ್ಸ್ ಓಕೆ, ನೀವು ಬೇರೆ ಮೀನ್ಸ್ನ ನೋಡ್ಕೊಳ್ಳಿ, ಬಟ್ ಇದಕ್ಕೆ ನಂಬಿಕೆ ಇದ್ರೆ ಮಾತ್ರ ಇರಿ. ದೆನ್ ಈ ವಾಸ್ ಲೈಕ್, ಇಲ್ಲ ಇಲ್ಲ ನಾನು ನಂಬ್ತೀನಿ, ಪ್ಲೀಸ್ ಹೇಳಿ ಅದು ಇದು ಅಂತ. ನಾನು ವೈಫಿಗೆ ಕೇಳ್ತಾ ಇದ್ದೀನಿ, ಅವರು ನಿಮಗೆ ಫಿನಾನ್ಷಿಯಲ್ ಬ್ಲಾಕೇಜಸ್ ಏನಾದರೂ ಅನಿಸ್ತಾ ಇದೆಯಾ ಅಥವಾ ಅದ್ರ ಮೇಲಾದರೂ ಫಿಯರ್ ಇದೆಯಾ, ಹೆದರಿಕೆ ಇದೆಯಾ ಅಂತ. ಸೊ ಗಂಡನ ಹೆದರಿಕೆಗೋಸ್ಕರನೋ ಏನೋ ಅವ್ರಿಲ್ಲ ನನಗೇನೂ ಇಲ್ಲ ಅದ್ರ ಮೇಲೆ ಅವ್ರ ಗಂಡ ಹೇಳೋದು ಬೇರೆ. ನಾನು ರಾಣಿ ಥರ ಅವ್ರ ಮನೇಲಿ ದುಡ್ಡಿಂದು ಏನೂ ಪ್ರಾಬ್ಲಮ್ ಇಲ್ಲ, ನಮಗೆ ಆರಾಮಾಗಿದ್ದಾಳೆ, ಆದರೂ ಹಿಂಗೆ ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಹಿಂಗೆ ಅಂತ. ನಂಗೆ ಗೊತ್ತಾಯಿತು ಇವರಿದ್ದರೆ ಇವರು ಓಪನ್ ಅಪ್ ಆಗಲ್ಲ ಅಂತ. ಸೊ ನಾನು ಅವ್ರ ಹಸ್ಬೆಂಡ್ನ ಇವ್ರಿಗೇನೋ ಹೀಲಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರನ್ನ ಹೊರಗಡೆ ಕಳಿಸಿ ಪ್ರಾಪರಾಗಿ ವೈಫಿಗೆ ಕೇಳಿದೆ, ನಮ್ಮಲ್ಲಿ ಮಾತಾಡೋದು ಇಲ್ಲೇ ಇರುತ್ತೆ, ನಿಮ್ಮ ಹಸ್ಬೆಂಡಿಗೆ ಗೊತ್ತಾಗಲ್ಲ, ದಯವಿಟ್ಟು ಓಪನ್ ಅಪ್ ಆಗಿ ಹೇಳಿ. ಬಿಕಾಸ್ ಕಾರ್ಡ್ಸಲ್ಲಿ ಗೊತ್ತಾಗ್ತಾ ಇದೆ ಏನೋ ಪ್ರಾಬ್ಲಮ್ ಇದೆ ಅಂತ, ಪ್ಲಸ್ ನನಗೆ ಎನರ್ಜೀಸಲ್ಲಿ ಗೊತ್ತಾಗ್ತಾ ಇದೆ, ಸೊ ಹೇಳಿ ಅಂತ. ಆವಾಗ ಅವ್ರು ಓಪನ್ ಅಪ್ ಸ್ವಲ್ಪ 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 ಆಗಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ ನನಗೆ ಅವರು ನಾನು ತುಂಬ ಮಾತಾಡೋಕ್ಕೇ ಬಿಡಲ್ಲ, ಸ್ವಲ್ಪ ಸಪ್ರೆಸ್ ಮಾಡ್ತಾರೆ ನನ್ನ ಹಸ್ಬೆಂಡು. ಆಮೇಲೆ ಅವರು ಹೊಸ ಹೊಸ ಬಿಸ್ನೆಸ್ಸಿಗೆ ಕೈ ಹಾಕ್ತಿರ್ತಾರೆ. ಸೊ ಅದರಲ್ಲಿ ಏನಾದರೂ ಫಿನಾನ್ಷಿಯಲಿ ಏನಾದರೂ ನೆಗೆಟಿವ್ ಆಗ್ಬೋದೇನೋ ಅನ್ನೋ ಭಯ ಇದೆ ನನಗೆ ಅಂತ. ಈ ರೀತಿ ಅವ್ರು ಸ್ಲೋಲಿ ಓಪನ್ ಅಪ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಟ್ಯಾರೋದಲ್ಲಿ ಅಥವಾ ನಾವು ಕೌನ್ಸಿಲಿಂಗಲ್ಲಿ ಯಾವುದ್ರಲ್ಲಿ ಬೆಟರ್ ಓಪನ್ ಅಪ್ ಆಗ್ತಾರೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಇಟ್ ಅಗೇನ್ ಡಿಪೆಂಡ್ಸ್ ಆ್ಯಸ್ ಅ ಹೀಲರ್ ನಾವು ಅದನ್ನು ಹೆಂಗೆ ಸ್ಲೋಲಿ ಆ ಒಂದು ಟೈನ ಬಿಡಿಸ್ತೀವಿ ಅಂತ. ಈಗ ಎಷ್ಟೊಂದು ಸರಿ ಐ ಆಮ್ ಶೋರ್ ಈಗ ನಿಮಗೆ ಆಗಲಿ, ಈಗ ತುಂಬ ಜನಕ್ಕೆ ಮುಂದೆ ಆಗೋದೆಲ್ಲ ಗೊತ್ತಾಗ್ತಿರತ್ತೆ. ನಾವು ಅದನ್ನು ಇಂಟ್ಯೂಷನ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ಅಫ್ಕೋರ್ಸ್ ಈಗ ನಿಮಗೆಲ್ಲ ಅದೊಂದು ಬ್ಲೆಸ್ಸಿಂಗ್ಸ್ ಅಂತ ಅನ್ಬೇಕು ಅಥವಾ ನೀವು ಡೆವಲಪ್ ಮಾಡ್ಕೊಂಡ್ರು ಗೊತ್ತಿಲ್ಲ. ಈ ಇಂಟ್ಯೂಷನ್ ಅಂದರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ, ಅಥವಾ ಈ ಇಂಟ್ಯೂಷನ್ನ ನಾವು ಕೂಡ ಪ್ರಾಕ್ಟೀಸ್ ಮಾಡ್ಬೋದಾ? ಸೊ ಇಂಟ್ಯೂಷನ್ ಅಫ್ಕೋರ್ಸ್ ಎಲ್ರಿಗೂ ಇರುತ್ತೆ ಇಂಟ್ಯೂಷನ್ ಅನ್ನೋದು. ಸೊ ಕೆಲವ್ರಿಗೆ ವೀಕ್ ಇರುತ್ತೆ, ಕೆಲವರಿಗೆ ಸ್ಟ್ರಾಂಗ್ ಆಗಿರುತ್ತೆ. ಸೊ ನ್ಯೂಮರಾಲಜಿ ವೈಸ್ ಅಂತ ನೋಡಿದಾಗ ನಂಬರ್ 2 ಅಂದರೆ ಈಗ 2nd ಅಥವಾ 20th ಈ ರೀತಿ ಡೇಟ್ಸ್ ಅಥವಾ 11th ಈ ರೀತಿ ಹುಟ್ಟಿದವರಿಗೆ ಸ್ವಲ್ಪ ಇಂಟ್ಯೂಟಿವ್ ಪವರ್ ಜಾಸ್ತಿ ಇರುತ್ತೆ. ಅಥವಾ ಮಲ್ಟಿಪಲ್ 2s ಅಂತ ಇದ್ದಾಗ, ಈಗ 22nd ಅಥವಾ ಫೆಬ್ರವರಿ 2nd ಈ ರೀತಿ ಅವರ ಡೇಟ್ ಆಫ್ ಬರ್ತಲ್ಲಿ 2 ಜಾಸ್ತಿ ಇದ್ದಾಗ ಅವರಿಗೆ ಇಂಟ್ಯೂಷನ್ ಪವರ್ ಜನರಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ಅದನ್ನು ಡೆವಲಪ್ ಮಾಡ್ಕೊಬೋದಾ ಅಂತ ಅಂದರೆ ಡೆಫಿನೆಟ್ಲಿ ಡೆವಲಪ್ ಮಾಡ್ಕೊಬೋದು. ತುಂಬ ಮೀನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಸಿಂಪ್ಲೆಸ್ಟ್ ಅಂತ ಅಂದರೆ ಮೆಡಿಟೇಷನ್ ಮಾಡೋದು. ಸೊ ಚಕ್ರಾಸ್, ಇಲ್ಲಿ 3rd ಐ ಚಕ್ರ ಅಂತ ಇದೆ. ಸೊ 3rd ಐ ಚಕ್ರ ನೀವು ಎಷ್ಟು ಸ್ಟ್ರೆಂಥನ್ ಮಾಡ್ಕೊತೀರಾ ಅಷ್ಟು ನಿಮ್ಮ ಇಂಟ್ಯೂಟಿವ್ ಪವರ್ ಸ್ಟ್ರಾಂಗ್ ಇರುತ್ತೆ. ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ, ನಾನು ಟ್ಯಾರೋ ಸ್ಟಾರ್ಟ್ ಮಾಡಿದಾಗ ಮೆಡಿಟೇಷನ್ ಆಗಿರಲಿ, ಚಕ್ರಾಸ್ ಬಗ್ಗೆ ಅದೇನು ನನಗೆ ಗೊತ್ತಿರಲಿಲ್ಲ. ಅದೇನು ಗೊತ್ತಿಲ್ಲದೇ ನಾನು ಇಂಟ್ಯೂಟಿವ್ ಆಗಿ ರೀಡ್ ಮಾಡ್ತಾ ಇದ್ದೆ ಟ್ಯಾರೋ ಕಾರ್ಡ್ಸ್ನ. ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಐ ಫೀಲ್ ಇಟ್ ಈಸ್ ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು. ಏಕೆಂದರೆ ನನ್ನ ಸೋಲ್ ಪರ್ಪಸ್ಸೇ ಟು ಹೀಲ್ ಪೀಪಲ್. ನಾವು ಆಕಾಶಿಕಲ್ಲಿ ನೋಡಿದಾಗ ನನಗೆ ವಿಷಯ ಗೊತ್ತಾಗಿದೆ ಏನಂದರೆ, ನನ್ನ ಸೋಲ್ ಪರ್ಪಸ್ ಇಸ್ ಟು ಹೀಲ್ ಪೀಪಲ್ ಆ್ಯಂಡ್ ಇದು ನನ್ನ ಪ್ರೀವಿಯಸ್ ಲೈಫ್ ಟೈಮ್ಸಿಂದ ಬಂದಿರೋ ಅಂಥದ್ದು. ಸೊ ಹಾಗಾಗಿ ನನ್ನ ಲೈಫಲ್ಲಿ ಇದು ಗಿಫ್ಟೆಡ್ ಅಂತ ಹೇಳ್ಬೋದು. ಬಟ್ ಇಂಟ್ಯೂಷನ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಈಗ ಎಷ್ಟೋ ಸಂದರ್ಭದಲ್ಲಿ ಮುಂದೆ ಆಗೋದು ನಮಗೆ ಗೊತ್ತಾಗುತ್ತೆ, ಆಗ ನಾವು ಇಂಟ್ಯೂಷನ್ ಅಂತ ಅಂದ್ಬಿಡ್ತೀವಲ್ಲ, ಕೆಲವು ಸಲ ನಾವೇ ಇಮ್ಯಾಜಿನ್ ಮಾಡ್ಕೊಬೋದು. ಹಾಗಿದ್ರೆ ಈ ಇಂಟ್ಯೂಷನ್ಗೂ ಮತ್ತು ಇಮ್ಯಾಜಿನೇಷನ್ಲಿ ಇದಕ್ಕೇನು ಡಿಫ್ರೆನ್ಸು? ಇಮ್ಯಾಜಿನೇಷನ್ ಇಲ್ಲಿ ಆಗೋವಂಥದ್ದು, ಇಂಟ್ಯೂಷನ್
ನನ್ನ ಎಕ್ಸ್ಪೀರಿಯನ್ಸ್ ಅಗೇನ್ ಇಂಟ್ಯೂಷನ್ ನನಗೆ ಸೋಲಾರ್ ಪ್ಲೆಕ್ಸಸ್ ಚಕ್ರದಿಂದ ಬರೋದು. ಗಟ್ ಫೀಲಿಂಗ್ ಅಂತ ಹೇಳ್ತೀವಿ ಅಲ್ಲ, ಸೊ ಗಟ್ ಎಲ್ಲಿದೆ ಇಲ್ಲಿದೆ. ಸೊ ಸೋಲಾರ್ ಪ್ಲೆಕ್ಸಸ್ ಚಕ್ರದಿಂದ ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಅಂಡ್ ದೆನ್ ಇಟ್ ಕಮ್ಸ್ ಆಸ್ ವಿಷನ್. ಸೊ ಇಂಟ್ಯೂಷನ್ ಅನ್ನೋದು ಇಟ್ ಈಸ್ ಆನ್ ಅ ಡೀಪರ್ ಲೆವೆಲ್. ವಿಜುವಲೈಸೇಷನ್ ಹಿಂಗೆ ಕಣ್ಮುಚ್ಕೊಂಡು ಕುತ್ಕೊಂಡು ಓಕೆ ಇದು ಇದು ರಿವರ್ ಪಕ್ಕ ಕುತ್ಕೊಂಡಿದ್ದೀವಿ, ಈ ಥರ ಕೇಳಿಸ್ತಾ ಇದೆ, ಮೌಂಟೇನ್ ಕಾಣಿಸ್ತಾ ಇದೆ, ಇದೆಲ್ಲದು ವಿಜುವಲೈಸೇಷನ್ ಆಗುತ್ತೆ. ಬಟ್ ಇಂಟ್ಯೂಷನ್ ಇಸ್ ಮೋರ್ ಇಂಟು ಚಕ್ರ ಲೆವೆಲ್. ಗಟ್ಟಿಂದ ಇಂಟ್ಯೂಷನ್ ಬರುತ್ತೆ. ಎಷ್ಟೋ ಸಂದರ್ಭದಲ್ಲಿ ರೀಡಿಂಗ್ಸ್ ಬಂದಾಗ ಈಗ ಕಾರ್ಡ್ಸ್ ಎಲ್ಲ ಮುಂದೆ ಇಟ್ಟಿದ್ದಾಗ ಅಂದ್ರೆ ಈ ಕಾರ್ಡಿಂದ ಏನ್ ರಿಸಲ್ಟ್ ಬರುತ್ತಲ್ಲ, ಅದು ನಿಮ್ಮ ಇಂಟ್ಯೂಷನ್ ಹೇಳುತ್ತಾ ಅಥವಾ ಕಾರ್ಡ್ಸ್ ತೋರ್ಸತ್ತಾ ನಿಮಗೆ? ನನಗೆ ಕಾರ್ಡ್ಸ್ ಬರೀ 20% ಗೈಡ್ ಮಾಡುತ್ತೆ ಅಷ್ಟೇ. ಇನ್ನು 80% ಇಂಟ್ಯೂಷನ್ನೇ ಹೇಳೋದು. ಸೊ ಹೇಗೆ ಅಂದರೆ, ಒಂದೇ ಕಾರ್ಡಲ್ಲಿ ನಾನು ಪಾಸಿಟಿವ್ ಮೀನಿಂಗ್ನ ಕೂಡ ಎಷ್ಟೋ ಜನ ಗೈಡ್ ಮಾಡಿದ್ದೀನಿ, ನೆಗೆಟಿವ್ ಆಗಿ ಕೂಡ ಆ ಕಾರ್ಡ್ನ ನೋಡಿದ್ದೀನಿ. ಸೊ ನಾವು ಆ ಕ್ಲೈಂಟ್ ಜೊತೆ ಕನೆಕ್ಟ್ ಆದಾಗ ಅವರ ಎನರ್ಜೀಸ್ ಹೇಗಿರುತ್ತೆ ಅದನ್ನು ರೀಡ್ ಮಾಡಿದಾಗ ಆ ಕಾರ್ಡ್ ಯಾವ ರೀತಿ ಬೇಕಾದರೂ ಮೀನಿಂಗ್ನ ತಗೊಬೋದು. ಸೊ ಇಟ್ ಈಸ್ ಮೋರ್ ಆಫ್ ಇಂಟ್ಯೂಷನ್ ಬಿಕಾಸ್ ಕಾರ್ಡಲ್ಲಿ ಒಂದು ಇಷ್ಟು ಸೆಟ್ ಆಫ್ ಮೀನಿಂಗ್ಸ್ ಇರುತ್ತೆ. 1000 ಮೀನಿಂಗ್ ಇರ್ಬೋದು ಒಂದು ಕಾರ್ಡಲ್ಲಿ. ಬಟ್ ಇಂಟ್ಯೂಷನ್ ಥ್ರೂ ನಾವು ರೀಡ್ ಮಾಡಕ್ಕೆ ಹೋದಾಗ ಲ್ಯಾಕ್ಸ್ ಟುಗೆದರ್ ಆಫ್ ಪರ್ಸೆಪ್ಷನ್ನ ನಾವು ಇಟ್ಕೋಬೋದು ಆ ಕಾರ್ಡ್ ಮೇಲೆ. ಈಗ ಎಷ್ಟೋ ಸಂದರ್ಭದಲ್ಲಿ ನಿಮ್ಮದ ಸೆಷನ್ಸಿಗೆ ಬಂದಾಗ ಆ್ಯಂಡ್ ಅಫ್ಕೋರ್ಸ್ ನೀವು ಸೈಕಾಲಜಿಸ್ಟ್ ಕೂಡ ಆಗಿರೋದ್ರಿಂದ ನಿಮ್ಗೆ ಆ ಒಬ್ಬ ವ್ಯಕ್ತಿಯನ್ನು ನೋಡ್ತಿದ್ದಾನೆ ಆ್ಯಕ್ಚುಲಿ ಸಮಸ್ಯೆ ಗೊತ್ತಾಗತ್ತಾ? ಹೌದು. ನಾನು ಮುಂಚೆ ಹೇಳ್ದಂಗೆ ಎಲ್ಲ ಕ್ಲೈಂಟ್ಸು ತುಂಬ ಓಪನ್ ಅಪ್ ಆಗಲ್ಲ. ಅದರಲ್ಲೂ ಕೆಲವೊಂದು ಸೆನ್ಸಿಟಿವ್ ಮ್ಯಾಟರ್ಸ್ ಇದ್ದಾಗ ರೀಸೆಂಟಾಗಿ ನನ್ನ ಹತ್ರ ಒಬ್ಬರು ಕ್ಲೈಂಟ್ ಬಂದಿದ್ರು. ಅವರು ಹೇಳಿದ್ದೇನೆಂದರೆ, ನನ್ನ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ, ನನ್ನ ಮತ್ತು ನನ್ನ ಹಸ್ಬೆಂಡ್ ಮಧ್ಯ ಸ್ವಲ್ಪ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇದೆ, ಇಷ್ಟ ಹೇಳಿದ್ದವರು. ಸೊ ಕಾರ್ಡ್ನ ಶಫಲ್ ಮಾಡ್ತಾ ಇದ್ದಾಗಲೇ ನನಗೇನೋ ಒಂದು ಫೀಲಿಂಗ್ ಬಂತು, ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇರಬಹುದು ಅಂತ. ಸೊ ಶಫಲ್ ಮಾಡ್ತಾ ಫಸ್ಟ್ ಕಾರ್ಡ್ ಪುಲ್ ಮಾಡೋಷ್ಟೊತ್ತಿಗೆ ನಾನು ಹೇಳಿದೆ, ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ. ಐ ಪಿಕ್ಡ್ ಅರೌಂಡ್ 8 to 10 ಕಾರ್ಡ್ಸಲ್ಲಿ ಕೂಡ ವೆರಿ ಕ್ಲಿಯರ್ಲಿ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಕಾಣಿಸ್ತು. ಆ್ಯಂಡ್ ಅವರು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದು, ನನಗೆ ಅದರಿಂದನೇ ತುಂಬ ವರಿ ಆಗ್ತಾ ಇದೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದೆ ನನ್ನ ಹಸ್ಬೆಂಡ್ಗೆ. ಅದನ್ನು ನಾನು ಅವರ ಮೊಬೈಲಲ್ಲೆಲ್ಲ ನಾನು ನೋಡಿದ್ದೀನಿ ಕೆಲವೊಂದು ಮೆಸೇಜಸ್ ಎಲ್ಲ. ಬಟ್ ಅವ್ರ ಹತ್ರ ಅಪ್ರೋಚ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಈ ರಿಲೇಷನ್ಶಿಪ್ ನನಗೆ ಬೇಕು, ಬಟ್ ಈ ರೀತಿ ಒಂದು ಇತ್ತು. ಸೊ ಎಸ್, ಮುಂಚೆನೇ ಕಾರ್ಡ್ ಶಫಲ್ ಆಗೋಕ್ಕಿಂತ ಮುಂಚೆನೇ ಅವರ ಎನರ್ಜೀಸ್ ಥ್ರೂ ಒಂದಷ್ಟು ಮಟ್ಟಿಗೆ ಸೆನ್ಸ್ ಆಗುತ್ತೆ. ಸ್ವಲ್ಪ ಸೆನ್ಸಿಟಿವ್ ಮ್ಯಾಟರ್ಸಲ್ಲಿ ಬೇಗ ಗೊತ್ತಾಗುತ್ತೆ. ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಆರಾ ಅಂತ ಒಂದಿರುತ್ತೆ ಅಂತ ಈಗ ನೀವುಗಳೇ ಹೇಳ್ತೀರಾ. ಈಗ ಆರಾ ಒಬ್ಬ ವ್ಯಕ್ತಿಗೆ ಸ್ಟ್ರಾಂಗ್ ಆಗಿದ್ರೆ ಹೇಗಿರುತ್ತೆ, ಯಾವ ಕಲರ್ ಇರುತ್ತೆ, ಈ ಆರಾ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಬೋದಾ? ಸೊ ಆರಾ ಅನ್ನೋದು ನಮ್ಮಲ್ಲಿ ಇರುವಂಥದ್ದು ಒಂದು ಆರಾ, ಪಾಸಿಟಿವ್ ಆರಾ ಅಥವಾ ನೆಗೆಟಿವ್ ಆರಾ. ಅದು ಪರ್ಸನಲ್ಲೇ ಇರಬೇಕಾಗಿರೋ ಹಂಗಿಲ್ಲ, ಒಂದು ಪ್ಲೇಸಲ್ಲಿ ಕೂಡ ಆರಾ ಇರುತ್ತೆ, ಪಾಸಿಟಿವ್ ಆರಾ, ನೆಗೆಟಿವ್ ಆರಾ. ಸೊ ಒಂದು ಪರ್ಸನಲ್ಲಿ ಆರಾಸ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೆ, ಅವರು ವೆರಿ ಸ್ಟ್ರಾಂಗ್ ವಿಲ್ಡ್ ಇರ್ತಾರೆ, ಕ್ಲಾರಿಟಿ ಇರುತ್ತೆ ಅವ್ರ ಮಾತಲ್ಲಿ, ಅವರ ಥಾಟ್ ಪ್ರಾಸೆಸ್ಸಲ್ಲಿ ತುಂಬ ಕ್ಲಾರಿಟಿ ಇರುತ್ತೆ. ಆ್ಯಂಡ್ ಅವ್ರನ್ನ ಅಷ್ಟು ಈಸಿಯಾಗಿ ಯಾರು ಶೇಕ್ ಮಾಡೋಕ್ಕಾಗಲ್ಲ. ಅದೇ ಯಾರಿಗಾದ್ರೂ ವೀಕ್ ಆರಾ ಇದ್ದಾಗ ಡೌಟ್ಸ್, ಸೆಲ್ಫ್ ಡೌಟ್ಸ್, ಇನ್ಸೆಕ್ಯೂರಿಟೀಸ್, ಈ ರೀತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನಾನು ನಂಬಿರೋ ಹಾಗೆ ಇದು ದೆವ್ವ ಬರುತ್ತೆ ಮೈ ಮೇಲೆ ಅಥವಾ ನೆಗೆಟಿವ್ ಎನರ್ಜಿ ನನ್ನ ಮೈ ಮೇಲೆ ಬರುತ್ತೆ ಅಂತ ತುಂಬ ಸಲ ಕೇಳಿದ್ದೀವಿ. ಇದು ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ ವೀಕ್ ಆರಾ ಇರೋರಿಗೆ ಜಾಸ್ತಿ ಅಟ್ಯಾಕ್ ಆಗುತ್ತೆ, ಬಿಕಾಸ್ ನಮ್ಮ ಆರಾ ಅಷ್ಟು ವೀಕ್ ಇರುತ್ತೆ. ಸೊ ಇಟ್ ವಿಲ್ ಬಿಕಮ್ ವೆರಿ ಈಸಿ ಫಾರ್ ಅ ನೆಗೆಟಿವ್ ಎನರ್ಜಿ ಟು ಪೆನಿಟ್ರೇಟ್ ಥ್ರೂ ಆರ್ ಆರಾ. ಅದೇ ನೀವು ಆರಾ ಸ್ಟ್ರಾಂಗ್ ಇದ್ದಾಗ ನೀವು ಟೆಂಪಲ್ಸಿಗೆಲ್ಲ ಹೋದಾಗ, ಟೆಂಪಲ್ಸಲ್ಲಿ ಅಥವಾ ಎನಿ ಸ್ಪಿರಿಚುವಲ್ ಪ್ಲೇಸಸ್, ಟೆಂಪಲ್ಸ್ ಅಂತಲೇ ಅಲ್ಲ, ಯಾವುದೇ ಸ್ಪಿರಿಚುವಲ್ ಪ್ಲೇಸಸ್ಸಲ್ಲಿ ಆರಾ ತುಂಬ ಸ್ಟ್ರಾಂಗ್ ಇರುತ್ತೆ. ಹೇಗೆ ಗೊತ್ತಾಗುತ್ತೆ ಅಂದರೆ, ಅಲ್ಲಿಗೆ ಹೋಗಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ.
ಸೊ ನಿಮ್ಮ ಆರಾ ವೀಕ್ ಇದೆ, ಏನೋ ಒಂದು ಇನ್ಸೆಕ್ಯೂರಿಟಿ ಇದೆ, ನೀವು ಆರಾನ ಸ್ಟ್ರಾಂಗ್ ಮಾಡ್ಕೊಬೇಕು ಅಂತ ಅನ್ನಿಸ್ದಾಗ ನೀವು ಜಸ್ಟ್ ಟೆಂಪಲ್ಸಿಗೆ ಹೋದರೆ ಸಾಕು. ಟೆಂಪಲಿಗೆ ಹೋಗಿ ಒಂದಷ್ಟು ಹೊತ್ತು ಕೂತ್ಕೊಂಡು ಪ್ರಾಬ್ಲಿ ಮೆಡಿಟೇಷನ್ ಇಸ್ ಒನ್ ಆಫ್ ದ ಬೆಸ್ಟ್ ವೇಸ್ ನಿಮ್ಮ ಆರಾನ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಚಕ್ರ ಹೀಲಿಂಗ್ ಇದೆ. ಸೊ 7 ಚಕ್ರಾಸ್ ಇದೆ ನಮಗೆ. ಸೊ ಒಂದು ಚಕ್ರ ಇಂಬ್ಯಾಲೆನ್ಸ್ ಆದ್ರೂ ಆ ಚಕ್ರದ ಆರಾ ವೀಕ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಹಾರ್ಟ್ ಚಕ್ರ ವೀಕ್ ಆದರೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಗ್ರೀನ್ ಕಲರ್, ಹಾರ್ಟ್ ಚಕ್ರದ್ದು ಕಲರ್ ಇಸ್ ಗ್ರೀನ್. ಸೊ ಈಸಿಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ನೀವು ಅಟ್ರಾಕ್ಟ್ ಮಾಡ್ಕೊತೀರಾ. ಸೊ ಆರಾನ ರೀಡ್ ಮಾಡೋದು ಕಲರ್ಸಲ್ಲಿ ಆಗಿದ್ರೂ ನಾನು ಪರ್ಸ್ನಲಿ ಹೇಗೆ ಆರಾನ ರೀಡ್ ಮಾಡ್ತೀನಿ ಅಥವಾ ಆರಾ ವೀಕ್ ಆರಾಗೆ ಹೇಗೆ ಟ್ರೀಟ್ ಮಾಡ್ತೀನಿ ಅಂತ ಅಂದರೆ, ಈಗ ರೀಸೆಂಟ್ ಜಸ್ಟ್ ನಿನ್ನೆ ನನಗೆ ಒಬ್ಬರು ಕ್ಲೈಂಟ್ ಬಂದರು. ಅವರ ಡೇಟ್ ಆಫ್ ಬರ್ತಲ್ಲಿ ಗೊತ್ತಾಯಿತು ಆ್ಯಂಡ್ ಆಫ್ಕೋರ್ಸ್ ಕಾರ್ಡ್ಸಲ್ಲಿ ಗೊತ್ತಾಯಿತು ಅವರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅಂತ. ನಿಮಗೆ ಹೆಲ್ತ್ ಇಶ್ಯೂ ಇದೆ ಅಲ್ವಾ ಅಂತ ಹೇಳ್ದೆ. ಅವ್ರು ಹೇಳಿದ್ರು, ಹೌದು ಲಿವರ್ ಪ್ರಾಬ್ಲಮ್ ಇದೆ, ಲಿವರ್ ಮೇಲೇನೋ ಫ್ಯಾಟಿ ಲಿವರ್ ಆ ಥರ ಏನೋ ಲಿವರ್ ಪ್ರಾಬ್ಲಮ್ ಇದೆ, 3 ಇಯರ್ಸಿಂದ ನಾನು ಸಫರ್ ಆಗ್ತಾ ಇದ್ದೀನಿ ಅಂತ. ಸೊ ಲಿವರ್ ಪ್ರಾಬ್ಲಮ್ ಇಸ್ ಸೋಲಾರ್ ಪ್ಲೆಕ್ಸಸ್ ಮಣಿಪುರ ಚಕ್ರ ಪ್ರಾಬ್ಲಮ್. ಸೊ ಅದು ಯೆಲ್ಲೋ ಕಲರ್. ಸೊ ಆ ಚಕ್ರ ಬ್ಲಾಕೇಜಸ್ ಆಗಿದ್ದಾಗ ಅವರಿಗೆ ಇದರಲ್ಲಿ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಅನ್ನು ತಗೊಂಡಾಗ ಲಿವರ್ ಅಥವಾ ಡೈಜೆಷನ್ ಪ್ರಾಬ್ಲಮ್ ಈ ಥರ ಇರುತ್ತೆ. ಅವ್ರಿಗೆ ಕೇಳಿದೆ, ಡೈಜೆಷನ್ ಪ್ರಾಬ್ಲಮ್ ಇದೆಯಾ ಅಥವಾ ಈ ಥರ. ಅವರು ಎಲ್ಲದಕ್ಕೂ ಹೌದು ಡೈಜೆಷನ್ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳಿದ್ರು. ಸೊ ಇಟ್ ವಾಸ್ ಅ ವೆರಿ ಕ್ಲಿಯರ್ ಕೇಸ್ ಆಫ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬ್ಲಾಕೇಜ್. ಈ ರೀತಿ ಯಾವಾಗ ಆಗುತ್ತೆ, ಯಾಕಾಗುತ್ತೆ ಅಂತ ಅಂದರೆ, ಅಗೇನ್ ನಮ್ಮ ಫಿಸಿಕಲ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಸೈಕಾಲಜಿಕಲ್ ವೀಕ್ನೆಸಸ್. ನಾವು ಈಗ ಸೋಲಾರ್ ಪ್ಲೆಕ್ಸಸ್ ಚಕ್ರ ಯಾವಾಗ ವೀಕ್ ಆಗುತ್ತೆ, ಲೈಫಲ್ಲಿ ತುಂಬ ಇನ್ಸೆಕ್ಯೂರಿಟೀಸ್ ಇರುತ್ತೆ, ಸೆಲ್ಫ್ ಡೌಟ್ ಇರುತ್ತೆ, ನನ್ನ ಮೋಟಿವೇಶನ್ನೇ ಇರಲ್ಲ, ಸೆಲ್ಫ್ ಕಾನ್ಫಿಡೆನ್ಸೇ ಇರಲ್ಲ. ಈ ರೀತಿ ಪ್ರಾಬ್ಲಮ್ಸ್ ಇದ್ದಾಗ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬ್ಲಾಕೇಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಥ್ರೋಟ್ ಚಕ್ರ ಕೆಲವ್ರಿಗೆ ಬ್ಲಾಕೇಜಸ್ ಇರುತ್ತೆ. ಅವರು ತುಂಬ ಓಪನ್ ಅಪ್ ಆಗಿರಲ್ಲ, ಎಲ್ಲೋ ಒಂದು ಕಡೆ ಸಪ್ರೆಸ್ ಆಗಿರ್ತಾರೆ ಲೈಫಲ್ಲಿ. ಯಾರಿಂದನೋ ಪಾರ್ಟ್ನರ್ ಅಥವಾ ಪೇರೆಂಟ್ಸ್ ಅಥವಾ ಮಕ್ಕಳು ಯಾರಿಂದನಾದರೂ ತುಂಬ ಸಪ್ರೆಸ್ಡ್, ಅವರ ವಾಯ್ಸ್ನೇ ಹೇಳೋಕ್ಕಾಗಲ್ಲ, ಅವರು ಸಪ್ರೆಸ್ಡ್ ಇಮೋಷನ್ಸ್ ಇದ್ದಾಗ ಅದು ಥೈರಾಯ್ಡ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ, ಥ್ರೋಟ್ ಪ್ರಾಬ್ಲಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ನಾವು ಅದನ್ನು ಹೇಗೆ ಅಡ್ರೆಸ್ ಮಾಡಬೇಕು ಅಂತ ಅಂದರೆ, ಒಂದು ಫಿಸಿಕಲ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನು ನೋಡಿದಾಗ ಅದ್ರ ರಿಲೇಟೆಡ್ ಚಕ್ರಾಸ್ ಬ್ಲಾಕೇಜಸ್ ಇರುತ್ತೆ. ಆವಾಗ ಹೇಗೆ ಹೀಲ್ ಮಾಡ್ಕೋಬೋದು ಅಂದರೆ, ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಟು ಹೀಲ್. ಯೋಗ, ಕೆಲವೊಂದು ಆಸನಗಳು ಆ ಚಕ್ರಕ್ಕೆ ಆ ಆಸನಗಳಿದ್ದಾವೆ. ಸೊ ಅದನ್ನು ಮಾಡಿ ಹೀಲ್ ಮಾಡ್ಕೊಬೋದು. ಆಮೇಲೆ ಕೆಲವೊಂದು ಕಲರ್ಸ್ನ ಯೂಸ್ ಮಾಡೋದು, ಅಥವಾ ಬೀಜ ಮಂತ್ರ ಅಂತ ಬರುತ್ತೆ, ಲಮ್ ಹಮ್ ರಮ್ ಈ ರೀತಿ ಮಂತ್ರಗಳನ್ನ ಯಾವಾಗಲೂ ಹೇಳ್ಕೊಳ್ತಾ ಇರೋದು, ಅಥವಾ ಚಕ್ರ ಮೆಡಿಟೇಷನ್ ಮಾಡೋದು, ಚಕ್ರ ಹೀಲಿಂಗ್ ಮಾಡೋದು, ಈ ರೀತಿ ಮಾಡಿ ಅದನ್ನು ಹೀಲ್ ಮಾಡ್ಕೋಬೋದು ಆ್ಯಂಡ್ ಆರಾನ ಸ್ಟ್ರಾಂಗ್ ಮಾಡ್ಕೋಬೋದು. ಈಗ ಒಬ್ಬ ವ್ಯಕ್ತಿ ಟಾರೋ ನಿಮ್ಮ ಮುಂದೆ ಬಂದು ಕೂತ್ಕೊಂಡಾಗ, ಆ ವ್ಯಕ್ತಿಲಿ ಏನಾದರೂ ಅವ್ರ ಸಮಸ್ಯೆ ಪಕ್ಕಕ್ಕಿಡಿ, ನಿಮ್ಮ ಮುಂದೆ ಕೂತ್ಕೊಂಡಾಗ ಅವರಲ್ಲೇನೋ ತುಂಬ ನೆಗೆಟಿವಿಟಿ ಇದ್ದಾಗ, ಅದು ಏನು ಬೇಕೋ ಆಗಿರ್ಬೋದು, ಸೈಕಾಲಜಿಕಲಿ ಆಗಿರ್ಬೋದು, ಅಥವಾ ನಿಜವಾಗ್ಲೂ ದೆವ್ವ ಇದೆ, ಸ್ಪಿರಿಟ್ಸ್ ಇದೆ ಅಂತ ಆದರೂ ಕೂಡ, ನಿಮಗೆ ಅವರಲ್ಲಿರೋ ನೆಗೆಟಿವಿಟಿನ ನೀವು ಕಾರ್ಡ್ಸ್ ಗೇಟ್ಸ್ ಎಲ್ಲ ಏನೋ ಓಪನ್ ಮಾಡಿದ್ರೆ ನೀವು ಹೇಳ್ಬೋದಾ? ಒಬ್ಬ ವ್ಯಕ್ತಿಯಲ್ಲಿ ನೆಗೆಟಿವಿಟಿ ಇದೆ ಅಂತ ಕಾಣೋದು ಅಗೇನ್ ಆರಾ ಇಂದಾನೆ. ಸೊ ಆ ಪರ್ಸನ್ ಮುಂದೆ ಕೂತಾಗ ಸಂಹೌ ಆ ಪರ್ಸನ್ ಒಂಥರ ಬ್ಲ್ಯಾಕ್ ತಲೆಯಲ್ಲಿ ಅಥವಾ ಎನಿ ಪಾರ್ಟ್ ಆಫ್ ದ ಬಾಡಿ ಬ್ಲ್ಯಾಕ್ ಎನರ್ಜಿ ಅಂತ ಅನ್ಸುತ್ತೆ. ದಟ್ ಈಸ್ ವೆನ್ ಐ ನೋ ದಟ್ ಆ ಪರ್ಸನ್ಗೆ ಸ್ವಲ್ಪ ನೆಗೆಟಿವಿಟಿ ಇದೆ, ನೆಗೆಟಿವ್ ಎನರ್ಜಿ ಇದೆ. ಇಟ್ ಕುಡ್ ಬಿ ನೆಗೆಟಿವ್ ಎಂಟಿಟಿ ಆಗಿರ್ಬೋದು, ಅಥವಾ ಅವರಲ್ಲೇ ಇರುವಂತಹ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು. ಆ್ಯಂಡ್ ಅಗೇನ್ ಇದನ್ನು ಸಪೋರ್ಟ್ ಮಾಡೋಕ್ಕೆ ನಮ್ಮ ಕಾರ್ಡ್ಸ್, ಟಾರೋ ಕಾರ್ಡ್ಸಲ್ಲಿ ಕೂಡ ನಾವು ಚೆಕ್ ಮಾಡಿದಾಗ ಡೆವಿಲ್ ಕಾರ್ಡ್ ಅಂತ ಇದೆ, ಮೇಜರ್ ಅರ್ಕಾನದಲ್ಲಿ ಡೆವಿಲ್ ಕಾರ್ಡ್ಸ್. ಈ ರೀತಿ ವೆರಿ ಪ್ರಾಮಿನೆಂಟ್ಲಿ ನೆಗೆಟಿವ್ ಕಾರ್ಡ್ಸ್ ಬಂದಾಗ ಇಟ್ ಈಸ್ ಕ್ಲಿಯರ್ ದಟ್ ಈ ಪರ್ಸನಲ್ಲಿ ಏನೋ ನೆಗೆಟಿವ್ ಇದೆ. ಅದರಲ್ಲೂ ಯಾವ ಆಸ್ಪೆಕ್ಟಲ್ಲಿ ನೆಗೆಟಿವ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹೊರಗಡೆ ಜನದಿಂದ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇದೆಯಾ, ಅಥವಾ ಹೊರಗಡೆ ಏನೂ ಇಲ್ಲ. ಕೆಲವೊಂದ್ಸಲಿ ಎಕ್ಸ್ಟರ್ನಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ನಮ್ಮ ಓನ್ ನೆಗೆಟಿವ್ ಥಾಟ್ಸಿಂದ ನಾವು ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ಕೊತಿರ್ತೀವಿ. ಸೊ ಅದು ಕೂಡ ಈಗ 9 ಆಫ್ ಸ್ವಾರ್ಡ್ಸ್ ಇದೆಲ್ಲ ಅದು ನೆಗೆಟಿವ್ ಫೀಲಿಂಗ್ನ ಅಥವಾ ನೆಗೆಟಿವ್ ಥಾಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ನೆಗೆಟಿವಿಟಿನ ಕ್ಲೆನ್ಸ್ ಮಾಡೋಕ್ಕಾಗಲಿ ಅಥವಾ ಆರಾ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಪ್ರಕಾರ ಬೆಸ್ಟ್ ಮೆಥಡ್ಸ್ ಅಂದರೆ ಏನು? ಈಗ ಮನೆಯಲ್ಲಿ ಉಪ್ಪಲ್ಲಿ ದೃಷ್ಟಿ ತೆಗಿತಾರೆ ಅಷ್ಟೇ, ಕೆಲವೊಂದು ಅಷ್ಟೇ ಗೊತ್ತಿರೋದು.
ಈಗ ನಮ್ಮ ಆರಾನ ಸ್ಟ್ರಾಂಗ್ ಆಗಿ ಇಟ್ಕೊಬೇಕು. ಈ ನೆಗೆಟಿವ್ಸ್ನ ರಿಮೂವ್ ಮಾಡಬೇಕು ಅಂದ್ರೆ ಒಂದಷ್ಟು ಟಿಪ್ಸ್. ಸೊ ತುಂಬಾ ವೇಸ್ ಇದೆ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಕ್ಲೆನ್ಸ್ ಮಾಡ್ಕೊಳ್ಳೋದು. ಅಂದರೆ ಫಿಸಿಕಲ್ ಲೆವೆಲಲ್ಲಿ, ಮೆಂಟಲ್ ಇಮೋಷ್ನಲ್ ಲೆವೆಲಲ್ಲಿ, ಅಥವಾ ನಾವಿರುವಂತಹ ಸ್ಪೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳೋದು. ಸೊ ತುಂಬ ಕಾಮನ್ಲಿ ಯೂಸ್ಡ್ ಅಂತ ಅಂದರೆ ಒಂದು ಸಾಲ್ಟ್. ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಮನೆಯಲ್ಲಿ ಉಪ್ಪು ನೀವಿಳ್ಸೋದು ಅಂತ ಹೇಳ್ತಾರಲ್ಲ, ಸೊ ಅದು ಸಾಲ್ಟ್ ಕ್ಯಾನ್ ಆ್ಯಕ್ಚುಲಿ ಅಟ್ರ್ಯಾಕ್ಟ್ ನೆಗೆಟಿವ್ ಎನರ್ಜಿ. ಸೊ ಸಾಲ್ಟ್ ಥ್ರೂ ನಾವು ಆರಾ ಕ್ಲೆನ್ಸ್ ಮಾಡ್ಕೊಬೋದು. ಆ್ಯಂಡ್ ಸೇಜಸ್ ಯೂಸ್ ಮಾಡ್ಬೋದು. ಜಸ್ಟ್ ಆಸ್ ಸಿಂಪಲ್ ಆಸ್ ಇನ್ಸೆನ್ಸ್ ಸ್ಟಿಕ್, ಅಗರಬತ್ತಿಯಿಂದ ಕೂಡ ನಾವು ಕ್ಲೆನ್ಸ್ ಮಾಡ್ಕೊಬೋದು. ಹಾಗೆ ಇಂಟೆನ್ಷನ್ಸ್ನ ಹಾಕಿನೂ ಕ್ಲೆನ್ಸ್ ಮಾಡ್ಕೊಬೋದು. ಅಂದರೆ ವಿಜುವಲೈಸೇಷನ್, ಇದಿಷ್ಟೇ ಅಲ್ಲ, ಎಲ್ಲರಿಗೂ ವಿಜುವಲೈಸೇಷನ್ ಮಾಡೋಕ್ಕಾಗಲ್ಲ, ಅಥವಾ ಎಲ್ಲ ಟೈಮಲ್ಲೂ ಸೇಜಸ್ ಇರಲ್ಲ ನಮಗೆ ಸ್ಪೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಸಿಚುವೇಶನಲ್ಲಿ ಇದ್ದಾಗ ಸಾಲ್ಟ್ ಇಸ್ ದ ಬೆಸ್ಟ್ ವೇ ಫಾರ್ ಕ್ಲೆನ್ಸಿಂಗ್. ಆ್ಯಂಡ್ ಜಸ್ಟ್ ವಿಜುವಲೈಸೇಷನ್ ಹೇಗೆ ಅಂದರೆ, ವೈಟ್ ಲೈಟ್ ನಿಮ್ಮ ಸ್ಪೇಸಲ್ಲಿ ಬೀಳ್ತಾ ಇದೆ ಅಂತ ವಿಜುವಲೈಸೇಷನ್ ಮಾಡಿಕೊಂಡ್ರೆ ಸಾಕು, ದಟ್ ಸ್ಪೇಸ್ ಇಸ್ ಗೋಯಿಂಗ್ ಟು ಬಿ ಕ್ಲೆನ್ಸ್ಡ್. ಆ್ಯಂಡ್ ಈ ಥರ ಕ್ರಿಸ್ಟಲ್ಸ್ನ ಯೂಸ್ ಮಾಡಿದಾಗಲೂ ಅಷ್ಟೇ, ಕ್ರಿಸ್ಟಲ್ಸ್ ಕ್ಲೆನ್ಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಕೆಲವ್ರು ಹೇಳ್ತಾರೆ ಕ್ರಿಸ್ಟಲ್ಸ್ ಆರಾಮಾಗಿ ಯೂಸ್ ಮಾಡ್ತಿದ್ದೀನಿ, 1 ವರ್ಷ ಆಯಿತು, ಆದರೂ ಏನೂ ಚೇಂಜಸ್ ಆಗ್ತಾ ಇಲ್ಲ ಅಂತ. ಕ್ಲೆನ್ಸ್ ಮಾಡ್ತೀರಾ ಅಂತ ಅಂದರೆ ಕ್ಲೆನ್ಸಿಂಗ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಲೆನ್ಸ್ ಆ್ಯಂಡ್ ಎನರ್ಜೈಸ್ ಮಾಡ್ತಾ ಇದ್ದಾಗ ಕ್ರಿಸ್ಟಲ್ಸ್ ಆಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಆರಾ ಆಗಿರ್ಬೋದು, ಕ್ಲೆನ್ಸ್ಡ್ ಆ್ಯಂಡ್ ಎನರ್ಜೈಸ್ಡ್ ಆಗಿರುತ್ತೆ. ಅದೇ ಕೆಲವರಿಗೆ ವಿಜುವಲೈಸೇಷನ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಇದ್ದಾಗ ಜರ್ನಲಿಂಗ್ ಆಲ್ಸೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್, ಕ್ಲೆನ್ಸಿಂಗ್ ಟೂಲ್ ಅಂತ ಹೇಳ್ಬೋದು. ಸೊ ನಮ್ಮ ಥಾಟ್ಸ್ನ ನಾವು ಹೆಂಗೆ ಕ್ಲೆನ್ಸ್ ಮಾಡೋದು? ತುಂಬ ಕೆಯಾಟಿಕ್ ಥಾಟ್ಸ್ ಇರುತ್ತೆ. ಸ್ಟಾರ್ಟ್ ರೈಟಿಂಗ್, ಜರ್ನಲಿಂಗ್ ಮಾಡಿ. ಸೊ ಆ ಫುಲ್ ನಾಟ್ ಆಗಿರೋ ವೈರ್ನ ಹೇಗೆ ರಿಮೂವ್ ಮಾಡಬೇಕು ಅಂದರೆ ಬೆಸ್ಟ್ ವೇ ಇಸ್ ಜರ್ನಲಿಂಗ್ ಮಾಡಿದಾಗ ಥಾಟ್ಸ್ ಕ್ಲೆನ್ಸ್ ಆಗುತ್ತೆ. ಈಗ ಕ್ರಿಸ್ಟಲ್ಸ್, ಈಗ ನಿಮ್ಮ ಕೈಯಲ್ಲೂ ಕೂಡ ಒಂದಷ್ಟು ಕ್ರಿಸ್ಟಲ್ಸ್ ಇದೆ. ಈಗ ಕ್ರಿಸ್ಟಲ್ಸ್ ಅಂತಕ್ಕಂಥದ್ದು ಎಷ್ಟು ಹೆಲ್ಪ್ ಮಾಡುತ್ತೆ ಒಬ್ಬ ಮನುಷ್ಯನ ಪ್ರೋಗ್ರೆಸ್ಗೆ? ಆ್ಯಕ್ಚುಲಿ ಇದು ನಿಜವಾಗ್ಲೂ ಹೆಲ್ಪ್ ಮಾಡುತ್ತೆ ಕ್ರಿಸ್ಟಲ್ಸು. ಈಗ ನಾನು ಕೂಡ ಕ್ರಿಸ್ಟಲ್ಸ್ ಹೆಲ್ಪ್ ಮಾಡಿದ್ದೀನಿ, ಬಿಕಾಸ್ ನಾನು ನಂಬ್ತೀನಿ ಅದನ್ನು. ಈಗ ನಿಮ್ಮ ಪ್ರಕಾರ ಯಾವ ಕ್ರಿಸ್ಟಲ್ ಯಾವಾಗ ಯಾವುದಕ್ಕೆ ಹಾಕಬೇಕು, ಅಥವಾ ಯಾವ ಕೈಗೆ ಹಾಕಬೇಕು? ಕ್ರಿಸ್ಟಲ್ಸ್ ವರ್ಕ್ ಆಗತ್ತಾ? ಸೊ ಕ್ರಿಸ್ಟಲ್ಸ್ ಡಿಫ್ರೆಂಟ್ ಫಾರ್ಮಲ್ಲಿ ಇದೆ. ಇವಾಗಂತೂ ಕ್ರಿಸ್ಟಲ್ಸ್ ಆರ್ ವೆರಿ ಈಸಿಲಿ ಅವೈಲೇಬಲ್ ಎಲ್ಲ ಕಡೆನೂ. ಬ್ರೇಸ್ಲೆಟ್ ರೂಪದಲ್ಲಿ ಜಾಸ್ತಿ ಜನ ವೇರ್ ಮಾಡ್ತಾರೆ. ಆಫ್ಕೋರ್ಸ್ ಪೆಂಡೆಂಟ್, ಇಯರಿಂಗ್, ರಿಂಗ್ಸ್, ಸೊ ಈ ರೀತಿ ಕ್ರಿಸ್ಟಲ್ಸ್ನ ಯೂಸ್ ಮಾಡ್ಬೋದು. ಕ್ರಿಸ್ಟಲ್ಸ್ ನಿಜವಾಗ್ಲೂ ಹೆಲ್ಪ್ ಆಗುತ್ತಾ? ಎರಡು ರೀತಿ ಕ್ರಿಸ್ಟಲ್ಸ್ ಬರುತ್ತೆ. ಒಂದು ಲ್ಯಾಬ್ ಗ್ರೋನ್, ಇನ್ನೊಂದು ನ್ಯಾಚುರಲ್ ಕ್ರಿಸ್ಟಲ್ಸ್. ಸೊ ಲ್ಯಾಬ್ ಗ್ರೋನ್ ಕ್ರಿಸ್ಟಲ್ಸ್ ನಾನು ಅಷ್ಟು ಎನ್ಕರೇಜ್ ಮಾಡಲ್ಲ. ಬಟ್ ನ್ಯಾಚುರಲ್ ಕ್ರಿಸ್ಟಲ್ಸ್, ಆ ಕ್ರಿಸ್ಟಲ್ಸು ಸಾವಿರಾರು ವರ್ಷದ ಹಿಂದೆ ಫಾರ್ಮ್ ಆಗಿರುವಂತಹ ಕ್ರಿಸ್ಟಲ್ಸ್, ಅದು ನ್ಯಾಚುರಲ್ ಆಗಿ. ಸೊ ಅದಕ್ಕೆ ಇಟ್ ಡೆಫಿನೆಟ್ಲಿ ಹ್ಯಾಸ್ ಎನರ್ಜೀಸ್. ಸೊ ಇಲ್ಲಿ ದಿಸ್ ಇಸ್ ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್. ನಾನು ಒಂದು 4-5 ಮಂತ್ಸ್ ಆಯ್ತಷ್ಟೇ ಈ ಕ್ರಿಸ್ಟಲ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಪರ್ಟಿಕ್ಯುಲರ್ ರೀಸನ್ಗೆ ನಾನು ಈ ಕ್ರಿಸ್ಟಲ್ನ ತರಿಸಿದ್ದು. ಸೊ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ನಾನು ಹೀಲಿಂಗ್ ಮಾಡಬೇಕಾಯ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಅವಾಗ ನಾನು ಈ ಕ್ರಿಸ್ಟಲ್ನ ತರಿಸಿದ್ದು ಟು ಹ್ಯಾವ್ ದಟ್ ಪ್ರೊಟೆಕ್ಷನ್. ಈ ಕ್ರಿಸ್ಟಲ್ನ ಯೂಸ್ ಮಾಡಿ ಒಂದು 4-5 ಮಂತ್ಸ್ ಆಗಿರ್ಬೋದು. ಇದರಲ್ಲಿ ಇಟ್ ಹ್ಯಾಸ್ ಬ್ರೋಕನ್. ಈ ಕ್ರಿಸ್ಟಲ್ಸ್ ಎಲ್ಲ ಬ್ರೇಕ್ ಆಗಿಬಿಟ್ಟಿದೆ ಮಧ್ಯದಲ್ಲಿ, ಅಥವಾ ಹೋಲ್ಸ್ನ ಕಾಣಿಸುತ್ತೆ, ಇಲ್ಲಿ ಕೆತ್ತು ಹೋದಂಗೆ ಆಗಿದೆ. ಸೊ ಈ ರೀತಿ ಇದು ಯಾಕೆ ಆಗುತ್ತೆ ಅಂತ ಅಂದರೆ, ಇದು ಯಾವಾಗ ನನಗೆ ಬರುವಂತಹ ಎನರ್ಜೀಸ್ ಅಥವಾ ನೆಗೆಟಿವ್ ಎನರ್ಜೀಸ್ನ ಇದು ತಗೊಂಡಾಗ ಇದು ಬ್ರೇಕ್ ಆಗುತ್ತೆ. ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಗೊತ್ತು ಈ ಒಂದು ಬ್ರೇಸ್ಲೆಟ್ ಕಂಪ್ಲೀಟಾಗಿ ಬ್ರೇಕ್ ಆಗುತ್ತೆ ಅಂತ. ಸೊ ದಟ್ ಈಸ್ ವೆನ್ ಇಟ್ ಈಸ್ ಗಾನ್. ಇದ್ರ ಪರ್ಪಸ್ ಸರ್ವ್ ಮಾಡಿದೆ ಅಂತ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ನ ಫ್ಯೂ ಮಂತ್ಸ್ ಬ್ಯಾಕ್ ಅಪ್ಲೋಡ್ ಮಾಡಿದ್ದೆ. ನಾನು ಟರ್ಕಾಯ್ಸ್ ಕ್ರಿಸ್ಟಲ್ ಬ್ರೇಸ್ಲೆಟ್ನ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ನಂಗೆ ಟರ್ಕಾಯ್ಸನ್ನೇ, ಬಟ್ ಬ್ರೇಸ್ಲೆಟ್ ಯೂಸ್ ಮಾಡ್ತಾ ಇದ್ದೆ. ತುಂಬ ಇಷ್ಟಪಟ್ಟು ಹಾಕ್ತಾ ಇದ್ದೆ, ಬಿಕಾಸ್ ಅದು ಪ್ರೊಟೆಕ್ಷನ್ ಆ್ಯಂಡ್ ಲಕ್, ಇಟ್ ಸಿಂಬಲೈಸಸ್ ಲಕ್ ಅಂತ. ಸೊ ಒಂದು ಪಾಯಿಂಟಲ್ಲಿ ಏನಾಯಿತು, ಕ್ರೇಜಿಯಾಗಿ ನಂಗೆ ಕೋಪ ಬಂದುಬಿಡ್ತು. ನಂಗೆ ಯೂಶ್ವಲಿ ಆ ಥರ ಎಲ್ಲ ಕೋಪ ಬರಲ್ಲ. ಸುಮ್ಮನೆ ಏನೋ ಹಿಂಗೆ ಅಂದೆ. ಆ ಕ್ರಿಸ್ಟಲ್ ಬ್ರೇಸ್ಲೆಟ್ ಹಾಕೊಂಡಿದ್ದು ಬಿದ್ದು ಎಷ್ಟು ಡೀಪಾಗಿ ಒಡೆದು ಹೋಯಿತು ಅಂದರೆ, ಅದು ಫೋಟೋ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ. ಅದು ಕಂಪ್ಲೀಟಾಗಿ ಬ್ರೇಕ್ ಆಯಿತು. ಆ ಮೂಮೆಂಟಿಗೆ ನಾನು ಕಂಪ್ಲೀಟ್ಲಿ ಕಾಮ್ ಆದೆ. ಅಷ್ಟು ಹೈಪರ್ ಕೋಪ ಬಂದಿತ್ತು ಫಾರ್ ನೋ ರೀಸನ್.
ಅಷ್ಟು ಕಾಮ್ ಆದೆ. ಸೊ ಅವತ್ತಿಂದ ಇವತ್ತಿನವರೆಗೂ ಆ ಥರ ಕೋಪನೇ ನನಗೆ ಬಂದಿಲ್ಲ. ಆ್ಯಂಡ್ ಅದಕ್ಕಿಂತ ಮುಂಚೆನೂ ಆ ಥರ ಕೋಪನೇ ಬಂದಿಲ್ಲ ಅನಿಸುತ್ತೆ. ಸೊ ಅದೇನೋ ಒಂದು ಸ್ಟಕ್ ನೆಗೆಟಿವ್ ಎನರ್ಜಿನ ಅದು ತಗೊಂಡು ಹೋಯಿತು. ಸೊ ಪ್ರತಿಯೊಬ್ಬರಲ್ಲೂ ಕ್ರಿಸ್ಟಲ್ಸ್ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಟ್ಲೀಸ್ಟ್ ಫ್ಯೂ ಕ್ರಿಸ್ಟಲ್ಸ್, ಬೇಸಿಕ್ ಕ್ರಿಸ್ಟಲ್ಸ್ ಅಂದರೆ ಬ್ಲ್ಯಾಕ್ ಟರ್ಮಲಿನ್ ಪ್ರೊಟೆಕ್ಷನಿಗೆ. ಆ್ಯಂಡ್ ದೇರ್ ಇಸ್ ಅನದರ್ ಕ್ರಿಸ್ಟಲ್ ಕಾಲ್ಡ್ ಸೆಲೆನೈಟ್, ಬ್ಯೂಟಿಫುಲ್ ಕ್ರಿಸ್ಟಲ್ ಲೈಕ್ ದಿಸ್ ಇಸ್ ಸೆಲೆನೈಟ್ ಕ್ರಿಸ್ಟಲ್. ಸೊ ಇದು ಸೆಲ್ಫ್ ಕ್ಲೆನ್ಸಿಂಗ್ ಕ್ರಿಸ್ಟಲ್. ಸೊ ಇದು ಕ್ಲೆನ್ಸ್ ಮಾಡುತ್ತೆ. ಇದ್ರ ಮೇಲೆ ಜಸ್ಟ್ ಕ್ರಿಸ್ಟಲ್ನ ಇಟ್ಟರೆ ಸಾಕು, ಅದನ್ನ ಕ್ಲೆನ್ಸ್ ಮಾಡುತ್ತೆ. ಈಗ ಸೇಜ್ ಅದೇನು ಯೂಸ್ ಮಾಡ್ದಲೇ ಇದನ್ನ ಜಸ್ಟ್ ಹಿಂಗೆ ಪ್ಲೇಸ್ ಮಾಡಿದ್ರೆ ಕ್ಲೆನ್ಸ್ ಮಾಡುತ್ತೆ. ಆಮೇಲೆ ಇದು ಸ್ಪೇಸ್ನ ಕೂಡ ಕ್ಲೆನ್ಸ್ ಮಾಡುತ್ತೆ. ಇದನ್ನ ನಾವು ಯಾವ ಪ್ಲೇಸಲ್ಲಿ ಇಡ್ತೀವಿ ಅಲ್ಲ, ಆ ಸ್ಪೇಸ್ನ ಕೂಡ ಕ್ಲೆನ್ಸ್ ಮಾಡುತ್ತೆ. ಸೊ ಮನೆಯಲ್ಲಿ ಅಥವಾ ಆಫೀಸ್ ರೂಮಲ್ಲಿ ಇಟ್ಟಾಗ ಅದು ಕ್ಲೆನ್ಸ್ ಆಗುತ್ತೆ. ಸೊ ಇದೆರಡು ಬೇಸಿಕ್ ಕ್ರಿಸ್ಟಲ್ಸ್ ಪ್ರತಿಯೊಬ್ಬರಲ್ಲೂ ಇರಬೇಕು ಅನ್ನೋದು ನನ್ನ ಒಂದು ಸಜೆಷನ್. ಇನ್ನು ನನ್ನ ಫೇವ್ರೆಟ್ ಕ್ರಿಸ್ಟಲ್ ಅಂತ ಅಂದರೆ ಅಮೆಥಿಸ್ಟ್, ಬಿಕಾಸ್ ನನ್ನ ಸೋಲ್ ಕಲರ್ ಇಸ್ ಪರ್ಪಲ್ ಕಲರ್ ಆ್ಯಂಡ್ ಅಮೆಥಿಸ್ಟ್ ಇಸ್ ಪರ್ಪಲ್ ಕಲರ್. ನಾನು ನನ್ನ ಸೋಲ್ ಜರ್ನಿ ಬಗ್ಗೆ ಆಕಾಶಿಕಲ್ಲಿ ನೋಡ್ತಾ ಇದ್ದಾಗ ತುಂಬ ಎವಿಡೆಂಟಾಗಿ ಕಂಡಿದ್ದು ಒಂದು ಕ್ರಿಸ್ಟಲ್ ಅಂದರೆ ಅದು ಅಮೆಥಿಸ್ಟ್. ಸೊ ನೆಕ್ಸ್ಟ್ ಡೇನೇ ನಾನು ಒಂದಷ್ಟು ಅಮೆಥಿಸ್ಟ್ ಕ್ರಿಸ್ಟಲ್ಸ್ನ ನನ್ನ ಆಫೀಸಲ್ಲಿ ಡೆಕೋರೇಟ್ ಮಾಡಿದೆ. ಬಿಕಾಸ್ ಅಮೆಥಿಸ್ಟ್ ಇಸ್ ಅ ವೆರಿ ಕಾಮಿಂಗ್, ವೆರಿ ಪವರ್ಫುಲ್, ಲಕ್ ಕೊಡುವಂಥ ಕ್ರಿಸ್ಟಲ್ ಅದು. ಸೊ ದಟ್ ಈಸ್ ಮೈ ಫೇವ್ರೆಟ್ ಕ್ರಿಸ್ಟಲ್. ಈಗ ರೇಖಿ ಸೆಷನ್ಸ್ ಏನಿರುತ್ತೆ ಅಥವಾ ರೇಖಿ ಹೀಲಿಂಗಲ್ಲಿ ಎಷ್ಟೊಂದು ಸಾರಿ ರೇಖಿ ಮುಖಾಂತರ ಹೀಲ್ ಮಾಡಕ್ಕೆ ಹೋದಾಗ ಮನುಷ್ಯ ಗೊತ್ತಿಲ್ಲದೇ ಅಳಕ್ಕೆ ಶುರು ಮಾಡ್ತಾನಂತೆ. ಆ್ಯಂಡ್ ತುಂಬ ಕೇಸಸ್ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಯಾಕೆ ಈ ರೇಖಿ ಹೀಲಿಂಗಲ್ಲಿ ಅಂದರೆ ಆ ಡೆಪ್ತಾಗಿ ಎಮೋಷನ್ಸ್ ಎಲ್ಲ ಹೊರಗೆ ಬರುತ್ತೆ? ರೇಖಿ ಹೀಲಿಂಗ್ ಮಾಡುವಾಗ ಯೂಶಲಿ ಅಳ್ತಾರೆ, ಇಮೋಷನ್ಸ್ ಹೊರಗೆ ಬರುತ್ತೆ. ಅದು ಯಾಕೆ ಅಂದರೆ, ಸೊ ರೇಖಿ ಅಂತಂದರೆ ಇಟ್ ಇಸ್ ಫ್ಲೋ ಆಫ್ ಎನರ್ಜಿ. ಸೊ ನಮ್ಮ ಚಕ್ರಾಸಲ್ಲಿ ಫ್ಲೋ ಆಫ್ ಎನರ್ಜಿ ಎಷ್ಟು ಈಸಿಯಾಗಿರುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಆರಾ ಇರುತ್ತೆ. ನಮ್ಮ ಫಿಸಿಕಲ್ ಹೆಲ್ತ್ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ, ನಮ್ಮ ಮೆಂಟಲ್ ಹೆಲ್ತ್ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಅದೇ ಎಲ್ಲಾದರೂ ಒಂದು ಕಡೆ ಬ್ಲಾಕೇಜಸ್ ಆದರೆ ಅದು ನಮ್ಮ ಪ್ರತಿಯೊಂದಕ್ಕೂ ಇಫೆಕ್ಟ್ ಆಗುತ್ತೆ. ಬ್ಲಾಕೇಜಸ್ ಹೇಗಾಗೋದು? ಅಕ್ಯುಮುಲೇಷನ್ ಆಫ್ ನೆಗೆಟಿವ್ ಇಮೋಷನ್ಸ್. ಸೊ ನೆಗೆಟಿವ್ ಇಮೋಷನ್ಸ್ ಒಂದಷ್ಟು ವರ್ಷ, ಇವತ್ತು ನಿನ್ನೆದಲ್ಲ, ಅದು 10 ವರ್ಷ 15 ವರ್ಷ ಅಷ್ಟು ವರ್ಷದ್ದು ನೆಗೆಟಿವ್ ಇಮೋಷನ್ಸ್ ಸ್ಟೋರ್ ಆಗುತ್ತೆ ಅಲ್ಲ, ಅದು ಒಂದೊಂದು ಪಾರ್ಟ್ ಆಫ್ ಅವರ್ ಬಾಡಿ ಸ್ಟೋರ್ ಆಗಿರುತ್ತೆ. ಈಗ ರಿಲೇಷನ್ಶಿಪ್ ವೈಸ್ ಅಂತ ಬಂದರೆ ಹಾರ್ಟ್ ಚಕ್ರದಲ್ಲಿ ಸ್ಟೋರ್ ಆಗಿರುತ್ತೆ, ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅದ್ರ ಬಗ್ಗೆ ಟ್ರಾಮಾಸ್ ಅಂತ ಅಂದರೆ ಲೋವರ್ ಬ್ಯಾಕ್ ರೂಟ್ ಚಕ್ರದಲ್ಲಿ ಸ್ಟೋರ್ ಆಗಿರುತ್ತೆ. ಈ ರೀತಿ ಒಂದೊಂದು ಟ್ರಾಮಾ ಒಂದೊಂದು ಪ್ಲೇಸಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದನ್ನ ರಿಲೀಸ್ ಮಾಡಿದಾಗ ಬೇಸಿಕಲಿ ಏನಾಗುತ್ತೆ ಅಂದರೆ ಆ ಸ್ಟೋರ್ಡ್ ಇಮೋಷನ್ಸ್ ಹೊರಗೆ ಬರುತ್ತೆ. ಅದು ಹೊರಗೆ ಬರೋಕ್ಕೆ ಏನು ಚಾನಲ್ ಅಂತ ಅಂದರೆ ಥ್ರೂ ಟಿಯರ್ಸ್, ಇಮೋಷ್ನಲ್ ಬರ್ಸ್ಟ್ ಔಟ್ ಆಗಿ ಆ ಒಂದು ಸ್ಟೋರ್ಡ್ ಟ್ರಾಮಾ ಹೊರಗೆ ಬರುತ್ತೆ. ಇದನ್ನು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ದಿಸ್ ಹೋಲ್ ಪ್ರಾಸೆಸ್ ಇಸ್ ಕಾಲ್ಡ್ ಪ್ಯಾರಾಸಿಂಪ್ಯಾಥೆಟಿಕ್ ಆಕ್ಟಿವೇಶನ್ ಅಂತ. ಸೊ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಇರುತ್ತೆ. ನಾವು ಯೂಶಲಿ ಯಾವಾಗಲೂ ಬೆಳಗಿನ ಸಂಜೆವರೆಗೂ, ಸೊ ಬೇಸಿಕಲಿ ದಟ್ ಈಸ್ ಫೈಟ್ ಆರ್ ಫ್ಲೈಟ್ ಮೋಡಲ್ಲಿ ಇರ್ತೀವಿ, ಸರ್ವೈವಲ್ ಮೋಡ್ ಬೇಸಿಕಲಿ. ಸೊ ನಮಗೇನೋ ಒಂದು ಥ್ರೆಟ್ ಬರ್ಬೋದು, ಸೊ ಅದರಿಂದ ನಾವು ಯಾವಾಗಲೂ ಅಲರ್ಟ್ ಆಗಿ ಇರ್ತೀವಿ. ಸೊ ರೇಖಿ ಏನಾಗುತ್ತೆ, ಆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಸ್ವಲ್ಪ ಆಫ್ ಮಾಡಿ ಸಿಂಪಥೆಟಿಕ್ ಸಿಸ್ಟಮ್ನ ಆನ್ ಮಾಡುತ್ತೆ. ಅದು ಏನು ಅಂತ ಅಂದರೆ ರೆಸ್ಟ್ ಆ್ಯಂಡ್ ಡೈಜೆಸ್ಟ್. ಸೊ ನಾವು ರೆಸ್ಟ್, ಈಗ ರೇಖಿ ಹೋಲ್ ಪ್ರಾಸೆಸ್ಸಲ್ಲಿ ಆ ಒಂದು ಪರ್ಸನ್ ರೆಸ್ಟ್ ಮಾಡ್ಕೊಂಡಿರ್ತಾರೆ, ಕಂಪ್ಲೀಟ್ಲಿ ಅವರ ಬಾಡಿ ಆ್ಯಂಡ್ ಮೈಂಡ್ ರೆಸ್ಟ್ ಸಿಚುವೇಶನಲ್ಲಿರುತ್ತೆ. ಸೊ ಇದೇ ಕಾರಣಕ್ಕೆ ನಾವು ಟೆಂಪಲ್ಸಿಗೆ ಹೋದಾಗ ನಮ್ಗೆ ಅಳು ಬರುತ್ತೆ ಕೆಲವೊಂದ್ಸಲಿ. ಅದು ಯಾಕೆ ಅಂತಂದರೆ, ಯೂಶಲಿ ಯಾವಾಗ ಅಳು ಬರುತ್ತೆ, ತುಂಬ ಕಷ್ಟ ಬಂದಿರುತ್ತೆ ಲೈಫಲ್ಲಿ, ಅದಕ್ಕಿಂತ ನಮ್ಗಿನ್ನೇನು ಕಷ್ಟ ನೋಡೋಕೆ ಆಗಲ್ಲ, ನಾನು ಸಾಕು ದೇವ್ರೇ ಅಂತ ಕೇಳ್ಕೊಂಡಾಗ ಅಳು ಬರುತ್ತೆ. ದಟ್ ಈಸ್ ಬಿಕಾಸ್ ಫ್ಲೈಟ್ ಆರ್ ಫೈಟ್ ಮೋಡಲ್ನ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತೀವಿ ನಾವು, ಅದು ಸಾಕು, ಇನ್ನು ನನಗೆ ರೆಸ್ಟ್ ಬೇಕು, ಆ ಒಂದು ಟ್ರಾನ್ಸಿಷನಲ್ಲಿ ದಟ್ ಈಸ್ ವೆನ್ ವಿ ಟೆಂಡ್ ಟು ಕ್ರೈ. ಈಗ ಟ್ಯಾರೋ ಸೆಷನ್ಸಿಗೆ ಬಂದಾಗ ಅಥವಾ ಫೋನಲ್ಲಿ ಕೌನ್ಸಿಲಿಂಗ್ ತೊಗೊಂಡಾಗ ಒಬ್ಬ ವ್ಯಕ್ತಿಲಿ ನೆಗೆಟಿವಿಟಿ ಇದೆ ಅಂತಾಗಲಿ ಅಥವಾ ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತಾಗಲಿ ನೀವು ಹೇಗೆ ಕಂಡುಹಿಡಿತೀರ? ಬ್ಲ್ಯಾಕ್ ಮ್ಯಾಜಿಕ್ ಇಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್, ತುಂಬ ಡೀಪ್ ಟಾಪಿಕ್ ಕೂಡ ಹೌದು. ಸೊ ಬ್ಲ್ಯಾಕ್ ಮ್ಯಾಜಿಕ್ಕಲ್ಲಿ ಒಳಗಾದವ್ರಿಗೆ ಮಾತ್ರ ಗೊತ್ತು ಅದ್ರದ್ದು ಇಂಟೆನ್ಸಿಟಿ ಹೇಗಿರುತ್ತೆ ಅಂತ. ನನಗೆ ಒಬ್ಬರು ಕ್ಲೈಂಟ್ ಬಂದಿದ್ರು. ಅವರು ಹೆಂಗೆ ಅಂದರೆ,
ಲೈಫಲ್ಲಿ ಏನಾಗ್ತಿದ್ರು ಏನೋ ಒಂದು ನೆಗೆಟಿವ್ ಆಗ್ತಾ ಇದೆ. ನಮ್ಮ ಚಿಕ್ಕಮಂಗ್ಳೂರು ಸೈಡ್ ಅವರೇನೆ. ಸೊ ತೋಟದ ಮನೆಯಲ್ಲಿದ್ದಿದ್ದು. ಸೊ ಸುತ್ತಾಗ್ಲೂ ತೋಟ, ಮಧ್ಯದಲ್ಲಿ ಅವ್ರ ಮನೆ. ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ, ಮನೆಯಿಂದ ಹೊರಗೂ ಹೋಗೋಕ್ಕಾಗ್ತಾ ಇಲ್ಲ, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಮಕ್ಕಳ ಎಜುಕೇಷನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಓವರ್ ಆಲ್ ತುಂಬ ನೆಗೆಟಿವ್ ಅನಿಸ್ತಾ ಇದೆ ಅಂತ. ಸೊ ವೆರಿ ಕ್ಲಿಯರ್ಲಿ ಥ್ರೂ ಕಾರ್ಡ್ಸ್ ಆ್ಯಂಡ್ ಇಂಟ್ಯೂಷನ್ ಗೊತ್ತಾಯಿತು ಇದು ಬ್ಲ್ಯಾಕ್ ಮ್ಯಾಜಿಕ್ ಇಂದು ಕೇಸ್ ಅಂತ. ಸೊ ಐ ಡಿಸೈಡೆಡ್ ಇದನ್ನ ಹೀಲಿಂಗ್ ಮಾಡಬೇಕು ಅಂತ. ಬಟ್ ಬರೀ ಬ್ಲ್ಯಾಕ್ ಮ್ಯಾಜಿಕ್ ಹೀಲಿಂಗಲ್ಲಿ ಆ ಪರ್ಸನ್ದು ಪ್ರೊಟೆಕ್ಷನ್ ಅಥವಾ ಆ ಪರ್ಸನ್ದು ಹೀಲಿಂಗ್ ಮಾತ್ರ ಇರಲ್ಲ. ಇದರಲ್ಲಿ ಹೀಲರ್ದು ಪ್ರೊಟೆಕ್ಷನ್ ಆ್ಯಂಡ್ ಹೀಲರ್ದು ಎನರ್ಜೀಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಕೇಸಲ್ಲಿ ದ ಮೊಮೆಂಟ್ ಐ ಡಿಸೈಡೆಡ್ ನಾನು ಇದನ್ನ ಸಾಲ್ವ್ ಮಾಡಬೇಕು ಅಂತ, ಮಂಡೆಯಿಂದ ಹೀಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಮಂಡೇ ಬೆಳಿಗ್ಗೆ ನನಗೆ ಹುಷಾರಿಲ್ಲ. ಆ ಇಂಟೆನ್ಷನ್ ಇಟ್ಟಿದ ತಕ್ಷಣ ಐ ಸ್ಟಾರ್ಟೆಡ್ ಫೀಲಿಂಗ್ ಸಿಕ್. 2 days 3 days ನನಗೆ ರೀಡಿಂಗ್ ಇದೊಂದೇ ಅಲ್ಲ, ಬೇರೆ ಯಾವ ರೀಡಿಂಗು ಮಾಡೋಕ್ಕೆ ಆಗಲಿಲ್ಲ ನನಗೆ. ಆಮೇಲೆ ಓಕೆ, ನನ್ನ ಕ್ಲೈಂಟ್ಸ್ ದೇ ಆರ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ದೇ ಲೈಕ್ ಓಕೆ ಇಟ್ಸ್ ಓಕೆ ಪೋಸ್ಟ್ಪೋನ್ ಆಗ್ತಾ ಬಂತು. 1 week ಪೋಸ್ಟ್ಪೋನ್ ಆಯಿತು. ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಮಾಡೋಣ ಅಂತ ಹೇಳಿದೆ. ಮತ್ತೆ ನೆಕ್ಸ್ಟ್ ವೀಕ್ ನಾವು ಸ್ಕೆಡ್ಯೂಲ್ ಮಾಡಿದ್ವಿ ಹೀಲಿಂಗ್ ಪ್ರಾಸೆಸ್ಸಿಗೆ. ಮತ್ತೆ ಆ ವೀಕಲ್ಲಿ ಮತ್ತೆ ಹುಷಾರಿಲ್ಲ ಆಯಿತು. ಸೊ ಈ ಟೈಮ್ ಏನಾಯಿತು, ನನಗೆ ನನ್ನ ಮಗಳಿಗೆ ಇಬ್ರಿಗೂ ಸೈಮಲ್ಟೇನಿಯಸ್ಲಿ ಹುಷಾರಿಲ್ಲ ಆಯಿತು. ಸೊ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂತು ಅದರಿಂದ ರಿಕವರ್ ಆಗೋಕ್ಕೆ. 15 days ಆಲ್ಮೋಸ್ಟ್ ತೊಗೊಂತು. ಇನ್ನೇನು ಮತ್ತೆ ಮಾಡಬೇಕು ಅಂದಾಗ ಪುನಃ 3rd time, ಲೈಕ್ 1 monthಲ್ಲಿ 3 ಸಲ ಜ್ವರ ಬಂದಿದೆ. ನನಗೆ ಯಾವಾಗಲೂ ಜ್ವರ ಬರಲ್ಲ, ನನಗೆ ವರ್ಷಕ್ಕೆ ಒಂದ್ಸಲಿ ಜ್ವರ ಬರೋದು ಹೆಚ್ಚು, ಟಚ್ ವುಡ್. ಬಟ್ ಈ ಸಲ ಏನಾಯಿತು ಅಂದರೆ 1 monthಲ್ಲಿ 3 ಸಲ ಜ್ವರ ಬಂತು. ಸೊ ದಟ್ ಇಸ್ ವೆನ್ ಐ ನ್ಯೂ ಓಕೆ, ದಿಸ್ ಬ್ಲ್ಯಾಕ್ ಮ್ಯಾಜಿಕ್ ಈಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಇದನ್ನು ಹೀಲ್ ಮಾಡಬೇಕಂದ್ರೆ ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್, ಮೈ ಫ್ಯಾಮಿಲಿ, ಮೈ ಹೋಮ್ ಫಸ್ಟ್. ಸೊ ದ ಮೊಮೆಂಟ್ ಐ ಡಿಡ್ ದ್ಯಾಟ್, ಕಂಪ್ಲೀಟ್ ಪ್ರೊಟೆಕ್ಷನ್ ನನಗೆ ಮಾಡಿಕೊಂಡು ದೆನ್ ಐ ಸ್ಟಾರ್ಟೆಡ್ ದ ಬ್ಲ್ಯಾಕ್ ಮ್ಯಾಜಿಕ್ ಹೀಲಿಂಗ್. ಹೆಂಗಿತ್ತು ಅಂದರೆ, ಅವ್ರ ಮನೆಯಿಂದ ಅವರ ತೋಟಕ್ಕೆ ಒಂದು 10-15 feet ಜಾಗ ಇದೆ. ಎಷ್ಟು ದೊಡ್ಡ ಸ್ನೇಕ್ ಅದ್ರ ಸುತ್ತ ಮಲಗಿದೆ ಅಂತ ಅನ್ನಿಸ್ತು ಅಂದರೆ, ಇಟ್ ವಾಸ್ ಲೈಕ್ 10 feet ಅಷ್ಟು ದೊಡ್ಡ ಸ್ನೇಕ್ ಆ ಮನೆ ಸುತ್ತಾಕೊಂಡು ಮಲಗಿದೆ, ಬ್ಲ್ಯಾಕ್ ಸ್ನೇಕ್ ಅಂತ. ಸೊ ಅಷ್ಟು ನೆಗೆಟಿವ್ ಎನರ್ಜಿ, ಅಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಇತ್ತು ಆ ಮನೆಯಲ್ಲಿ. ಸೊ ವಿ ಸ್ಟಾರ್ಟೆಡ್ ಹೀಲಿಂಗ್. ಇಟ್ ಟುಕ್ ಮೋರ್ ದೆನ್ 21 days, ಆಲ್ಮೋಸ್ಟ್ 1.5 month ತೊಗೊಂತು ದ ಎಂಟೈರ್ ಹೀಲಿಂಗ್ ಆಗೋಕ್ಕೆ. ಇದ್ರ ಜೊತೆಗೆ ಲೇಡಿ ಆಫ್ ದ ಹೌಸ್ನ ಕೂಡ ಹೀಲಿಂಗ್ ಮಾಡಿದೆ. ಸೊ ಇವಾಗ 100% ಹೀಲ್ ಆಗಿದ್ದಾರೆ ಅಂದರೆ ತಪ್ಪಾಗುತ್ತೆ. ಅಟ್ಲೀಸ್ಟ್ ಒಂದು 40-50% ಹೀಲ್ ಆಗಿದ್ದಾರೆ. ಸೊ ಆ ಸ್ಟಕ್ ಎನರ್ಜಿಯಿಂದ ಹೀಲ್ ಆಗಿದ್ದಾರೆ. ಮಕ್ಕಳ ಎಜುಕೇಷನ್ನಲ್ಲಿ ಹೀಲ್ ಆಗಿದೆ. ಆ್ಯಂಡ್ ಹೀಲಿಂಗ್ ಪ್ರಾಸೆಸ್ ಇನ್ನೂ ಆಗ್ತಾ ಇದೆ. ಬಟ್ ಐ ಆಮ್ ಶ್ಯೂರ್ ದಿಸ್ ಈಸ್ ಗೋಯಿಂಗ್ ಟು ಎಂಡ್ ಅಪ್ ಇನ್ ಅ ಪಾಸಿಟಿವ್ ವೇ. ಸೊ ಈ ರೀತಿ ಬ್ಲ್ಯಾಕ್ ಮ್ಯಾಜಿಕಲ್ಲಿ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಈಸ್ ರಿಯಲ್. ಸೊ ಯಾರಿಗಾದರೂ ಅದರ ನೆಗೆಟಿವ್ ಎನರ್ಜಿ ಅಂತ ಅನಿಸಿದ್ರೆ ಅವ್ರು ಅದನ್ನ ಇಗ್ನೋರ್ ಮಾಡಬಾರ್ದು. ದೇ ಹ್ಯಾವ್ ಟು ಅಡ್ರೆಸ್ ಇಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದಿ ಆಪರ್ಚುನಿಟಿ ರಾಜೇಶ್. ಥ್ಯಾಂಕ್ ಯು.